ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೆಯದಾಗಿ ಮಹೋತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳಾಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಪ್ರಣಾಮಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಗೆಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹೋತಾರ್ ಫೌಂಡೇಶನ್ನ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಇವರಿಗೂ ಸಹ ನನ್ನ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಸುಸ್ವಾಗತವನ್ನ ಬಯಸ್ತೇನೆ. ಈ ದಿನ ಜೂನ್ 12, 2026 ಶುಕ್ರವಾರ ದಿನ. ನಮ್ಮ ನಡೆಸ್ತಾ ಇರತಕ್ಕಂಥ 41 ದಿನದ ಮಂಡಲ ಕಾರ್ಯಕ್ರಮದ 6ನೆಯ ಬ್ಯಾಚಿನ 34ನೆಯ ದಿನ ಇದು. ಈ ದಿನ ಶುಕ್ರವಾರ ಆದ ಕಾರಣ ಎಲ್ಲರಿಗೂ ತಿಳಿದಿರೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂತಹ ಶೈಲಿ ಏನಿದೆ, ಲೈಫ್ ಸ್ಟೈಲ್ ಏನಿದೆ, ಅದರ ಬಗ್ಗೆ ಜ್ಞಾನ ಹಂಚಿಕೆಯನ್ನ ಪಡ್ಕೊಳ್ಳೋಣ. ಈ ದಿನ ನಮಗೆ ಜ್ಞಾನವನ್ನ ಹಂಚಲಿಕ್ಕೆ ನಮ್ಮದೇ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂಥ ಶ್ರೀಮತಿ ನಂದಿನಿ ಪ್ರಸನ್ನ ಅವರು ನಮ್ಮ ಮುಂದೆ ಹಾಜರಾಗಿದ್ದಾರೆ. ಶ್ರೀಮತಿ ನಂದಿನಿ ಪ್ರಸನ್ನನವರನ್ನ ಇಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಆದರೆ ದಿನಾಲೂ ಇವರು ನಮಗೆ ವಿಡಿಯೋವನ್ನ ಶೇರ್ ಮಾಡತಕ್ಕಂಥವರು. ಬಹುಶಃ ಆನ್ಲೈನ್ ಅಲ್ಲಿ ಎಲ್ಲರೂ ಇವರನ್ನ ನೋಡಿದಾರ, ಇವತ್ತು ಪ್ರತ್ಯಕ್ಷವಾಗಿ ತುಂಬಾ ಜನ ನೋಡೋದವರು ಇವತ್ತು ನೋಡಬಹುದು. ವೇದಿಕೆಯ ತೆರೆಯ ಹಿಂಭಾಗದಲ್ಲಿ ಅವರು ಎಲ್ಲ ಕೆಲಸವನ್ನ ಮಾಡಿ ಒಂದು ಸೇವೆಯನ್ನ ನೀಡ್ತಾ ಇದ್ದಾರೆ. ಶ್ರೀಮತಿ ನಂದಿನಿ ಪ್ರಸಾದ ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ, ಮಹೋತಾರ್ ಫೌಂಡೇಶನ್ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸುಸ್ವಾಗತವನ್ನ ಕೋರುತ್ತೇನೆ. ಓವರ್ ಟು ಯು. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊದಲನೇದಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂತಹ ನಮ್ಮ ರಂಗನಾಥ ಗುರುಜಿಗಳಿಗೂ ಹಾಗೂ ನಮ್ಮ ಪತ್ರಿಜಿ ಗುರುಗಳಿಗೂ ನಮಸ್ಕರಿಸುತ್ತಾ, ನನ್ನ ಕಿರುಪರಿಚಯ ಅಂದ್ರೆ ನನ್ನ ಹೆಸರು ನಂದಿನಿ ಪ್ರಸನ್ನ ಅಂತ ಹೇಳಿ. ನಾನು ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ನೀವು ನನ್ನ ಹೆಸರನ್ನ ಅಲ್ಲಿ ನಾನು ನೋಡಿರ್ತೀರಾ. ಇವತ್ತು ಮೇಡಮ್ ನನ್ನ ಆತ್ಮೀಯವಾಗಿ ಬರಮಾಡ್ಕೊಂಡ್ರು, ಅದಕ್ಕೆ ಧನ್ಯವಾದ ಮೇಡಮ್. ಮತ್ತೆ ನಾನು ತುಂಬಾ ದಿನದ ಹಿಂದೆ ತುಂಬಾ ಕ್ಲಾಸಸ್ ಕೊಡ್ತಾ ಇದ್ದೆ. ಸ್ವಲ್ಪ ಕೆಲಸದ ಒತ್ತಡದಿಂದ ನನಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಮೇಡಮ್ ಆದ್ರೂ ನೀವು ಬರ್ಲೇಬೇಕು, ನಿಮ್ ಕ್ಲಾಸಸ್ ಮಿಸ್ ಮಾಡ್ಕೊತಾ ಇದೀವಿ ಅಂತ ಮೇಡಮ್ ಇವತ್ತು ನೆನ್ನೆ ಫೋನ್ ಮಾಡಿದ್ರು. ಆಗ್ಲಿ ಅಂತ ಹೇಳಿ ನಾನು ಒಂದು 15 ನಿಮಿಷದ ನನ್ನ ಒಂದು ಅನುಭವ ಅಥವಾ ನಾನು ಅಳವಡಿಸ್ಕೊಂಡಿರೋ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಮಗ್ರ ಜೀವನ ಶೈಲಿ ಅಂತ ನಮ್ಮ ಕಾರ್ಯಕ್ರಮದ ಒಂದು ಟೈಟಲ್ ಇದೆ. ಆ ಸಮಗ್ರ ಜೀವನ ಶೈಲಿ ಅಂತ ಅಂದ್ರೆ, ಸಮಗ್ರವಾಗಿ ಅಂತ ಅಂದ್ರೆ ನಾವು ಬದುಕಲು ಬೇಕಾಗಿರುವಂತಹ ಪ್ರತಿಯೊಂದು ವಿಚಾರಗಳ ಒಂದು ದೊಡ್ಡ ಸರಪಳಿ. ಅದನ್ನ ಹೇಳ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಬದುಕುವ ರೀತಿ ಆಗಿರ್ಬಹುದು, ನಾವು ತಿನ್ನೋ ರೀತಿ ಆಗಿರ್ಬಹುದು, ನಮ್ಮ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಹಾರ ಕ್ರಮ ಆಗಿರ್ಬೋದು, ನಮ್ಮ ನಿದ್ದೆ ಆಗಿರ್ಬೋದು, ನಮ್ಮ ಒತ್ತಡ ನಿರ್ವಹಣೆ ಆಗಿರಬಹುದು, ನಮ್ಮ ಧ್ಯಾನಕ್ಕೆ ಬೇಕಾಗುವಂತಹ ಪೂರಕವಾದ ವಿಚಾರಗಳಾಗಿರಬಹುದು, ಈ ಪ್ರಚಲಿತ ನಡೀತಾ ಇರುವಂತಹ ಕೆಲವೊಂದು ವಿಚಾರಗಳಾದಂತಹ ಎಷ್ಟೊಂದು ವಿಚಾರಗಳನ್ನ ಹೇಳ್ಕೊಡ್ತಾರೆ ದುಡ್ಡು ಕೊಡದೆ ರೀತಿ. ರೇಖಿ ಆಗಿರ್ಬೋದು, ಸ್ವರ ವಿಜ್ಞಾನ ಆಗಿರ್ಬೋದು, ಕಲರ್ ಥೆರಪಿ ಆಗಿರ್ಬೋದು, ಯಾವ ವಿಚಾರನ ನಾವು ಹುಡುಕ್ತಿವಿ ಅದು ಎಲ್ಲಾ ವಿಚಾರಗಳು ಕೂಡ ನಮ್ಮ ಈ ವೇದಿಕೆಯಲ್ಲಿ ನಾವು ಹುಡುಕ್ತಾ ಹೋದ್ರೆ ಸಿಗುತ್ತೆ. ಪ್ರತಿಯೊಂದು ವಿಚಾರ, ಇಂಥ ವಿಚಾರಗಳನ್ನ ನಾವು ಈ ವೇದಿಕೆಯ ಮೇಲೆ ಹೇಳಿಲ್ಲ ಅಥವಾ ಬಿಟ್ಟಿಲ್ಲ ಅನ್ನೋ ತರದ್ ಯಾವುದೂ ಇಲ್ಲ. ಅಷ್ಟು ವಿಚಾರಗಳನ್ನ ನಾವು ಈ ಸಮಗ್ರ ಜೀವನ ಶೈಲಿಯಲ್ಲಿ ಪ್ರತಿಯೊಂದು ನಮ್ಮ ದಿನನಿತ್ಯದಲ್ಲಿ ನಡೆಯುವಂತ ಪ್ರತಿಯೊಂದು ಕ್ಲಾಸ್ ಅಲ್ಲಿ ಪ್ರತಿಯೊಂದು ಹೊಸ ತರ ಆದಂತಹ ವಿಚಾರಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಅದನ್ನ ನಾವು ಕೇಳ್ತಾ ಸುಮ್ನೆ ಬಿಟ್ಬಿಟ್ರೆ ಆಗೋದಿಲ್ಲ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಅದು ಹೇಳುವಂತಹ ಒಂದು ವಿಚಾರ ನಮ್ಮ ರಂಗನಾಥ್ ಗುರುಗಳು ಎಲ್ಲಾರು ತಿಳ್ಕೊಳ್ಳಿ ಅನ್ನೋ ತರ, ಅಥವಾ ಅದನ್ನ ಎಷ್ಟೊಂದ್ ಜನ ಅಳವಡಿಕೆ ಮಾಡ್ಕೊಂಡು ಅದ್ರಲ್ಲಿ ಸಕ್ಸಸ್ಸು ಕೂಡ ಕಂಡಿದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ರಂಗನಾಥ್ ಗುರುಗಳವರ ತರಗತಿಯಲ್ಲಿ ನಾನು ಜಾಯಿನ್ ಆದಾಗ ಒಂದು 2024ನೇ ಇಸ್ವಿಯಲ್ಲಿ ನಾನು ಜಾಯಿನ್ ಆಗಿದ್ದು.
ಅವಾಗ ನಂದು ಜೀವನ ಏನಕ್ ಬದುಕ್ತಾ ಇದ್ದೀನಿ, ಹೆಂಗ್ ಜೀವಿಸ್ತಾ ಇದ್ದೀನಿ ಅಂತ ನನಗೆ ಒಂದು ಅರ್ಥನೇ ಗೊತ್ತಿರ್ಲಿಲ್ಲ ಜೀವನ ಅಂತಂದ್ರೆ. ನಾನ್ ಹೇಗ್ ಬದುಕ್ಬೇಕು ಅನ್ನೋದು ಕೂಡ ನನಗೆ ಒಂದು ತಿಳುವಳಿಕೆ ಇರ್ಲಿಲ್ಲ. ಒಂದ್ಸರಿ ನನ್ಗೆ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ ನೋಡ್ದೆ, ಈ ತರ ಮಹಾವತಾರ್ ಫೌಂಡೇಶನ್ ಇಂದ ಧ್ಯಾನ ಕಾರ್ಯಕ್ರಮ. ಧ್ಯಾನ ಅನ್ನೋ ಪದನೇ ನನಗ್ ಗೊತ್ತೇ ಇಲ್ಲ. ನಾನು ಹುಟ್ಟಿ ಬೆಳೆದಿಷ್ಟು ದೊಡ್ಡೋಳಾದ್ರೂ ನನ್ಗೆ ಧ್ಯಾನ ಅನ್ನೋದು ಗೊತ್ತಿಲ್ಲ. ಏನಕ್ ಬೇಕು ಧ್ಯಾನ ಧ್ಯಾನ ಅಂತ ಇಷ್ಟು ಪ್ರಚಾರ ಮಾಡ್ತಾರೆ ಅಂತ ಕೇಳ್ದಾಗ, ನಮ್ಮ ಜೀವನದ ಪ್ರಮುಖ ಅಂಶನೇ ಧ್ಯಾನ. ಯಾಕೆ ಅಂತಂದ್ರೆ, ಜೀವನ ಅಂದ್ರೆ ಒತ್ತಡ ನಿರ್ಮೂಲನೆ ಮಾಡಿ ಅಥವಾ ಒತ್ತಡ ರಹಿತವಾಗಿ ನಾವು ಜೀವನ ಮಾಡ್ಬೇಕಂತ ಹೇಳಿದ್ರೆ ಧ್ಯಾನ ಅನ್ನೋದು ನಮ್ಗೆ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ನನಗೆ ಇದ್ದಿದ್ದು ಕೆಲವೊಂದು ಒತ್ತಡದ ಕಾರಣದಲ್ಲಿ ನಾನು ಏನೋ ಇರ್ಬೋದು ಅಂತ ಜಾಯಿನ್ ಆದೆ ಅಷ್ಟೇ. ಸ್ವಲ್ಪ ದಿನವರೆಗೆ ಮಾಡೋಣ, ಇಂಟ್ರೆಸ್ಟ್ ಇದ್ರೆ ಆಮೇಲೆ ಬಿಟ್ಬಿಡೋಣ ಅಂತ ಹೇಳಿ. ನಾನು ಆ ಕ್ಲಾಸಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು, ಧ್ಯಾನದ ಜೊತೆಗೆ ಇಲ್ಲಿ ಸಮಗ್ರ ಜೀವನ ಶೈಲಿ ಕೂಡ ನನಗೆ ಗೊತ್ತಾಯ್ತು. ಇದನ್ನೆಲ್ಲ ನೋಡಿದಾಗ ನನಗೆ ಇದ್ರದ್ದು ಏನಪ್ಪಾ ಅಂದ್ರೆ, ಹಣ್ಣನ್ನ ಮೇಲಿಂದ ಹಲಸಿನ ಹಣ್ಣನ್ನ ನೋಡಿದಾಗ ಅದು ಮುಳ್ಳು ಅಂತ ತಿಳ್ಕೊತೀವಿ. ಅದ್ರ ಒಳಗಿರ ಅಂತ ಹಣ್ಣನ್ನ ನಾವು ಸೌದಾಗ್ಲೇ ಅದ್ರದ್ದು ಸವಿ ಗೊತ್ತಾಗುತ್ತೆ ಅಂತ ನಾನು ಈ ಧ್ಯಾನಕ್ಕೆ ಬಂದ್ಮೇಲೆ ಮತ್ತೆ ಸಮಗ್ರ ಜೀವನ ಶೈಲಿನ ಅಳವಡಿಸ್ಕೊಂಡ್ಮೇಲೆ ನನ್ಗೆ ಅರ್ಥ ಆಯ್ತು. ಧ್ಯಾನಕ್ಕೆ ಬಂದೆ, ಧ್ಯಾನ ಮಾಡೋದ್ರಿಂದ ಕೆಲವೊಂದು ನಮ್ಗೆ ಒತ್ತಡ ನಿರ್ವಹಣೆ ಆಯ್ತು, ಮನಸ್ಸು ಶಾಂತಿ ಆಯ್ತು, ನಮ್ಮ ಜೀವನದ ಕ್ರಮ ಅರ್ಥ ಆಯ್ತು. ಆಮೇಲೆ ನಾವ್ ಹೇಗೆ ಜೀವಿಸ್ಬೇಕು ಅನ್ನೋದು ನನ್ಗೆ ಅರ್ಥ ಆಯ್ತು. ತುಂಬಾ ತಪ್ಪುಗಳು ಮಾಡ್ತಾ ಇದ್ದೆ ನಾನು ಬಳಸೋ ಆಹಾರದಿಂದ ಹಿಡ್ದು ನನ್ನ ಜೀವನ ಶೈಲಿಯಿಂದ ಹಿಡ್ದು ಪ್ರತಿಯೊಂದು ಸಹ ನಾನು ತುಂಬಾ ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನ್ ತಪ್ಪುಗಳನ್ನ ಮಾಡೋದಲ್ದೆ ನನ್ನ ಮುಂದಿನ ಪೀಳಿಗೆ ಆದಂತಹ ನಮ್ಮ ಮಕ್ಳಿಗೂ ಕೂಡ ನಾನು ಅದನ್ನೇ ಮಾಡ್ತಾ ಇದ್ದೆ. ನಮ್ಮ ರಂಗನಾಥ್ ಸರ್ ಎಲ್ಲಾ ವಿಚಾರಗಳನ್ನ ಕ್ರೋಢೀಕರಣ ಮಾಡಿ ಅದನ್ನ ಒಂದೊಂದೇ ಎಳೆಯಾಗಿ ಅವರು ಹೇಳ್ತಾ ಬಂದಾಗ ಅದನ್ನ ಕೆಲವೊಂದಿಷ್ಟನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಅದ್ರೊಳಗೆ ನನ್ನ ಆಹಾರ ಕ್ರಮ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ನಡಿಗೆ ಆಗಿರ್ಬೋದು, ಉಸಿರಾಟದ ಕ್ರಮ, ಮತ್ತೆ ಧ್ಯಾನ ಮಾಡೋದು, ಮತ್ತೆ ಏಕಾಗ್ರತೆ ಹೆಂಗ್ ಮೂಡಿಸ್ಕೊಳ್ಳೋದು, ಮತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ನಾನು ಬಳಸಂತ ಕೆಲವೊಂದು ಆಹಾರ ಪದಾರ್ಥಗಳಾಗಿರ್ಬೋದು. ಅದ್ರೊಳಗೆ ನಾನು ತುಂಬಾ ಇನ್ಸ್ಪಿರೇಷನ್ ಅಂತ ನಾನು ತಗೊಂಡಿದ್ದು ಅಂತಂದ್ರೆ ಸ್ವಾಮೂತ್ರ ಚಿಕಿತ್ಸೆ ಅನ್ನೋದನ್ನ ನಾನು ತುಂಬಾ ಇಂಟ್ರೆಸ್ಟ್ ಇಂದ ತಗೊಂಡೆ. ಅದನ್ನ ತುಂಬಾ ವಿಚಾರಗಳಲ್ಲಿ ಬಳಸ್ದೆ ಕೂಡ. ಅದ್ರದ್ದು ರಿಲೇಟೆಡ್ ನಾನು ತುಂಬಾ ಕ್ಲಾಸಸ್ ಮಾಡಿದೀನಿ, ಒಂದಷ್ಟು ಬುಕ್ಸ್ ಕೂಡ ತಕೊಂಡು ನಾನು ಅದನ್ನ ರೆಫರೆನ್ಸ್ ಕೂಡ ಮಾಡಿದೀನಿ. ಅದನ್ನ ಇವಾಗ್ಲೂ ಸಹ ಬಳಸ್ತೀನಿ. ಅದನ್ನ ನಾನು ಅದು ನನ್ನ ಜೀವನದೊಳಗೆ ತುಂಬಾ ಪ್ರಮುಖ ಪಾತ್ರ ವಹಿಸ್ತು ನನಗೆ. ಸ್ವಾಮೂತ್ರ ಚಿಕಿತ್ಸೆ ಅನ್ನೋದನ್ನ ನಾನು ಇವಾಗ್ಲೂ ಮಾಡ್ತಾ ಇದ್ದೀನಿ, ಮತ್ತೆ ಮಾಡೋರ್ಗೆ ಸಜೆಷನ್ ಕೂಡ ಕೊಡ್ತಾ ಇರ್ತೀನಿ. ಅದನ್ನ ಮಾಡ್ಬೇಕಿದ್ರೆ ಸರ್ ನಮ್ಗೆ ವೇದಿಕೆ ಮೇಲೆ ಹೇಳ್ಬೇಕಿದ್ರೆ ನನಗೆ ಅದು ಏನು ಈ ತರ ಸ್ವಾಮೂತ್ರ ಚಿಕಿತ್ಸೆ, ಸಮಗ್ರ ಜೀವನ ಶೈಲಿ ಸರಿ, ಆದ್ರೆ ಸ್ವಾಮೂತ್ರ ಚಿಕಿತ್ಸೆ ಅನ್ನೋದನ್ನ ನಾನು ಎಲ್ಲೂ ಕೇಳೇ ಇರ್ಲಿಲ್ಲ. ಅದು ಹೊಸದು ಕೂಡ, ಎಲ್ಲೂ ಹುಡುಕುದ್ರುನು ಸಿಗದೇ ಇರೋಂತಹ ಎಷ್ಟೊಂದ್ ವಿಚಾರಗಳನ್ನ ರಂಗನಾಥ್ ಸರ್ ನನಗೆ ಹೇಳ್ದಾಗ ಅದು ನನ್ಗೆ ತುಂಬಾ ಆಸಕ್ತಿದಾಯಕ ಅಂತ ಅನಿಸ್ತು. ಆ ಆಸಕ್ತಿದಾಯಕ ಆದಂತ ವಿಚಾರಗಳನ್ನ ತಗೊಂಡು ನಾನು ತುಂಬಾ ವಿಚಾರಗಳಿಗೆ ನನ್ಗೆ ತುಂಬಾ ಕೆಲವೊಂದು ಹೆಲ್ತ್ ಇಶ್ಯೂಸ್ ತುಂಬಾ ಸಿವಿಯರ್ ಆಗಿತ್ತು, ಅದಕ್ಕೆಲ್ಲ ನಾನು ಬಳಸಿದ್ದೀನಿ. ಅದ್ರಲ್ಲಿ ಹೇಳ್ಬೇಕಂದ್ರೆ ತುಂಬಾ ನನ್ಗೆ ರ್ಯಾಷಸ್ ಮತ್ತೆ ಇರಿಟೇಷನ್ಸ್ ಇತ್ತು, ಅಲರ್ಜಿ ಸಮಸ್ಯೆ ಮತ್ತೆ ಎಕ್ಸಿಮಾ ಸಮಸ್ಯೆ ಅನ್ನೋದು ಇತ್ತು. ಅದನ್ನ ನಾನು ಈ ಸಮುದ್ರ ಚಿಕಿತ್ಸೆಯಿಂದನೇ ಕೂಡ ನಾನು ಅದನ್ನ ಬಳಸ್ಕೊಂಡು ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ನನ್ನ ಆಗಿ ನೋಡೋದಕ್ಕೂ ಈಗ ನೋಡೋದಕ್ಕೂ ನನಗೆ ತುಂಬಾ ಮಧ್ಯದಲ್ಲಿ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಆಗ್ಬಿಟ್ಟು ತುಂಬಾ ಪಿಂಪಲ್ಸ್ ಇಶ್ಯೂಸ್ ಆಗ್ಬಿಟ್ಟಿತ್ತು. ಮತ್ತೆ ಮೂಡ್ ಸ್ವಿಂಗ್ಸು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ಬಿಟ್ಟಿತ್ತು. ಅದನ್ನು ಕೂಡ ನಾನು ಇವಾಗ ಒಂದು ಕಂಟ್ರೋಲ್ಗೆ ತಗೊಂಡ್ ಬಂದಿದ್ದೀನಿ. ಹಂಗಾಗಿ ನಾನು ಈ ಸಮುದ್ರ ಚಿಕಿತ್ಸೆ ಅನ್ನೋದನ್ನ ಅದನ್ನ ತುಂಬಾ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಂಗನಾಥ್ ಸರ್ ಏನೇ ಕ್ಲಾಸಸ್ ಹೇಳಿದ್ರು ನನ್ಗೆ ಆಸಕ್ತಿದಾಯಕವಾದ ವಿಷಯ ಅಂತ ಅನ್ಸ್ದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರತಿ ಸರಿ ಅದನ್ನ ನಾನು ಅಳವಡಿಸ್ಕೊಳ್ತಾ ಹೋಗ್ತಾ ಇರ್ತೀನಿ. ಮತ್ತೆ ಅದನ್ನ ನಾನು ತಿಳಿದಿರೋರಿಗೆ ಇದನ್ನ ಹೇಳ್ತಾನೂ ಇರ್ತೀನಿ. ಆದ್ರೆ ನನಗೆ ಇತ್ತೀಚೆಗೆ ಸ್ವಲ್ಪ ನನ್ನ ಮನೆಯ ಒತ್ತಡದಿಂದಾಗಿ ನಾನು ತೆರೆಯ ಮುಂದೆ ನನ್ಗೆ ಅಷ್ಟು ಕಾರ್ಯನಿರ್ವಹಣೆ ಮಾಡಕ್ಕೆ ಸ್ವಲ್ಪ ಕಷ್ಟ, ಮತ್ತೆ ಸಮಯ ಹೊಂದಿಸಕ್ಕೆ ಕಷ್ಟ ಆಗಿರೋದ್ರಿಂದ ನಾನು ತೆರೆಯ ಮುಂದೆ ಬರ್ತಾ ಇಲ್ಲ. ತೆರೆಯ ಹಿಂದೆ ನನ್ನ ಸ್ವಯಂ ಸೇವೆ ಅನ್ನೋದನ್ನ ನಾನು ಅಳಿಲು ಸೇವೆ ನನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಅದನ್ನೆಲ್ಲ ಕಡಿಮೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನ್ ಹೇಳೋದಿಷ್ಟೇ, ಯಾರೇ ಹೊಸಬ್ರು ಬರ್ಲಿ, ಯಾರೇ ನಮ್ಮ ವೇದಿಕೆ ಮೇಲೆ ಇರ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ಮಾಡ್ಬೇಕಾ ಮಾಡ್ಬಾರ್ದಾ ಅಥವಾ ತಿಳ್ಕೊಬಾರ್ದಾ ಅನ್ನೋಂತ ಒಂದು ಪ್ರಶ್ನೆ ಇದ್ದಾಗ ಅವರು ಮನ್ಸ ಇಚ್ಛೆ ಹೇಳ್ತೀನಿ, ಎಲ್ಲೂ ಕೂಡ ಇಂತಹ ವಿಚಾರಗಳು ಅಥವಾ ಇಂತಹ ಹೊಸ
ಏನು ಹೇಳ್ತಾರೆ ನಮ್ಮ ರಂಗನಾಥ್ ಸರ್, ಅವರು ಒಂದು ವಿಕಿಪೀಡಿಯಾ ಅಂತ ಹೇಳ್ಬೋದು. ಎಷ್ಟೊಂದು ವಿಚಾರಗಳನ್ನ ಎಕ್ಕಿ ಎಕ್ಕಿ ತಗೊಬರ್ತಾರೆ. ಮತ್ತೆ ತುಂಬಾ ಒಳ್ಳೆ ಒಳ್ಳೆ ಮಾಸ್ಟರ್ಸ್ ಬರ್ತಾರೆ ನಮ್ ಕಾರ್ಯಕ್ರಮಕ್ಕೆ. ಆಮೇಲೆ ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರಿಂದ ಸಮಗ್ರ ಜೀವನ ಶೈಲಿ ಆಗಿರ್ಬೋದು, ಪ್ರತಿಯೊಂದು ದಿನದ ಕೆಲವೊಂದು ಮಾಸ್ಟರ್ಸ್ಗಳದ್ದು ಪ್ರವಚನಗಳನ್ನ ಕೇಳ್ಬಿಟ್ರೆ ನಾವು ಈ ತರ ವಿಚಾರಗಳನ್ನ ಎಲ್ಲೂ ಕೂಡ ಹುಡುಕಿದ್ರು ಕೂಡ ಸಿಗಲ್ಲ. ಆ ತರದ್ದು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಹಂಗಾಗಿ ನಮ್ಮ ವೇದಿಕೆ ಮೇಲಿರೋಂತಹ ಅಥವಾ ನಮ್ಮ ವೇದಿಕೆಗೆ ಹೊಸದಾಗಿ ಬರುವಂತಹ ಎಲ್ಲಾ ನಮ್ಮ ಬಂಧು ಮಿತ್ರಗಳು ಇದ್ರ ಸದುಪಯೋಗಗಳನ್ನ ಪಡ್ಕೋಬೇಕು. ಮತ್ತೆ ಅವರು ಮುಂದೆ ಬಂದು ಏನ್ ವಿಚಾರ ಗೊತ್ತಿರುತ್ತೆ ಅದ್ರ ಬಗ್ಗೆ ಈ ತರ ಒಂದು ಸಣ್ಣ ಈ ತರ ಕಿರುಪರಿಚಯ ಅಥವಾ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವೇದಿಕೆ ಮೇಲೆ ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಂದಿನಿ ಮ್ಯಾಮ್. ಬಹಳ ನಾನು ಪ್ರತಿ ಶುಕ್ರವಾರ ಬಂದಾಗ ನಿಮಗೆ ಫೋನ್ ಮಾಡ್ತಾ ಇದ್ದೆ, ಈ ಶುಕ್ರವಾರ ಬರ್ತೀರಾ, ಈ ಶುಕ್ರವಾರ. ಬಟ್ ನನಗೆ ಗೊತ್ತಾಯ್ತು ನಿಮ್ದು ಯಜಮಾನ್ರು ದೂರ ಇದ್ದಾರೆ, ಸೊ ಎಲ್ಲವನ್ನ ನೀವೇ ನಿಭಾಯಿಸ್ಬೇಕು ಮಕ್ಕಳದೆಲ್ಲ ಅಂತ, ಅದಕ್ಕೆ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಬಟ್ ನಿನ್ನೆ ನನಗೆ ಅನ್ಸಿತ್ತು, ಅಟ್ಲೀಸ್ಟ್ 15 ಮಿನಿಟ್ಸ್ ಬಂದು ನಿಮ್ಮ ಮುಖವೊಂದು ತೋರಿಸಿ ನೀವು ತೆರೆಯ ಹಿಂದೆ ಏನ್ ಕೆಲಸ ಮಾಡ್ತಿದ್ದೀರಾ, ಜೊತೆಗೆ ಸಾಕಷ್ಟು ನೀವಿವತ್ತು ಅದನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ, ಆದ್ರೇನು ಸಾಕಷ್ಟು ನೀವು ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ದೀರಾ. ಯಾಕಂತಂದ್ರೆ ನಾನು ನೋಡಿದಾಗ, ನಾನು ಮಾತಾಡಿದಾಗೆಲ್ಲ ತಾವು ಹೇಳ್ತಾ ಇದ್ರಿ. ಬಹುಶಃ ನಿಮ್ಮನ್ನ ನೋಡಿದ್ದು ಸಿದ್ದರ ಬೆಟ್ಟನೇ ಲಾಸ್ಟ್ ಅಂತ ನಾನು ಅನ್ಕೊಂಡಿರ್ತೇನೆ, ಆ ನಂತರ ನೋಡಿಲ್ಲ ನಿಮ್ಮನ್ನ. ಸೊ ತೆರೆಯಲ್ಲಿ ಮಾತ್ರ ಈಗ ನೋಡ್ತಾ ಇದ್ವಿ ಒಂದೊಂದು. ಆಮೇಲೆ ಇವಾಗ ಕಿರುಚಿತ್ರದಲ್ಲಿ ಎಲ್ಲ ತಾವು ರೋಲ್ ಮಾಡ್ತಾ ಇದ್ರಿ, ಈಗ ಅದಕ್ಕೂ ಸಹ ಬರ್ತಾ ಇಲ್ಲ. ಇಲ್ಲಾಂದ್ರೆ ಮೇಡಮ್ ನಿಮ್ದೆಲ್ಲ ಬಹಳ ಅದ್ಭುತವಾದ ಕಾರ್ಯಕ್ರಮ ಬರುತ್ತಾ ಇತ್ತು. ಸೊ ಏನೇ ಆಗ್ಲಿ, ಇವತ್ತು ತಾವು ಬಹಳ ಒಂದು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡು 15 ನಿಮಿಷ ತಮ್ಮ ಒಂದು ಅನುಭವನ ಹಂಚ್ಕೊಂಡ್ರಿ. ಇದು ಒಂದು ಸಣ್ಣ ಸೇವೆ ಮೇಡಮ್, ಅದೆಲ್ಲ ಇರ್ಲಿ ಪರವಾಗಿಲ್ಲ. ಯಾಕಂತಂದ್ರೆ ಮೋಟಿವೇಶನ್ಗೆ ಅಷ್ಟೇ ಸಾಕು. ಯೂರಿನ್ ಥೆರಪಿ ಬಗ್ಗೆ ತುಂಬಾ ಜನ ಇಷ್ಟೊಂದು ವೇದಿಕೆಯಲ್ಲಿ ಹೇಳಿದ್ರು, ಇನ್ನೂ ಅಳವಡಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ಅಂಥದ್ದೊಂದು ಏನು ದೃಢ ಸಂಕಲ್ಪವನ್ನ ಮಾಡಿ ಉಪಯೋಗ ಮಾಡದವರು ಇದ್ದಾರೆ. ಸಾಕಷ್ಟು ಮಾತ್ರೆಗಳನ್ನ ತಿಂತಾರೆ, ಬಟ್ ಇದನ್ನಿನ್ನೂ ಮಾಡ್ಕೊಂಡಿಲ್ಲ. ಬಟ್ ನನ್ಗನ್ಸುತ್ತೆ, ಮೊನ್ನೆ ಮಾತಾಡಿದಾಗ ನಂದಾ ಮೇಡಮ್ ನೆನ್ಸ್ಕೊಂಡ್ರು, ನಂದಿನಿ ಮೇಡಮ್ ಫಸ್ಟ್, ಆಮೇಲೆ ನಾನು ಸೆಕೆಂಡ್ ಅಂತ ಹೇಳ್ಕೊಂಡು ಅವರು ಹೇಳಿದ್ರು. ಸೊ ಹಾಗಾಗಿ ಇದು ಎಲ್ರಿಗೂ ಒಂದು ಮೋಟಿವೇಶನ್. ತಾವು ಏನ್ ಮಾತಾಡಿದ್ದೀರಾ ಇವತ್ತು, ಜೊತೆಗೆ ಎಲ್ಲ ಲೈಫ್ ಸ್ಟೈಲ್ ಅನ್ನ ನಮ್ಮ ವೇದಿಕೆ ಕೊಡ್ತಾ ಇದೆ, ಅದನ್ನು ಅಳವಡಿಸ್ಕೊಳ್ಬೇಕು. ಸೊ ಹಾಗಾಗಿ ಇವತ್ತೊಂದಿನ ನಮ್ದೆಲ್ಲದ್ದು ಒಂದು ಏನು ಶುಭ ಸಂಕೇತ ಅಂತ ನಾನು ಅನ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನೀವು ಬರ್ತೇನೆ ಅಂತ ಹೇಳ್ತಾ ಇದ್ದೀರಾ, ದಯಮಾಡಿ ಪ್ರಶ್ನೆಗಳಿದ್ರೆ ಮಧುರಾ ಮೇಡಮ್ ಈಗ ಜ್ಞಾನ ಹಂಚಿಕೆಯನ್ನ ಮಾಡ್ತಾರೆ. ಅದ್ರ ನಂತರ ತಮ್ಗೆ ಕೂತ್ಕೊಳ್ಳಕ್ಕೆ ಪುರ್ಸೊತ್ತಿದ್ದಲ್ಲ ಮ್ಯಾಮ್? ಮೇಡಮ್ ನಾನು ವಿಡಿಯೋ ಆಫ್ ಮಾಡಿರ್ತೀನಿ, ಆಮೇಲೆ ನೋ ಪ್ರಾಬ್ಲಮ್. ಮಧುರಾ ಮೇಡಮ್ದು ಜ್ಞಾನ ಹಂಚಿಕೆ ಆದ ತಕ್ಷಣ ಏನಾದ್ರೂ ನಮ್ಮ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಧ್ಯಾನ ಬಂಧುಗಳಿಗೆ ಏನಾದ್ರು ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳ್ತಾರೆ. ಸೊ ತಾವು ದಯಮಾಡಿ ಆ ಒಂದು ನಿಮಗೂ ಸದುಪಯೋಗ, ನಮಗೂ ಸದುಪಯೋಗ, ಎರಡು ಸಹ ಅದನ್ನ ನಾವು ಪಡ್ಕೊಳ್ತೇವೆ. ಜೊತೆಗೆ ನಿಮಗೂ ಇನ್ನು ಹೆಚ್ಚಿನ ಒಂದು ಹಂಚಿಕೆ, ಜೊತೆಗೆ ನಮ್ಮವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ತಾವು ಸಹ ಅನುಭವಿಸುವಂತದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವತ್ತು ನಾನು ಪ್ರಿಪೇರ್ ಆಗಿರ್ಲಿಲ್ಲ. ನಾನು ಸ್ಕೂಲ್ಗೆ ಹೋಗಿದ್ದೆ, ಸ್ವಲ್ಪ ಸ್ಕೂಲ್ ವಿಚಾರದಲ್ಲಿ ಓಡಾಡ್ತಾ ಇದ್ದೆ. ನನಗೆ ಸಮಗ್ರ ಜೀವನ ಶೈಲಿಯಲ್ಲಿ ನಾನೇನ್ ಅರ್ಥ ಮಾಡ್ಕೊಂಡಿದ್ದೀನಿ ಮತ್ತೆ ನಾನೇನ್ ಅಳವಡಿಸ್ಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ನಾನು ಹೇಳಕ್ಕಾದೆ. ಮುಂದಿನ ದಿನಗಳಲ್ಲಿ ನನಗೆ ರಂಗನಾಥ್ ಸರ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಯೂರಿನ್ ಥೆರಪಿ ಮಾಡಿದಾಗ ನನ್ಗೆ ಅವ್ರ ಜೊತೆನೆ ಎಷ್ಟು ವಿಚಾರಗಳು ಡಿಸ್ಕಸ್ ಮಾಡ್ತಿದ್ದೆ, ಎಷ್ಟು ಕ್ಲಾಸಸ್ ಮಾಡ್ತಾ ಇದ್ದೆ ಅಂತಂದ್ರೆ ಅದನ್ನೆಲ್ಲ ನಾನು ಇವಾಗ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ನನ್ಗೆ ಬೇಜಾರಾಗುತ್ತೆ. ನನಗೆ ತುಂಬಾ ಜನ ಫೋನ್ ಮಾಡ್ತಾ ಇದ್ರು ಯೂರಿನ್ ಥೆರಪಿ ಬಗ್ಗೆ ಕೇಳ್ಕೊಂಡು. ಆಮೇಲಿಂದ ಇವಾಗ್ಲೂ ಸಹ ಮಾಡಿದ್ರು ನಾನು ಫಾಲೋ ಅಪ್ ಮಾಡ್ತೀನಿ. ಈ ವಿಚಾರದೊಳಗೆ ನನಗೆ ಶೇರ್ ಮಾಡ್ಕೊಳಕ್ಕೆ ಯಾವುದೇ ಇಸಿಟೇಷನ್ ಇಲ್ಲ, ಮತ್ತೆ ನನ್ಗೆ ಯಾವುದೇ ಬೇಜಾರಿಲ್ಲ. ಯಾಕೆಂದ್ರೆ ನಾನು ಸಮುದ್ರ ಚಿಕಿತ್ಸೆ ಅನ್ನೋದನ್ನ ನಾನು ಅದನ್ನ ಶಿವಾಂಬು ಅಂತಾನೆ ಅದನ್ನ ನಾನು ಸ್ವೀಕಾರ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ನಾನು ಯಾವುದೇ ಒಂದ್ ವೇದಿಕೆಲ್ಲಾದ್ರೂ ಯಾರ್ಗೆ ಆದ್ರೂ ಹೇಳಕ್ಕೆ ನನಗೆ ನಿಸ್ಸಂಕೋಚವಾಗಿ ನಾನು ಅದನ್ನ ಹೇಳ್ತಿದ್ದೆ, ಪ್ರಚಾರ ಮಾಡ್ತಾ ಇದ್ದೆ, ಮತ್ತೆ ಅದೇ ವಿಚಾರದ ಬಗ್ಗೆ ವಿಚಾರನು ಮಾಡ್ತಾ ಇದ್ದೆ. ಹಂಗಾಗಿ ಅದಾದ್ರೂ ಪರವಾಗಿಲ್ಲ, ಸಮಗ್ರ ಜೀವನ ಶೈಲಿಯಲ್ಲಿ ನಾನೇನ್ ಅಳವಡಿಸ್ಕೊಂಡಿದೀನಿ ಅದನ್ನ ಹೇಳ್ಬೇಕು ಅದ್ರ ಪರವಾಗಿಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು ಧಾರಾಳವಾಗಿ ಉತ್ತರ ಹೇಳ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಧುರಾ ಮೇಡಮ್ ತಕೊಂಡಾದ್ಮೇಲೆ ಅನುರಾಧ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ, ನೀವು ಕೋಹೋಸ್ಟ್ ಅಲ್ಲಿ ಇದ್ದೀರಾ, ಯಾಕೆ ಹೇಳಿ?
ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದೀರಾ ಅನುರಾಧ ಮ್ಯಾಮ್? ಅನುರಾಧ ಮೇಡಮ್, ಹ್ಯಾಂಡ್ ರೈಸ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೇನೆ ನಾನು. ಮ್ಯೂಟ್ ಆಗ್ತಾ ಇಲ್ವಾ? ಈಗ ಬೇಡ ಅಲ್ಲ, ಆಮೇಲೆ ಅನ್ಮ್ಯೂಟ್ ಮಾಡ್ತೇನೆ ನಾನು ನಿಮ್ಗೆ. ಓಕೆ, ನಮ್ಮ ಮುಂದಿನ ಜ್ಞಾನ ಹಂಚಿಕೆ ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಎಲ್ರಿಗೂ ಚಿರಪರಿಚಿತ ಮನೆ ಮತ್ತು ಪ್ರವೀಣೆ ಮಧುರಾ ಹೆಗಡೆ ಅವರು ನಮ್ಮ ಮುಂದೆ ಹಾಜರಾಗಿದ್ದಾರೆ. ಈ ದಿನ ಈ ಸುಮಾರು ಟೈಮಿಂದ ನಾವು ಮನೆ ಮದ್ದನ್ನ ಬಿಟ್ಟೇ ಬಿಟ್ಟಿದ್ದೇವೆ. ಯಾಕಂತಂದ್ರೆ ಮೇಡಮೇ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳಿದಾಗ, ಇಲ್ಲ ಮೇಡಮ್, ಹೊಸಬ್ರಿಗೆ ನೀವು ಅವಕಾಶ ಕೊಡಿ. ಹೊಸಬ್ರು ಬಂದು ಸಮಗ್ರ ಜೀವನ ಶೈಲಿಯಲ್ಲಾಗ್ಲಿ ಅಥವಾ ಜ್ಞಾನ ಹಂಚಿಕೆಯಲ್ಲಿ ಹೊಸಬ್ರು ಬರ್ಲಿ ಅಂತ ಅವ್ರು ಯಾವಾಗ್ಲೂ ನನ್ನ ಹತ್ರ ಹೇಳ್ತಾರೆ. ಬಟ್ ನಾನು ಇವತ್ತು ಹೇಳಿದೆ, ತುಂಬಾ ಜನ ಹೊಸಬರಿಗೆ ಕೊಡ್ತಾ ಬಂದೇವೆ. ಮತ್ತೆ ಇನ್ನೊಂದೇನಂತಂದ್ರೆ ಪ್ರತಿ ಬಾರಿ ಬನ್ನಿ ಅಂತ ಕರೆಯುವಂತ ಪರಿಸ್ಥಿತಿ ಆಗಿದೆ. ನಾನು ಪ್ರತಿ ಸಲ ವೇದಿಕೆಯಲ್ಲಿ ಇದನ್ನ ಹೇಳ್ತೇನೆ, ಎಲ್ಲರೂ ಮುಂದೆ ಬನ್ನಿ ಅಂತ ಹೇಳ್ಕೊಂಡು. ಜೊತೆಗೆ ಮನೆ ಮದ್ದು ಮಾತ್ರ ಅಲ್ಲ, ಮಧುರಾ ಮೇಡಮ್ ಹತ್ರ ಸಾಕಷ್ಟು ಜೀವನ ಶೈಲಿಗೆ ಸಂಬಂಧಪಟ್ಟಂತ ವಿಷಯಗಳು ಅವರಲ್ಲಿ ಸ್ಟಾಕ್ ಇದಾವೆ. ನಾವು ಸಾಮಾನ್ಯವಾಗಿ ದಿನ ಮಾತಾಡ್ತಾ ಇರ್ತೇವೆ, ಹಂಚಿಕೊಳ್ತೇವೆ, ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಸೇರಿದಾಗ ಸಹ ನಾವು ಈ ಬಗ್ಗೆ ಮಾತಾಡ್ತೇವೆ. ಸೊ ಇಂದಿನ ನಮ್ಮ ಜ್ಞಾನ ಹಂಚಿಕೆಯ ಉಪನ್ಯಾಸವನ್ನ ನೀಡಲಿಕ್ಕೆ ನಮ್ಮದೇ ವೇದಿಕೆಯ ಹಿರಿಯ ಮಾಸ್ಟರ್ ಆಗಿರತಕ್ಕಂಥ ಶ್ರೀಮತಿ ಮಧುರಾ ಹೆಗಡೆ ಅವರು ನಮ್ಮ ಮುಂದೆ ಇದ್ದಾರೆ. ಮೇಡಮ್ ಅವರಿಗೆ ಈ ವೇದಿಕೆ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ, ಮಹಾತಾ ಫೌಂಡೇಶನ್ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ನಂದಿನಿ ಮೇಡಮ್. ತುಂಬಾ ದಿನದ ಮೇಲೆ ನಿಮ್ಮ ಒಂದು ಪ್ರದರ್ಶನ ನಮ್ಮ ವೇದಿಕೆ ಮೇಲೆ ಆಯ್ತು. ತೆರೆ ಹಿಂದೆ ತುಂಬಾ ಕೆಲಸ ಮಾಡ್ತಿದ್ದೀರಾ, ತೆರೆಯ ಮುಂದೆ ಬರ್ತಾ ಇರ್ಲಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹಾಗೆ ಇವತ್ತು ಇವತ್ತು ನಾನು ಮನೆ ಮದ್ದು ಅಂತ ಅಲ್ಲ, ಆರೋಗ್ಯದ ಮಾಹಿತಿ ಕೊಡ್ಲಿಕ್ಕೆ ಇವತ್ತೊಂದು ಚಿಕ್ಕದಾಗಿ ಹೇಳಲಿಕ್ಕೆ ಅಂತ ಬಂದಿದ್ದೀನಿ. ಯಾಕಂದ್ರೆ ಮನೆ ಮದ್ದು ಅಂದ ತಕ್ಷಣ ಎಲ್ರಿಗೂ ಒಂಥರ ಸೆಡೆ, ಅಂದ್ರೆ ಏನಪ್ಪಾ ಇದು ಮಾಡ್ಕೊಳ್ಳೋದು, ಯಾವಾಗ ನೋಡಿದ್ರು ಹೇಳ್ತಾ ಇರ್ತಾರೆ ಅವರು. ನನಗೆ ಗೊತ್ತಿರೋ ಅಂತದ್ದೇ ಅಲ್ವಾ, ಏನು ಇದನ್ನು ವಿಶೇಷಣ ಅಂತ ಎಲ್ಲರೂ ಒಂಥರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಒಂದ್ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡೋಣ, ಹೊಸಬ್ರಿಗೆಲ್ಲ ಅವಕಾಶ ಕೊಡೋಣ, ಎಲ್ಲರೂ ಅವ್ರಿಗೆ ಗೊತ್ತಿರೋ ಅಂತದ್ದೆಲ್ಲ ಹೇಳಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಸ್ವಲ್ಪ ಮಧ್ಯೆ ಅವಾಗ ಬರೋದನ್ನ ತಪ್ಪಿಸ್ಕೊಂಡು ಇರ್ತೀನಿ. ಈಗ ರೇವತಿ ಮೇಡಮ್ ತುಂಬಾ ಒತ್ತಾಯ ಮಾಡಿ, ಬನ್ನಿ ಮೇಡಮ್ ಮುಂದೊಂದ್ ದಿನ ಮಧ್ಯೆ ಕೊಡಿ ಅಂತ ಕೇಳ್ಕೊಂಡ್ರು. ಆ ಕಾರಣ ಇವತ್ತು ನಾನು ಬಂದಿದ್ದೇನೆ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹಾಗೆ ಪತ್ರಿಜಿ ಗುರುಗಳಿಗೂ, ನನ್ನ ತಂದೆ ತಾಯಿಗಳಿಗೂ ಹಾಗೂ ಈ ಮಹಾವತಾರ ವೇದಿಕೆಯನ್ನು ತಯಾರು ಮಾಡಿದಂತಹ ರಂಗನಾಥ್ ಸರ್ ಅವರಿಗೂ ಅನಂತ ಧನ್ಯವಾದಗಳು. ರಂಗನಾಥ್ ಸರ್ ಅವರಿಗೆ ಮನೆ ಮದ್ದು ಅಂದ್ರೆ ತುಂಬಾ ಅಚ್ಚುಮೆಚ್ಚಿನ ಒಂದಿದು. ಯಾವಾಗ ನೋಡ್ರು ಹೇಳ್ತಾ ಇರ್ತಾರೆ, ಮೇಡಮ್ ಎಲ್ಲಿ ಹೋದ್ರಿ, ಮನೆ ಮದ್ದು ಬರ್ತಾ ಇಲ್ಲ ಅಂತ. ಸ್ವಲ್ಪ ನಾನು ಬ್ಯುಸಿ ಇರೋ ಕಾರಣ ಈಗೀಗ ಸ್ವಲ್ಪ ಪೋಸ್ಟ್ ಮಾಡೋದನ್ನು ಕಡಿಮೆ ಮಾಡಿದ್ದೇನೆ. ಅದೇ ಇನ್ಮೇಲ್ ಮಾಡ್ಬೇಕು. ಅದಕ್ಕೋಸ್ಕರ ನನಗೆ ಮನೆ ಮದ್ದು ಅಂದ್ರೆ ಪ್ರೀತಿ. ಯಾಕಂದ್ರೆ ನನ್ನ ಅಜ್ಜಿಯಿಂದ ಬಂದಿರೋದನ್ನ ನಾನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೊಂದೇ ನನಗೆ ಉದ್ದೇಶ. ಅದಲ್ಲಿಗೆ ನಶಿಸಿ ಹೋಗ್ತಾ ಇದೆ. ಎಲ್ಲರೂ ಒಂದ್ ಸ್ವಲ್ಪ ಅಳವಡಿಸ್ಕೊಂಡು ಆರೋಗ್ಯವನ್ನು ಚೆನ್ನಾಗಿ, ಅಂದ್ರೆ ರೋಗ ಬಂದ ಮೇಲೆ ಕಡಿಮೆ ಮಾಡ್ಕೊಳ್ಳೋದಲ್ಲ ಮನೆ ಮದ್ದನ್ನ, ರೋಗ ಬರೋದ್ಕಿಂತ ಮೊದ್ಲೇನೆ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬರೋ ಕಾಯಿಲೆಗಳು ಸ್ವಲ್ಪ ಮಟ್ಟಿಗೆ ತಡಿಬಹುದು ಅನ್ನೋ ವಿಷಯಕ್ಕೆ ಮಾಡ್ಕೊಂಡಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೇವತಿ ಮೇಡಮ್ ಅವಕಾಶಕ್ಕಾಗಿ. ಹಾಗೆ ನಾನು ಇವತ್ತು ಒಂದೊಳ್ಳೆ ಆರೋಗ್ಯ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಇಂದು ನಾವು ಪ್ರತಿದಿನ ಜೀವನದಲ್ಲಿ ಸುಲಭವಾಗಿ ಸಿಗುವಂತ, ಆದರೆ ಅದ್ರ ಉಪಯೋಗನೇ ಗೊತ್ತಿಲ್ಲ, ಇದೆಷ್ಟು ನಮ್ಮ ಜೀವನಕ್ಕೆ ಒಳ್ಳೆಯದು, ಇದನ್ನ ನಾವ್ ಹೇಗೆ ಅಳವಡಿಸ್ಕೋಬೇಕು ಅನ್ನೋ ಅರಿವೇ ನಮ್ಮ ಹತ್ರ ಇಲ್ಲ. ಅಂತದೊಂದು ಆಹಾರದ ಬಗ್ಗೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೂರ್ವಜ್ಞಾನ ನೋಡಿದ್ರೆ ಹೇಗಿತ್ತು ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ನಡೆಯುತ್ತಿರೋ ಸಂಶೋಧನೆಗಳನ್ನ ನೋಡಿದಾಗ ಕಂಡುಬಂದಿರೋ ವಿಚಾರ ಏನಂದ್ರೆ, ಅದು ನಮ್ಮ ಭಾರತೀಯ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಅಥವಾ ನಮ್ಮ ಹವ್ಯಾಸಗಳು, ಇವು ಅತ್ಯಂತ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಭಾರತೀಯದೊಂದು ವಿಜ್ಞಾನದಲ್ಲಿ ಅಷ್ಟು ಅಡಗಿದೆ. ಅಂದ್ರೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ, ಅಂದ್ರೆ ನಾವು ಹಿಂದಿನಿಂದ ಏನ್ ಬಳಸ್ಕೊಂಡು ಬಂದಿದ್ದು ಆ ಪದ್ಧತಿಯಲ್ಲಿ ಅಷ್ಟು ವೈಜ್ಞಾನಿಕವಾಗಿ ಅಂದ್ರೆ ನಿರೂಪಣೆ ಆಗಿ ಬಂದಿದೆ ಅಂತ, ಚಾಲ್ತಿಯಲ್ಲಿ ಬಂದಿದೆ ಅಂತ ಹೇಳ್ಬೋದು.
ಹಾಗಾದ್ರೆ ಇದನ್ನ ನಮ್ಮ ಹಿರಿಯರು ಯಾವ ರೀತಿ ಬೇಕೋ ಅದನ್ನ ಆ ರೀತಿ ಅವರು ಅಂದ್ರೆ ಒಂದು ಪ್ರಿಂಟ್ ತರ ತಯಾರು ಮಾಡಿ ಇಟ್ಟುಬಿಟ್ಟಿದ್ರು. ಆಹಾರದ ಬಗ್ಗೆ ಆಗಲಿ ಅಥವಾ ಜೀವನ ಶೈಲಿಗಳ ಬಗ್ಗೆ ಆಗಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳಿರ್ಬೋದು, ಎಲ್ಲದನ್ನು ಒಂದು ಒಂದು ಬುಕ್ ತರ ಮಾಡಿ ಇಟ್ಬಿಟ್ಟಿದ್ರು ಅವರು. ಅಂದ್ರೆ ಒಂದು ಬುಕ್ ಬರೀತಿರ್ಲಿಲ್ಲ, ಬಟ್ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇರ್ತಿರ್ಲಿಲ್ಲ. ಅಂದ್ರೆ ಈ ವಸ್ತುವಿನಲ್ಲಿ ವಿಟಮಿನ್ ಇದೆಯಾ, ಪ್ರೋಟೀನ್ ಇದೆಯಾ, ಕಾರ್ಬೋಹೈಡ್ರೇಟ್ ಇದೆಯಾ, ಅಥವಾ ಇದು ನಮ್ಮ ಕ್ಯಾಲ್ಸಿಯಂ, ಅದೆಲ್ಲ ಏನು ಗೊತ್ತಿರ್ಲಿಲ್ಲ ಅವರಿಗೆ. ಬಟ್ ಇದು ನನ್ನ ದೇಹಕ್ಕೆ ಆಗುತ್ತೆ, ಇದು ತಗೊಂಡು ನಮ್ ದೇಹಕ್ಕೆ ಆಗುತ್ತೆ, ನಾನು ಆರೋಗ್ಯ ಚೆನ್ನಾಗಿರ್ತೀನಿ ಅನ್ನೋದು ಮಾತ್ರ ಅವರಿಗೆ ಕಲ್ಪನೆ ಇತ್ತು ಅವ್ರ ತಲೆಯಲ್ಲಿ. ಆ ಉದ್ದೇಶದಿಂದ ಈ ವಸ್ತು ತಿಂದ್ರೆ ಅಥವಾ ಈ ವಸ್ತು ನಾವು ನಮ್ಮ ದೇಹಕ್ಕೆ ತೆಗೆದುಕೊಂಡ್ರೆ ನಮ್ ಜೀವನ ಇಷ್ಟು ಚೆನ್ನಾಗಿರುತ್ತೆ ಅನ್ನೋದೊಂದು ಮಾತ್ರ ಕಲ್ಪನೆ ಇತ್ತು. ಅದಕ್ಕೋಸ್ಕರ ಅವ್ರ ಜೀವನದಲ್ಲಿ ಆ ಒಂದು ಆಹಾರವನ್ನು ಅಥವಾ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ಅಳವಡಿಸ್ಕೊಳ್ತಾ ಇದ್ರು. ಆದ್ರೆ ನಾವೀಗ ಏನಾಗಿದೀವಿ, ಆಧುನಿಕತೆಗೆ ಮಾರು ಹೋಗ್ಬಿಟ್ಟಿದೀವಿ. ಅಂದ್ರೆ ಫಾರಿನರ್ ಅಂದ್ರೆ ಗ್ಲೋಬಲೈಸೇಷನ್ ಏನಾಯ್ತು, ಆಧುನಿಕತೆಗೆ ಅಂದ್ರೆ ಫಾರಿನ್ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನಾವು ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದೀವಿ. ಒಂದು ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದ ಜಂಜಾಟ ಅಂದ್ರೆ ಹವ್ಯಾಸಗಳೇನು ಎಲ್ಲವೂ ಕೂಡ ಅವ್ರ ತರನೇ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಆರೋಗ್ಯದ ಮೇಲೆ ತುಂಬಾ ಅನೇಕ ಕಾಯಿಲೆಗಳಿಗೆ ನಾವೀಗ ತುತ್ತಾಗ್ತಾ ಇರೋ. ಉದಾಹರಣೆಗೆ ಅಧಿಕ ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಬಂಜೆತನ ಇರ್ಬೋದು, ಕ್ಯಾನ್ಸರ್, ಹೃದಯ ಸಮಸ್ಯೆ, PCOD ಸಮಸ್ಯೆ, ಹಾರ್ಮೋನ್ ಇಂಬ್ಯಾಲೆನ್ಸ್, ಫ್ಯಾಟಿ ಲಿವರ್, ಅನೇಕ ಕಾಯಿಲೆಗಳು. ಅಂದ್ರೆ ಇದಕ್ಕೆಲ್ಲ ನಾನಾ ರೀತಿಯ ಕಾಯಿಲೆಗಳಿಗೆ ಏನ್ ಮುಖ್ಯ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಮತ್ತು ನಮ್ಮ ಹವ್ಯಾಸ ಅಂತ ಹೇಳ್ಬೋದು. ಆದ್ರೆ ನಮ್ಮ ಹಿರಿಯರು ಪೂರ್ವಕವಾಗಿ ಇದಕ್ಕೆಲ್ಲ ಒಂದು ಆಹಾರವನ್ನು ತಯಾರು ಮಾಡಿಟ್ಟಿದ್ರು. ಅಂದ್ರೆ ಅದ್ಭುತವಾದ ಒಂದು ಆಹಾರವನ್ನೇ ತಯಾರು ಮಾಡ್ತಿದ್ರು. ಅಂದ್ರೆ ಅದು ನಮ್ ದೇಹಕ್ಕೆ ಶಕ್ತಿ ಕೊಡುತ್ತೆ, ಮತ್ತೆ ಅದು ದೇಹಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಮತ್ತೆ ಅದು ದೇಹಕ್ಕೆ ನಾವು ಅದನ್ನ ಕೊಟ್ರೆ ನಾವು ಆರೋಗ್ಯವಾಗಿ ಇರ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ಆಹಾರವನ್ನು ಕೊಟ್ಟಿದ್ರು. ಅಂದ್ರೆ ದೇಹಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಅಂತ ಅದ್ಭುತವಾದ ಒಂದು ಆಹಾರ ಯಾವುದು ಅಂದ್ರೆ ಉಪಹಾರ ಅಂತ ಹೇಳ್ಬೋದು, ಅಥವಾ ಆಹಾರ ಅಂತ ಹೇಳ್ಬೋದು. ಪ್ರತಿನಿತ್ಯ ನಾವು ದಿನದ ಜೀವನದಲ್ಲಿ ಒಂದ್ ಹೊತ್ತಾದ್ರೂ ಬಳಸ್ಕೊಳ್ಳುವಂತ ಆಹಾರ ಯಾವುದು ಅಂದ್ರೆ ಪೊಂಗಲ್ ಅಥವಾ ಕಿಚಡಿ ಅಥವಾ ಬೇಳೆ ದಾಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಕಡೆ ಒಂದೊಂದ್ ತರ ಹೆಸರಿನಲ್ಲಿ ಕರೀತಾರೆ. ಈಗ ಮಲೆನಾಡಿಗೆ ಹೋದ್ರೆ ಅದನ್ನ ಹುಗ್ಗಿ ಅಂತ ಕರೀತಾರೆ. ಅಂದ್ರೆ ದಕ್ಷಿಣ ಭಾರತ ಕಡೆ, ಉತ್ತರ ಭಾರತ ಒಂದೊಂದು ನಾನಾ ಹೆಸರು. ಅಂದ್ರೆ ಕಿಚಡಿ ಅಂತ ಹೇಳ್ತಾರೆ, ಪೊಂಗಲ್ ಅಂತ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದ್ ತರ ಹೆಸರಿನಲ್ಲಿ ಫೇಮಸ್ ಆಗಿದೆ. ಆದ್ರೆ ಈ ಪೊಂಗಲ್ ಅನ್ನೋದು ಎಷ್ಟೊಂದು ಅದ್ಭುತವಾದ ಆಹಾರ ಅಂದ್ರೆ ಅದ್ರದ್ದು ನಮ್ಗೆ ಅರಿವಿಲ್ಲ. ಆದ್ರೆ ಪೂರ್ವಜರು ಅದನ್ನ ಅರ್ಥಕೊಂಡಿದ್ರು ಮೊದ್ಲೇ. ಬಟ್ ಅವ್ರಿಗೆ ಅದ್ರಲ್ಲಿ ಅದೇ ಕಾರ್ಬೋಹೈಡ್ರೇಟ್ ಇದೆಯಾ ಅಥವಾ ಅದ್ರಲ್ಲಿ ಕ್ಯಾಲ್ಸಿಯಂ ಇದೆಯಾ ಅಥವಾ ಪ್ರೋಟೀನ್ ಇದೆಯಾ ಅದೇನು ಗೊತ್ತಿಲ್ಲ. ಬಟ್ ಅವರು ನನ್ನ ದೇಹಕ್ಕೆ ಒಗ್ಗುತ್ತೆ, ಈ ಆಹಾರ ತಗೊಂಡು ನನ್ನ ದೇಹ ಚೆನ್ನಾಗಿರುತ್ತೆ, ನಾನು ಆರೋಗ್ಯವಾಗಿರ್ತೀನಿ ಅನ್ನೋ ಕಾರಣದಿಂದ ಆ ಆಹಾರವನ್ನು ಅವರು ಹಿಂದೆ ಕಂಡ್ಕೊಂಡಿದ್ರು. ಆದ್ರೆ ಈಗ ಅದು ವೈಜ್ಞಾನಿಕವಾಗಿಯೂ ಕೂಡ ಅದು ಒಂದು ಚಾಲ್ತಿಯಲ್ಲಿ ಬಂದಿದೆ. ಒಂದು ಡಾಕ್ಟರ್ಸ್ಗಳು ಈಗ ಅದನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ಆಯುರ್ವೇದ ಸೆಂಟರ್ ಇರ್ಬೋದು, ಅಲ್ಲಿಯೂ ಕೂಡ ಈ ಪೊಂಗಲ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ವೃದ್ಧರಿರ್ಬೋದು ಅಥವಾ ರೋಗಿ ಇರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು, ಪ್ರತಿಯೊಬ್ಬರಿಗೂ ಈ ಆಹಾರ ಒಂದು ಅದ್ಭುತವಾದ ಒಂದು ಆಹಾರ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ನೋಡಿರ್ಬೋದು ಆಯುರ್ವೇದದಲ್ಲಿ ಈ ಪಂಚಕರ್ಮ ಚಿಕಿತ್ಸೆ, ಶಂಕುಪ್ರಾಶನ, ವಿರೇಚನ, ಆಮೇಲೆ ಇದೆಲ್ಲ ಮಾಡಿಸ್ಕೊಂಡಾಗ ದೇಹ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅವಾಗ ಆಯುರ್ವೇದ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಇವ್ರಿಗೆ ಒಂದ್ ಸ್ವಲ್ಪ ಕಿಚಡಿ ಮಾಡ್ಕೊಳ್ಳಿ, ದಾಲು ಮತ್ತೆ ಅಕ್ಕಿಯನ್ನ ಹಾಕಿ ತಯಾರು ಮಾಡಿದ ಆಹಾರ ಕೊಡಿ, ಅವ್ರ ದೇಹ ಸುಲಭವಾಗಿ ಜೀರ್ಣ ಆಗುತ್ತೆ ಮತ್ತೆ ಶಕ್ತಿ ತುಂಬುತ್ತೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಹೋದ್ರೆ ಈ ನಾವು ಪಂಚಕರ್ಮ ಚಿಕಿತ್ಸೆಗಳೆಲ್ಲ ಮಾಡ್ಕೊಂಡಾಗ ನೋಡಿ ಈ ಪದ್ಧತಿಯನ್ನೇ ಅವ್ರು ಹೇಳೋದು. ಯಾಕಂದ್ರೆ ಈ ಪೊಂಗಲ್ನಲ್ಲಿ ಅನೇಕ ನಾವು ಹಾಕಿರ್ತೀವಿ. ಅಂದ್ರೆ ಅಕ್ಕಿ ಹಾಕಿರ್ಬೋದು, ಬೇಳೆ ಹಾಕಿರ್ಬೋದು, ಕಾಳ್ಮೆಣಸು ಹಾಕಿರ್ತೀವಿ, ಜೀರಿಗೆ ಹಾಕಿರ್ತೀವಿ, ಮೆಣಶುಂಠಿ ಹಾಕಿರ್ತೀವಿ, ಹಾಗೆ ಅದ್ರ ಜೊತೆಗೆ ಅರಿಶಿನವನ್ನು ಹಾಕಿರ್ತೀವಿ. ಅದಕ್ಕೋಸ್ಕರ ಒಂದು ವಿಶಿಷ್ಟವಾದ ಒಂದು ಅದ್ಭುತವಾದ ಆಹಾರ ಅಂತ ಹೇಳ್ಬೋದು ಉಪಹಾರ. ಅಂದ್ರೆ ಪ್ರತಿಯೊಂದು ದಿನನೂ ನಾವು ಇದನ್ನ ಒಂದ್ ಹೊತ್ತಾರು ಬಳಸ್ಕೊಳ್ಳೋದು ಒಳ್ಳೇದು. ಆದ್ರೆ ಆಗಲ್ಲ ಅಂದ್ರೆ ವಾರದಲ್ಲಿ 1 ದಿನ 2 ದಿನ ತಿನ್ನೋದು ತುಂಬಾ ಒಳ್ಳೇದು. ಅಂದ್ರೆ ರೋಗಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅಂದ್ರೆ ಅವಾಗ ಅಂದ್ರೆ ನಮ್ಮ ದೇಹ ಎಷ್ಟು ಅಂದ್ರೆ ಕ್ಷಣಿಕ್ ಹೋಗಿರುತ್ತೆ. ಆವಾಗ ಅದನ್ನ ನಾವು ಸೆಮಿ ಸಾಲಿಡ್ ಅಂತ ಹೇಳ್ತಾರೆ. ಇದು ಪೊಂಗಲ್ ಅನ್ನೋದು ಸೆಮಿ ಸಾಲಿಡ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಬೇಗ ಜೀರ್ಣ ಆಗುತ್ತೆ ಅನ್ನೋ ಕಾರಣ, ಬೇಗ ರೋಗಿ ಚೇತರಿಸ್ಕೊಳ್ತಾನೆ, ಬೇಕಾದ ಶಕ್ತಿ ಬರುತ್ತೆ ಅನ್ನೋ ಕಾರಣದಿಂದ ಈ ಆಹಾರವನ್ನು ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಇದು ಆಹಾರ. ಹಾಗಾದ್ರೆ ಪೊಂಗಲ್ ಅಂದ್ರೆ ಏನಂತ ನೋಡೋಣ. ಇದು ಪೊಂಗಲ್ ಅಂದ್ರೆ ಗೊತ್ತಿದೆ, ಅಕ್ಕಿ, ಹೆಸರುಬೇಳೆ,
ತುಪ್ಪ, ಜೀರಿಗೆ, ಕರಿಮೆಣಸು ಮತ್ತು ಕೆಲವು ಮಸಾಲೆಗಳು ಸೇರಿಸಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಇದೊಂದು ಅದ್ಭುತ ಆಹಾರ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಹಿಂದಿನ ಕಾಲದ ಜನರು ನೋಡಿ, ಹಿಂದಿನ ಕಾಲದಲ್ಲಿ ಜನರು ಫಾಸ್ಟ್ ಫುಡ್ಗೆ ಅಂದ್ರೆ ಪ್ಯಾಕೆಟ್ ಫುಡ್ಗೆ ಮಾರು ಹೋಗ್ತಾ ಇದ್ದಾರೆ. ಇದರಿಂದ ಅಧಿಕ ರಕ್ತದೊಡ ಅಂದ್ರೆ ಬರ್ತಾ ಇದೆ. ಅಂದ್ರೆ ಅತಿಯಾದ ಎಣ್ಣೆ ಬಳಸೋದು, ಯಾವ್ದು ಹಳೆ ರಿಫೈನ್ಡ್ ಆಯಿಲ್ ಬಳಸ್ತಾ ಇದೆ, ಫಿಲ್ಟರ್ ಎಣ್ಣೆ ಬಳಸಲ್ಲ ಅಲ್ಲಿ. ಇದೆಲ್ಲ ಸೇರಿದಾಗ ನಮ್ಮ ಹೃದಯಕ್ಕೆ ತುಂಬಾ ಹಾನಿ ಆಗ್ತಾ ಇದೆ. ಅದರಿಂದ ಜೀರ್ಣಕ್ರಿಯೆ ಅಂದ್ರೆ ಮಧುಮೇಹ, ಬೊಜ್ಜು ಅನೇಕ ಸಮಸ್ಯೆಗಳನ್ನ ನಾವು ತುತ್ತಾಗ್ತಾ ಇದೆ. ಅದಕ್ಕಾಗಿ ಈ ಪೊಂಗಲ್ ಅನ್ನೋದು ಒಂದು ಸರಳ ಹಾಗೂ ಒಂದು ಅದ್ಭುತವಾದ ಶಕ್ತಿಶಾಲಿ ಆಹಾರ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಸುಲಭವಾಗಿ ಜೀರ್ಣ ಆಗುತ್ತೆ, ಹೊಟ್ಟೆಗೆ ಭಾರ ಆಗಲ್ಲ, ಶಕ್ತಿಯನ್ನು ನೀಡುತ್ತೆ, ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಇದು ಸಹಾಯ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ನೋಡಿ, ಅಜ್ಜ ಅಜ್ಜಿ ಇರ್ಬೋದು, ಮಕ್ಕಳಿರ್ಬೋದು, ಅದಕ್ಕೆ ಈ ಆಹಾರವನ್ನು ಅವರು ಸೇವಿಸ್ತಾ ಇದ್ರು. ಅವ್ರಿಗೆ ವಿಜ್ಞಾನ ಗೊತ್ತಿರ್ಲಿಲ್ಲ, ಮತ್ತೆ ಅದು ದೇಹಕ್ಕೊಂದು ಶಕ್ತಿ ಕೊಡ್ತಿತ್ತು ಅನ್ನೋ ಕಾರಣದಿಂದ ಅವರು ತಿಂತಾ ಇದ್ರು. ಹಾಗಾದ್ರೆ ಇದರಲ್ಲಿ ಬಳಸುವ ಅಕ್ಕಿ ಅಂದ್ರೆ ಪೊಂಗಲಿಗೆ ಬೇಕಾಗುವ ಮುಖ್ಯ ಅಂಶ ಯಾವುದು ಅಂದ್ರೆ ಅಕ್ಕಿ ಅಂತ ಹೇಳ್ಬೋದು. ಅಕ್ಕಿಯಲ್ಲಿ ಯಾವುದೇ ಅಂದ್ರೆ ಅಂಟು ಇರುವುದಿಲ್ಲ, ಅಂದ್ರೆ ಅಲರ್ಜಿ ಇರೋರಿಗೂ ಅದು ತೊಂದರೆ ಆಗೋದಿಲ್ಲ. ಅಂದ್ರೆ ಸುಲಭವಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ಬೋದು. ಅಕ್ಕಿ ಅಂದ್ರೆ ಅದಕ್ಕಾಗಿ ದೇಹಕ್ಕೆ ಇದು ತಕ್ಷಣ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದು ಅಂದ್ರೆ ಕಾರ್ಬೋಹೈಡ್ರೇಟ್ ಇರೋದ ಕಾರಣ ಅದು ತುಂಬಾ ಶಕ್ತಿ ಕೊಡುತ್ತೆ, ಮತ್ತೆ ಇದು ಬೇಯಿಸಿದಾಗ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೇಹಕ್ಕೆ ಇದು ದೊರೆತಾಗ ಶಕ್ತಿ ಮತ್ತು ಮೆದುಳಿಗೆ ಉಪಯುಕ್ತತೆ ಅಂತ ಹೇಳ್ತಾರೆ. ಅದೇ ರೀತಿ ಹೆಸರುಬೇಳೆ, ಇದು ಅತ್ಯಂತ ಅಂದ್ರೆ ಅಕ್ಕಿ ಜೊತೆಗೆ ನಾವು ಹೆಸರುಬೇಳೆ ಹಾಕ್ಲೇಬೇಕಾಗುತ್ತೆ. ಅಕ್ಕಿ ಮತ್ತು ಹೆಸರುಬೇಳೆ ಒಂದು ಸತ್ವಯುತವಾದ ಆಹಾರ ಅಂತ ಹೇಳ್ತಾರೆ. ಸಂಪೂರ್ಣ ಅಥವಾ ಪರಿಪೂರ್ಣ ಆಹಾರ ಅಂತಾನೆ ಆಯುರ್ವೇದದಲ್ಲಿ ಹೇಳೋ ಒಂದು ಮಾತಿದೆ. ಅಂದ್ರೆ ಹೆಸರು ಬೇಳೆಯಲ್ಲಿ ಪ್ರೋಟೀನ್ ಅತ್ಯದ್ಭುತವಾಗಿದೆ. ಅದಕ್ಕೆ ಅಂದ್ರೆ ಅಂದ್ರೆ ಇದನ್ನ ಮಧುಮೇಹ ಇದ್ದವರು ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಅಕ್ಕಿ ಜೊತೆಗೆ ಬೇಳೆ ಹಾಕಿದಾಗ ಅದು ಬ್ಯಾಲೆನ್ಸ್ ಆಗತ್ತೆ. ಅವಾಗ ಅಂದ್ರೆ ಮಧುಮೇಹ ಜಾಸ್ತಿ ಅಂದ್ರೆ ಪ್ರಮಾಣ ಏನ್ ಜಾಸ್ತಿ ಆಗಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ ಆ ಫುಡ್ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಅನೇಕ ಪೋಷಕಾಂಶಗಳಿರುವುದರಿಂದ ಅಂದ್ರೆ ಅಕ್ಕಿ ಮತ್ತು ಬೇಳೆ ಸೇರಿಸಿದ್ರಿಂದ ಅದು ಅಂದ್ರೆ ಪರಿಪೂರ್ಣ ಒಂದು ಆಹಾರ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ನಾಯುಗಳ ಬೆಳವಣಿಗೆ ಇರ್ಬೋದು, ದೇಹದಲ್ಲಿ ಹಾಳಾದ ಜೀವಕೋಶಗಳನ್ನು ದುರಸ್ತಿಗೆ ಸಹಾಯ ಆಗತ್ತೆ ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿಗೆ ಅತ್ಯಂತ ಮುಖ್ಯ ಅಂತ ಈ ಆಹಾರ ಹೇಳ್ತಾರೆ. ಮತ್ತೆ ಅಕ್ಕಿ ಮತ್ತು ಹೆಸರುಬೇಳೆ ಸೇವಿಸಿದ ಅಮೈನೋ ಆಮ್ಲ ಅಂತ ಆಮ್ಲ ಉತ್ಪತ್ತಿಯಾಗಿ ಅದು ದೇಹ ಅಂದ್ರೆ ಆಹಾರವನ್ನು ಸಮತೋಲನ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಪೊಂಗಲ್ ಒಂದು ಸಂಪೂರ್ಣ ಪ್ರೋಟೀನ್ ಭರಿತ ಸತ್ವಯುತ ಆಹಾರ ಅಂತಾನೆ ಕರೀತಾರೆ. ಹಾಗೆ ಅದ್ರ ಜೊತೆಗೆ ತುಪ್ಪವನ್ನು ಯೂಸ್ ಮಾಡ್ತೇವೆ. ಎಲ್ಲರಿಗೂ ಗೊತ್ತಿದೆ ತುಪ್ಪ ಅಂದ್ರೆ ತುಂಬಾ ಜಾಸ್ತಿ ತಿಂದ್ರೆ ಅಯ್ಯೋ ಏನಾಗ್ಬಿಡುತ್ತೋ ಅನ್ನೋ ಒಂದು ಕಲ್ಪನೆ ಇದೆ. ಆದ್ರೆ ಆಯುರ್ವೇದದಲ್ಲಿ ಹೇಳ್ತಾರೆ ತುಪ್ಪ ಬಳಸಲೇಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ತುಪ್ಪವನ್ನು ಬಳಸಿ ಅಂತ ಹೇಳ್ತಾರೆ. ಇದರಲ್ಲಿ ಬಿಟಿರಿಕ್ ಆಮ್ಲ ಅಂತ ಒಂದು ತುಪ್ಪದಲ್ಲಿ ಒಂದು ಅಂಶ ಇರುತ್ತೆ. ಅದಕ್ಕಾಗಿ ಇದನ್ನ ಸಾತ್ವಿಕ ಆಹಾರ ಅಂತ ಕರೀತಾರೆ. ಇದರಲ್ಲಿ ಅಂದ್ರೆ ಕರುಳಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಒಂದು ವಿರೇಚನ ಮಾಡ್ಕೊಂಡಾಗ ಅಥವಾ ಈ ನೇಚುರೋಪತಿ ಅಂತ ಈಗ ಆಯುರ್ವೇದದಲ್ಲಿ ಮಾಡ್ತಾರಲ್ಲ, ಶಂಕುಪ್ರಾಶನ ಅದೆಲ್ಲ ಮಾಡ್ಕೊಂಡಾಗ ನಮ್ಮ ಕರುಳಲ್ಲಿ ಅಂದ್ರೆ ಕರುಳು ಹೇಗಾಗುತ್ತೆ ಅಂದ್ರೆ ಸೆನ್ಸಿಟಿವ್, ಅದು ತೆಳುವಾಗ್ಬಿಟ್ಟಿರುತ್ತೆ. ಆ ಒಳ ಪದರಣವನ್ನು ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಈ ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ತುಪ್ಪ, ಅದಕ್ಕೋಸ್ಕರ ತುಪ್ಪ ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದು ಮೆದುಳಿಗೆ ಶಕ್ತಿ ಕೂಡ ನೀಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯಕ ಕೂಡ ಆಗುತ್ತೆ. ಅದಕ್ಕೆ ಅಂದ್ರೆ ತುಪ್ಪವನ್ನು ಅಮೃತ ಅಂತ ಕೇಳ್ತಾರೆ. ಇದರಲ್ಲಿ ವಿಟಮಿನ್ ಎ, ಡಿ, ಇ, ಅನ್ನೋ ಅಂಶ ಇದೆ. ಅದು ದೇಹಕ್ಕೆ ಹೀರ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಈ ಲೂಸ್ ಆಗಿರೋದು, ಕರಳೆಲ್ಲ ಲೂಸ್ ಆಗಿರುತ್ತಲ್ಲ, ನಾವು ಅಂದ್ರೆ ಈಗ ನಾವು ವಿರೇಚನ ಎಲ್ಲ ಮಾಡಿದಾಗ ನಮ್ಗೆ ವಾಮಿಟ್ ಮಾಡ್ಸಿರ್ತಾರೆ ಅಥವಾ ಡಿಸೆಂಟ್ರಿ ಆಗಿರುತ್ತೆ, ಅವಾಗ ಏನಾಗುತ್ತೆ ನಮ್ ಕರುಳು ಫುಲ್ ಲೂಸ್ ಆಗ್ಬಿಟ್ಟಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ. ಆ ಕರುಳನ್ನ ಗಟ್ಟಿ ಮಾಡ್ಲಿಕ್ಕೆ ಮತ್ತೆ ನಮ್ಗೆ ಏನ್ ಬೇಕು, ಈ ತುಪ್ಪ ಬೇಕು. ತುಪ್ಪದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕಿ ಮಾಡ್ತೀವಿ. ಅರಿಶಿನ ಅಂದ್ರೆ ಅದರಲ್ಲಿ ಕಬ್ಬಿನ ಒಂದು ರಾಸಾಯನಿಕ ಇದೆ. ಅದು ಹೇಗೆ ಅಂದ್ರೆ ನಮಗೆ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಅದ್ರ ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನು ಹೊರಹಾಕ್ಲಿಕ್ಕೆ ಅದು ತುಂಬಾ ಸಹಾಯ ಮಾಡುತ್ತೆ. ದೇಹದಲ್ಲಿ ಬೆಳೆದೇ ಇರೋ ವಸ್ತುಗಳಿದ್ರೆ ಅದನ್ನು ಹೊರಹಾಕ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅರಿಶಿನ ಅನ್ನೋದು. ಅದಕ್ಕೋಸ್ಕರ ಆ ಅರಿಶಿನವನ್ನು ಕೂಡ ನಾವು ಅದರಲ್ಲಿ ಬಳಸಿರ್ತೀವಿ. ಹಾಗೆ ಶುಂಠಿ ಒಂದು ಪ್ರಕೃತಿ ವರದಾನ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಆಹಾರದಲ್ಲೂ ನಾವು ಶುಂಠಿಯನ್ನು ಬಳಸ್ತೀವಿ. ಇದು ನಮಗ್ ಬೇಕೇ ಬೇಕು. ಅದೊಂದು ಅದ್ಭುತವಾದ ಸಾಂಬಾರ ಪದಾರ್ಥನೇ ಅಂತ ಹೇಳ್ಬೋದು.
ಅದು ಕೇವಲ ರುಚಿಗಾಗಿ ನಾವು ಬಳಸೋದಿಲ್ಲ. ಶುಂಠಿಯಲ್ಲಿ ಜಿಂಜರಾಲ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ನಮ್ಗೆ ಗ್ಯಾಸ್ ಆಗದಿದ್ದಾಗೆ, ನಮ್ಮ ದೇಹ ಅಂದ್ರೆ ಆ ತಿಂದಿರೋ ಆಹಾರ ಬೇಗ ಜೀರ್ಣ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಶುಂಠಿ ಅನ್ನೋದು. ಅದೇ ರೀತಿ ಇದಕ್ಕೆ ಮುಖ್ಯವಾಗಿದ್ ಬೇಕಾಗಿದೆ ಯಾರು ಅಂದ್ರೆ ಕರಿಮೆಣಸು. ನೋಡ್ಲಿಕ್ಕೆ ಅಂದ್ರೆ ಕಾಳ್ಮೆಣಸು, ಪೆಪ್ಪರ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ನೋಡ್ಲಿಕ್ಕೆ ಚಿಕ್ಕದಾದ್ರೂ ಕೂಡ ಅದ್ರದ್ದು ಶಕ್ತಿ ಮಾತ್ರ ಅಪಾರ ಅಂತ ಹೇಳ್ತೀವಿ. ಅಂದ್ರೆ ಕರಿಮೆಣಸಿನಲ್ಲಿ ಪೆಪರಿನ್ ಅನ್ನೋ ಒಂದು ರಾಸಾಯನಿಕ ಅಂಶ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಪೋಷಕಾಂಶಗಳನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಅದಕ್ಕಾಗಿ ನಾವು ಈ ಕರಿಮೆಣಸನ್ನು ಪೊಂಗಲಲ್ಲಿ ಬಳಸ್ತೀವಿ. ಅದೇ ರೀತಿ ಸ್ವಲ್ಪ ಜೀರಿಗೆ ಹಾಕ್ತಿವಿ. ಜೀರಿಗೆಯಲ್ಲಿ ಥೈಮೋಲ್ ಅನ್ನೋ ಒಂದು ಅಂಶ ಇದೆ. ಇದು ಜೀರ್ಣಕಾರಿಯನ್ನು ಉತ್ತೇಜಿಸುತ್ತೆ, ಅಂದ್ರೆ ಜೀರ್ಣ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಗ್ಯಾಸ್ ತಡೆಯುತ್ತೆ. ಮತ್ತೆ ಹೊಟ್ಟೆ ಉಬ್ಬರ ಆಗಿರೋದನ್ನ ತಡೆಯುತ್ತೆ. ಇದರಿಂದ ನಾವು ಅಂದ್ರೆ ಜೀರಿಗೆ ಬಳಸಿದಾಗ ನಮ್ಗೆ ದೇಹದಲ್ಲಿ ಗ್ಯಾಸ್ ಅಥವಾ ಎಸಿಡಿಟಿ ಆತರ ಏನೇ ಪ್ರಾಬ್ಲಮ್ ಆದ್ರೂ ಇದರಿಂದ ನಾವು ಅಂದ್ರೆ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪೊಂಗಲ್ ಕೂಡ ಅಂದ್ರೆ ಇಷ್ಟೆಲ್ಲ ನಾವು ಪದಾರ್ಥವನ್ನು ಈಗ ಪೊಂಗಲ್ ಮಾಡ್ಲಿಕ್ಕೆ ನಾವು ಹಾಕ್ಲೇಬೇಕು. ಒಂದು ಶುಂಠಿ ಇರ್ಬೋದು, ಆಮೇಲೆ ಕರಿಮೆಣಸು ಅಂದ್ರೆ ಕಾಳ್ಮೆಣಸು, ಅದೇ ರೀತಿ ತುಪ್ಪ, ಆಮೇಲೆ ಜೀರಿಗೆ ಇಷ್ಟು ಹಾಕೊಳ್ಬೇಕು. ಮತ್ತೆ ಬೇಳೆ ಮತ್ತೆ ಅಕ್ಕಿ ಇಷ್ಟನ್ನು ಪೊಂಗಲ್ನಿಗೆ ಆದ್ರೆ ಇವಾಗ ಆಧುನಿಕವಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಇದ್ರಲ್ಲಿ ಪೊಂಗಲಲ್ಲಿ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದೀವಿ. ಸೊಪ್ಪುಗಳನ್ನ ಹಾಕೊಳ್ತಾ ಇದೀವಿ, ತರಕಾರಿಗಳನ್ನ ಹಾಕ್ತಾ ಇದೀವಿ. ಅಂದ್ರೆ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತರಕಾರಿಗಳು ಹಾಕಿದ್ರೆ ತರಕಾರಿಯಲ್ಲಿರುವ ಒಂದೊಂದು ತರಕಾರಿಯಲ್ಲಿ ಒಂದೊಂದು ಇರುತ್ತೆ. ಕ್ಯಾಲ್ಸಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ಒಂದೊಂದ್ರಲ್ಲಿ ವಿಟಮಿನ್ಸ್ ಇರುತ್ತೆ. ಸೊಪ್ಪುಗಳಲ್ಲೂ ಅಷ್ಟೇ. ಅದನ್ನ ಹಾಕಿ ನಾವು ಈಗ ಆಧುನಿಕವಾಗಿ ಪೊಂಗಲ್ ಅನ್ನು ತಯಾರು ಮಾಡೋದು, ಅದು ಕೂಡ ನಮ್ಗೆ ದೇಹಕ್ಕೆ ಒಂದು ಅತ್ಯುತ್ತಮವಾಗಿ ಜೀವಸತ್ವ ಸಿಗುವಂತ ಒಂದು ಆಹಾರ ಅಂತಾನೆ ಹೇಳ್ಬೋದು. ಅದೇ ರೀತಿ ಪೊಂಗಲ್ಲು ಕರುಳಿನ ಆರೋಗ್ಯವನ್ನು ಕಾಪಾಡಿದೆ. ನಮ್ಗೆ ಕರುಳೆ ಮೇನ್ ನಮ್ ದೇಹಕ್ಕೆ. ಕರುಳೆ ಅಂದ್ರೆ ಕರುಳು ಎಂದರೆ ಆರೋಗ್ಯದ ದೇಹ ಅಂತಾನೆ ಹೇಳ್ತಾರೆ. ಅದಕ್ಕೋಸ್ಕರ ಕರುಳು ಚೆನ್ನಾಗಿದ್ರೆ ನಮ್ಮ ಇಡೀ ದೇಹನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಪೊಂಗಲ್ಲು ಸುಲಭವಾಗಿ ಜೀರ್ಣ ಆಗುವ ಆಹಾರ ಆದ್ರಿಂದ ಇದು ಕರುಳಿಗೂ ಸ್ವಲ್ಪ ವಿಶ್ರಾಂತಿ ನೀಡುತ್ತೆ ಅಂತಾನೆ. ಈಗ ಅನಾರೋಗ್ಯಕ್ಕೊಳಗಾದ್ರೆ ಚೇತರಿಸಿಕೊಳ್ಳಿಕ್ಕೆ ಪೊಂಗಲ್ ಒಂದು ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಈ ಆಹಾರವನ್ನು ಮಕ್ಕಳಿಗೂ ಕೊಡ್ಬೋದು, ವೃದ್ಧರಿಗೂ ಕೊಡ್ಬೋದು. ನೋಡಿ 6 ತಿಂಗಳ ನಂತರ ಶಿಶುವಿಗೂ ಕೂಡ ಕೊಡ್ಬೋದು. ಯಾಕಂದ್ರೆ ನೋಡಿ, ಬೇಳೆ ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿ ದಾಲ್ ಮಾಡಿ ಅದಕ್ಕೆ ಮಕ್ಕಳಿಗೆ ತಿನ್ನಿಸ್ತಾರೆ. ಅದು ಅದ್ಭುತವಾದ ಫುಡ್ ಅಂತ. ಯಾಕಂದ್ರೆ ಅದು ಜಿಡ್ಡಿನ ತರ ಅಂದ್ರೆ ಅಂಟ್ಕೊಂಡು ಹಿಡ್ಕೊಳ್ಳಲ್ಲ ಅದ್ರಲ್ಲಿ. ಅಂದ್ರೆ ಬೇಗ ಜೀರ್ಣ ಆಗತ್ತೆ, ಜೀರ್ಣಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕರುಳಿಗೆ ಅಂದ್ರೆ ಫೈಬರ್ ಕರುಳಿನ ಆರೋಗ್ಯವಾದ ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಒದಗಿಸ್ಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕರುಳಿನ ಆರೋಗ್ಯ ತುಂಬಾ ಅತ್ಯುತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅಂದ್ರೆ ಕರುಳಿಗೆ ತುಂಬಾ ಒತ್ತಡ ನೀಡಲ್ಲ, ಪೋಷಕಾಂಶಗಳನ್ನು ಒದಗಿಸುತ್ತೆ, ದೇಹಕ್ಕೆ ಪುನಶ್ಚೇತನ ನೀಡುತ್ತೆ, ಪುನರುಜ್ಜೀವನಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದು ಒಂದು ಪೊಂಗಲ್ ಒಂದು ರೋಗ ನಿರೋಧಕ ಶಕ್ತಿಗೆ ಒಂದು ಅತ್ಯುತ್ತಮವಾದ ಒಂದು ಆಹಾರ ಅಂತಾನೆ ಹೇಳ್ಬೋದು. ಅದೇ ರೀತಿ ಇದು ರೋಗ ನಿರೋಧಕ ಶಕ್ತಿ ಒಂದು ಒಳ್ಳೆ ಆಹಾರ ಅಂತಾನೆ ಹೇಳ್ಬೋದು. ಅಂದ್ರೆ ಎಷ್ಟೋ ಜನ ಈಗ ನೋಡಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಹೆಚ್ಚಿಸ್ಕೊಳ್ಳಿಕ್ಕೆ ಎಷ್ಟೋ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಮನೆಯಲ್ಲೇ ಇರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುವಂತ ಆಹಾರಗಳು. ಮನೆಯಲ್ಲೇ ಇರುತ್ತೆ, ಅಡಿಗೆ ಮನೆಯಲ್ಲೇ ಸಿಗುತ್ತೆ. ಅದ್ಯಾವ್ದು ಅಂದ್ರೆ ಒಂದು ಪೊಂಗಲ್ ಅಂತಾನು ಹೇಳ್ಬೋದು, ಅಥವಾ ಜೀರಿಗೆ ಹೇಳ್ಬೋದು, ಶುಂಠಿ ಹೇಳ್ಬೋದು, ಕರಿಮೆಣಸು ಅಂತ ಹೇಳ್ಬೋದು, ತುಪ್ಪ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಥವಾ ಬೆಂಬಲಿಸುವ ಗುಣ ಇದರಲ್ಲಿದೆ ಅಂತ ಹೇಳ್ಬೋದು. ಮತ್ತೆ ಇದು ಮೆದುಳಿಗೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಆಹಾರ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಮೆದುಳಿಗೆ ನಿರಂತರ ಗ್ಲೂಕೋಸ್ ಅಗತ್ಯ ಇರುತ್ತೆ. ಈ ಪೊಂಗಲ್ನಲ್ಲಿ ಕಾರ್ಬೋಹೈಡ್ರೇಟ್ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚುತ್ತೆ, ದಣಿವು ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಅದಕ್ಕಾಗಿ ಇದು ಮೆದುಳಿಗೆ ಒಂದು ಅತ್ಯುತ್ತಮವಾದ ಆಹಾರ ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಹೇಗೆ ಅಂದ್ರೆ ಇದನ್ನು ಅಂದ್ರೆ ಬಳಸಿ ನೋಡ್ಬೇಕು. ಎಷ್ಟೋ ಜನ ಇದು ತುಂಬಾ ಅಂದ್ರೆ ಗಂಜಿ ತರ ಇರುತ್ತೆ, ಹೇಗೆ ನಾವು ಬಳಸ್ಕೊಳ್ಳೋದು, ಅಂದ್ರೆ ಇದು ತಿನ್ಲಿಕ್ಕೆ ನಮ್ಗೆ ಆಗಲ್ಲ ಅಂತೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಅಸಡ್ಡೆ ಬಳಸ್ಕೊಂಡಿರ್ತಾರೆ. ಆದ್ರೆ ಇದು ದೇಹಕ್ಕೆ ಅತ್ಯಂತ ಶಕ್ತಿ ಕೊಡುವಂತ ಆಹಾರ ಆಗಿದ್ರಿಂದ ನಾವು ಇದನ್ನ ಪ್ರತಿನಿತ್ಯ ಬಳಸ್ಕೊಳ್ಳೋದು ಒಳ್ಳೇದು. ಅಂದ್ರೆ ಒಂದ್ ಹೊತ್ತಾದ್ರೂ ಸ್ವಲ್ಪ ತಿನ್ನೋದು
ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಚಯಾಪಚಯ ಕ್ರಿಯೆಗಿರ್ಬೋದು, ಮತ್ತೆ ಪ್ರೋಟೀನ್ಗಳು ಜಾಸ್ತಿ ಇರುತ್ತೆ ಇದರಲ್ಲಿ, ಮತ್ತೆ ಮೆಟಬಾಲಿಸಮ್ ನ ಕಡಿಮೆ ಮಾಡ್ಲಿಕ್ಕೆ, ಅಂದ್ರೆ ಮೆಟಬಾಲಿಸಮ್ ಸಿಸ್ಟಮ್ ಅನ್ನ ಅಂದ್ರೆ ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ಇದೊಂದು ಅತ್ಯುತ್ತಮವಾದ ಆಹಾರ ಅಂತಾನೆ ಹೇಳ್ಬೋದು. ಇದನ್ನ ಆಧ್ಯಾತ್ಮಿಕ ದೃಷ್ಟಿ ಅಂತ ನೋಡಿದಾಗ ಇದೊಂದು ಸಾತ್ವಿಕ ಫುಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಮನಸ್ಸಿಗೆ ಶಾಂತಿ ನೀಡುತ್ತೆ. ಯಾಕಂದ್ರೆ ಇದ್ರಲ್ಲಿ ಹಾಕುವಂತದಷ್ಟು ಸಾತ್ವಿಕವಾದ ಆಹಾರನೇ ಅಲ್ವಾ. ಯಾವ್ದು ಮನಸ್ಸಿಗೆ ಒಂದು ಇದು ಕೊಡಲ್ಲ, ಅಂದ್ರೆ ಏನು ಅಂದ್ರೆ ಕೆಟ್ಟಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಕೊಡಲ್ಲ. ಸಾತ್ವಿಕವಾಗಿರುತ್ತೆ ಮನಸ್ಸು, ದೇಹ, ಮತ್ತೆ ಏಕಾಗ್ರತೆಯಿಂದ ಇರ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆಲ್ಲ ಇದು ಒಳ್ಳೆಯ ಫುಡ್. ನೀವು ನೋಡಿ ಎಷ್ಟೋ ದೇವಸ್ಥಾನಗಳಲ್ಲಿರ್ಬೋದು, ಆಮೇಲೆ ಆಶ್ರಮಗಳಲ್ಲಿರ್ಬೋದು, ಎಲ್ಲ ಕಡೆ ಈ ಪೊಂಗಲ್ ಅನ್ನು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಇದೊಂದು ಸಾತ್ವಿಕವಾದ ಫುಡ್. ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಅಂದ್ರೆ ಬರೋದೇ ಉದ್ದೇಶ ಏನು, ನಾವು ಒಳ್ಳೇದಾಗ್ಲಿ, ಎಲ್ರು ಒಳ್ಳೇದ್ ಹೇಳೋಣ, ನಾವು ಒಳ್ಳೇದಾಗಿ ಬೆಳೆಯೋಣ ಅಂದ್ರೆ ನಾವು ಆ ಸಾತ್ವಿಕ ಫುಡ್ ಅನ್ನು ತೆಗೆದುಕೊಂಡಾಗ ನಮ್ಮ ಮನ್ಸು ಕೂಡ ಅದೇ ರೀತಿ ಬೆಳೀತಾ ಹೋಗುತ್ತೆ. ಆ ರೀತಿಯಾಗಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಈ ಪೊಂಗಲ್ ಅನ್ನೋದನ್ನೇ ಕೊಡ್ತಾರೆ ಎಲ್ಲ ಕಡೆ. ಇದು ಭಾರತದಲ್ಲೇ ಫೇಮಸ್ ಪೊಂಗಲ್ ಅನ್ನೋದು, ಅಲ್ಲ ಪೊಂಗಲ್ ಅನ್ನೋದು ಅಂದ್ರೆ ಕಿಚಡಿ ಅಂತ ನಾವೇನ್ ಹೇಳ್ತೀವಿ ಅದು. ಮತ್ತೆ ಧ್ಯಾನ ಮಾಡ್ಲಿಕ್ಕೆ, ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದೇ ಆಯುರ್ವೇದದಲ್ಲಿಯೂ ಕೂಡ ಇದಕ್ಕೆ ಅದ್ಭುತವಾದ ಒಂದು ಪೊಂಗಲನ್ನು ಬಳಸ್ಕೊತೆ. ಅಂದ್ರೆ ವಾತವನ್ನು ಸಮತೋಲನಗೊಳಿಸುತ್ತೆ, ಜೀರ್ಣಾಗ್ನಿಯನ್ನು ಬಲಗೊಳಿಸುತ್ತೆ, ದೇಹಕ್ಕೆ ಲಘುತ್ವವನ್ನು ಕೊಡುತ್ತೆ ಅಂತಾಳೆ. ಅದಕ್ಕೋಸ್ಕರ ಆಯುರ್ವೇದ ಸೆಂಟರ್ಗೆ ಹೋಗಿ ನಾವ್ ಏನಾದ್ರೂ ನ್ಯಾಚುರೋಪತಿ ಮಾಡಿಸ್ಕೊಳ್ತೀವಿ ಅಂದ್ರೆ ಅಲ್ಲಿ ಹೆಚ್ಚಾಗಿ ಕೊಡೋದು ಪೊಂಗಲ್ ಅನ್ನುವಂತ ಆಹಾರಗಳನ್ನೇ ಜಾಸ್ತಿ ಕೊಡ್ತಾರೆ. ಅದ್ರಲ್ಲಿ ಇವಾಗ ಸ್ವಲ್ಪ ತರಕಾರಿಗಳು ಹಾಕೋದು, ಸೊಪ್ಪುಗಳು ಹಾಡಿ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಆಧ್ಯಾತ್ಮಿಕ ಕೇಂದ್ರಗಳಿಂದ ಪೊಂಗಲ್ ಅನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಅದೇ ರೀತಿ ಬೆಳಗಿನ ಉಪಹಾರ ಆಗಿ ನಾವು ಇದನ್ನ ಬಳಸ್ಬೋದು. ಸೇವಿತ ದಿನ ಪೂರ್ತಿ ಶಕ್ತಿ ಇರುತ್ತೆ, ಹಸಿವನ್ನು ನಿಯಂತ್ರಿಸಬಹುದು, ಜೀರ್ಣಕ್ರಿಯೆಗೆ ಸುಧಾರಿಸುತ್ತೆ. ಇದು ದೇಹಕ್ಕೆ ನಿಧಾನವಾಗಿ ಅಂದ್ರೆ ಸ್ಥಿರವಾಗಿ ಶಕ್ತಿಯನ್ನು ನೀಡ್ಲಿಕ್ಕೆ, ಮತ್ತೆ ನಾವು ಚಂಚಲವಾಗಿರದೆ ಒಂದು ಏಕಾಗ್ರತೆಯನ್ನು ಇರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಈ ಪೂರ್ವ ಜನರೇನು ಇದನ್ನ ಅಂದ್ರೆ ಸಂಶೋಧನೆ ಮಾಡಿ ಹೇಳಿರ್ಲಿಲ್ಲ ಇದನ್ನ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಇದು ಅಳವಡಿಸ್ಕೊಂಡ್ ಬಂದಿತ್ತು. ಅವರೊಂದು ಆಹಾರವನ್ನೇ ಔಷಧಿಯಾಗಿ ಹೇಗೆ ಬಳಸ್ಕೊಳ್ತಾ ಇದ್ರು, ಅದೇ ರೀತಿ ಆ ಪೊಂಗಲ್ ಅನ್ನೋನು ಒಂದನ್ನ ಔಷಧಿ ಅಂತ, ಅಂದ್ರೆ ಆಹಾರನ್ನೇ ಔಷಧಿ ಅಂತ ಅವ್ರು ಬಳಸ್ಕೊಳ್ತಾ ಇದ್ರು. ಅದೇ ರೀತಿ ನಾವು ನೋಡೋದಾದ್ರೆ ಅಂದ್ರೆ ಇದೆಲ್ಲ ರೀತಿಯಿಂದ ಆಧ್ಯಾತ್ಮಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಅಥವಾ ನಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನಗೊಳಿಸ್ಕೊಳ್ಳಿರ್ಬೇಕು, ಮತ್ತೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ಲಿಕ್ಕೆ ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ಈ ಪೊಂಗಲ್ ಅನ್ನುವ ಸಣ್ಣ ಒಂದು ಅದ್ಭುತ ಆಹಾರ ಅತ್ಯದ್ಭುತವಾದ ಅಂದ್ರೆ ಶಕ್ತಿಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಇದನ್ನ ಅಂದ್ರೆ ತಿನ್ಲಿಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ನಾವು ತುಪ್ಪ ಹಾಕಿ ಮಾಡ್ಲಿಲ್ಲ ಅಂದ್ರೂ, ತಿನ್ಬೇಕಾದ್ರೂ ನಾವು ತುಪ್ಪ ಹಾಕೊಂಡು ತಿಂತೀವಿ ಒಂದ್ ಸ್ವಲ್ಪ. ಅದು ತುಂಬಾ ಒಳ್ಳೆ ಅಂದ್ರೆ ಆಹಾರ ಅಂತಾನೆ ಹೇಳ್ಬೋದು. ನಮಗೆ ಬೇಗನೆ ಹಸಿವಾಗಲ್ಲ ಇದನ್ನ ತಿಂದಾಗ, ಯಾಕಂದ್ರೆ ಅಷ್ಟೊಂದು ಸತ್ವಯುತವಾದ ಆಹಾರ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಪೊಂಗಲ್ ಅಂದ್ರೆ ಕೇವಲ ಒಂದು ಆಹಾರ ಅಲ್ಲ, ಇಡೀ ದಿನ ಅಂದ್ರೆ ನಾವು ಅಂದ್ರೆ ಚೈತನ್ಯವಾಗಿರ್ಲಿಕ್ಕೆ, ಆಮೇಲೆ ಅಂದ್ರೆ ಒಂಥರ ಅಂದ್ರೆ ಏನ್ ಹೇಳ್ಬೇಕು ಅಂದ್ರೆ ಒಂಥರ ದೇಹನ ಶಾಂತಿವಾಗಿ ಸಂತೋಷವಾಗಿ ಇರ್ಬೇಕು ಅಂದ್ರೆ ಈ ಒಂದು ಪೊಂಗಲ್ ಅಥವಾ ಕಿಚಡಿ ಅನ್ನೋದು ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಅದಕ್ಕೋಸ್ಕರ ನಾವು ಈ ಪೊಂಗಲ್ ಅನ್ನೋದು ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ, ಅಂದ್ರೆ ಒಂದು ದಿನ ಒಂದ್ ಹೊತ್ತು ಆಹಾರದಲ್ಲಿ ಬಳಸ್ಕೊಳ್ಳೋಣ. ಬೆಳಗ್ಗೆ ಇರ್ಬೋದು ಅಥವಾ ರಾತ್ರಿ ಆದ್ರೂ 8:30 ಒಳಗಡೆ ಆಹಾರ ತಿನ್ನೋದಾದ್ರೆ ಒಂದ್ ಸ್ವಲ್ಪ ಮಾಡ್ಕೊಂಡು ತಿನ್ನೋದು, ಇಲ್ಲ ಮಧ್ಯಾಹ್ನನಾದ್ರೂ ಬಳಸ್ಬೋದು. ಇಲ್ಲ ಅಂದ್ರೆ ವಾರದಲ್ಲಿ 2 ದಿನನಾದ್ರೂ ಈ ಪೊಂಗಲ್ ಅಥವಾ ಕಿಚಡಿ ಅನ್ನೋದು ಬಳಸ್ಕೊಂಡು ತಿನ್ನೋಣ. ಅದ್ಭುತವಾದ ಒಂದು ಆಹಾರ ಆಗಿರೋದ್ರಿಂದ ನಮ್ಮ ಜೀವನವನ್ನು ಚೆನ್ನಾಗಿ ಕೊಂಡು ಸಾತ್ವಿಕವಾಗಿ, ಮತ್ತೆ ಧ್ಯಾನ ಮಾಡ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ, ಪ್ರಾಣಾಯಾಮ ಮಾಡ್ಲಿಕ್ಕೆ, ಪ್ರತಿದಿನ ನಮ್ಮ ದೇಹ ಖುಷಿಯಾಗಿರ್ಲಿಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ ಈ ಪೊಂಗಲ್ ಅನ್ನೋ ಒಂದು ಸಣ್ಣ ಫುಡ್ ಅನ್ನು ನಾವು ಪ್ರತಿದಿನ ಬಳಸ್ಕೊಂಡು ತಿನ್ನೋದು ಒಳ್ಳೇದು ಅಂತ ಹೇಳಿ. ಅದಕ್ಕೋಗಿ ಪೊಂಗಲ್ ಅಂದ್ರೆ ಕೇವಲ ಒಂದು ಆಹಾರ ಅಲ್ಲ, ಅಥವಾ ಒಂದು ಸಣ್ಣ ವಸ್ತು ಅಲ್ಲ ಅಂತ ಹೇಳ್ಬೋದು. ಇದು ಆರೋಗ್ಯದ ಒಂದು ಸಂಕೇತ ಇರ್ಬೋದು, ಸರಳತೆಯ ಸಂಕೇತ ಇರ್ಬೋದು, ವೈಜ್ಞಾನಿಕವಾದ ಆಹಾರ, ಆಯುರ್ವೇದದ ಆಹಾರ, ಎಷ್ಟೋ ಡಾಕ್ಟರ್ಸ್ ಕೂಡ ಇದನ್ನ ಸಜೆಸ್ಟ್ ಮಾಡ್ತಾ ಇದೆ. ಆಧ್ಯಾತ್ಮಿಕೆಯ ಒಂದು ಸಹಚರ ಅಂತಾನೆ ಹೇಳ್ಬೋದು. ಅದಕ್ಕೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ಅನೇಕ ದುಬಾರಿ ವಸ್ತುಗಳನ್ನ ಹುಡುಕ್ತಾ ಇರ್ತೇವೆ. ಅದ್ ತಗೊಳ್ಳ ಇದ್ ತಗೊಳ್ಳ, ಎಷ್ಟು ದುಡ್ಡು ಕೊಟ್ಟಾದ್ರೂ ಪ್ಯಾಕೆಟ್ ಫುಡ್ಗಳನ್ನ ತಗೊಂಡು ತಿಂತಾ ಇರ್ತೇವೆ. ಆದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವ ಈ ಸಣ್ಣ ಪುಟ್ಟ
ಅಂದ್ರೆ ಸಾಂಬಾರ ಪದಾರ್ಥ ಇರ್ಬೋದು ಅಥವಾ ಅಕ್ಕಿ ಬೇಳೆಯಿಂದ ಮಾಡ್ಕೊಂಡಿರೋ ಸಣ್ಣ ಒಂದು ಆಹಾರವನ್ನು ನಾವು ಸರಳ ವಿಧಾನದಲ್ಲೇ ಬಳಸ್ಕೊಂಡ್ರೆ ನಿಜ ಅಂದ್ರೆ ನಮ್ಮ ಆರೋಗ್ಯ ನಿಜವಾಗ್ಲೂ ನಮ್ಮ ಕೈಯಲ್ಲಿದೆ ಅಂತಾನೆ ನಾವು ಹೇಳ್ಬೋದು. ಅದಕ್ಕಾಗಿ ನಾವು ಬಳಸೋಣ ಈ ಪೊಂಗಲನ್ನು. ಮತ್ತೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಇರ್ಬೋದು, ನಮ್ಮ ಮನೆಯಲ್ಲಿ ಎಷ್ಟು ವಯಸ್ಸಾದವರು ಇರ್ತಾರೆ, ಅವರಿಗೆ ಜೀರ್ಣ ಆಗಲ್ಲ, ಜೀರ್ಣಶಕ್ತಿ ಅವ್ರಿಗೆ ಕೂಡ ಕೊಡೋದಿರ್ಬೋದು, ಅಥವಾ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ಅದನ್ನ ಹೇಳ್ಕೊಟ್ರೆ ಅವರ ಜೀವನ ಕೂಡ ತುಂಬಾ ಸಂತೋಷವಾಗಿರುತ್ತೆ, ಖುಷಿಕರ ಆಗುತ್ತೆ. ಅದಕ್ಕಾಗಿ ಇದೊಂದು ಸರಳ ಆಹಾರ, ಉತ್ತಮ ಆರೋಗ್ಯ, ಉತ್ತಮ ಅಂದ್ರೆ ಸಂತೋಷದ ಜೀವನ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಪುಟ್ಟ ಆಹಾರವಾದ ಪೊಂಗಲ್ ಅನ್ನೋದನ್ನ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಬಳಸ್ಕೊಂಡು ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಅದ್ಭುತವಾದ ಅವಕಾಶಕ್ಕಾಗಿ ರೇವತಿ ಮೇಡಮ್ ಅವರಿಗೆ ಹಾಗೂ ಇಲ್ಲಿಯ ತನಕ ಕೇಳಿದಂತ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ದೇವಸ್ಥಾನದಲ್ಲಿ ಕೂಡ ನಾನು ಪೊಂಗಲ್ ಫಸ್ಟ್ ನೋಡಿದ್ದು ಇಸ್ಕಾನ್ ಟೆಂಪ್ನಲ್ಲಿ. ನಾನು ಅವಾಗ ಹೇಳ್ಕೊಂಡು ಬಂದೆ, ಇಲ್ಲಿ ಒಂದು ಜೀರಿಗೆ ಗಂಜಿಯನ್ನು ಕೊಟ್ಟಿದ್ದಾರೆ ಅಂತ. ನನಗೆ ಪೊಂಗಲ್ ನಮ್ಮಲ್ಲಿ ಮಾಡೋದಿಲ್ಲ, ಕೊಡಗಿನಲ್ಲಿ ಗೊತ್ತೂ ಇರ್ಲಿಲ್ಲ. ಸೊ ಇಸ್ಕಾನಿಗೆ ಅಂದ್ರೆ 35 ವರ್ಷದ ಹಿಂದೆ ನಾನು ಫಸ್ಟ್ಗೆ ಬ್ಯಾಂಗ್ಳೂರಿಗೆ ಬಂದಾಗ ಇಸ್ಕಾನ್ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ದೊನ್ನೆ ಅಂತ ಹೇಳ್ತಾರಲ್ಲ ಅದೆಲ್ಲ ಕೊಟ್ಟಿದ್ರು. ಸೊ ಇದೇನ್ ಇಂಥ ಪ್ರಸಾದ ಕೊಟ್ರಲ್ಲ ಅಂತ ನನಗೆ ಆಶ್ಚರ್ಯ ಆಗಿತ್ತು. ಬಟ್ ಇವಾಗ ತಾವು ಹೇಳಿದಂಗೆ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ನನ್ನ ಮನೇಲಿ ಸಹ ಮಾಡತಕ್ಕಂಥದ್ದು ಅದ್ಭುತವಾದ ಮಾಹಿತಿ. ನನಗೇನ್ ನೆನಪಾಯ್ತಂದ್ರೆ ಬೂಸ್ಟ್ ಈಸ್ ಮೈ ಎನರ್ಜಿ ಅಂತ ಹೇಳ್ಕೊಂಡು ಮೊದ್ಲೆಲ್ಲ ಅಡ್ವರ್ಟೈಸ್ ಬರ್ತಾ ಇತ್ತಲ್ಲ, ಈಗ ನಾವು ಇಂಥದನ್ನೇ ನಮ್ಮ ಎನರ್ಜಿ ಅಂತ ನಾವು ಅಡ್ವರ್ಟೈಸ್ ಮಾಡಬಹುದು. ಸೊ ಬಹಳ ಅದ್ಭುತವಾಗಿ ಹೇಳಿದ್ವಿ, ಜೊತೆಗೆ ಹೇಗೆ ಮಾಡಬೇಕು ಅಂತ ಹೇಳತಕ್ಕಂಥದ್ದು. ಒಂದೇ ಪ್ರಶ್ನೆ ನಾನೇ ಕೇಳ್ಬಿಡ್ತೇನೆ. ನಾನ್ ಮಾಡಿದಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ಬಹುದಾ ಅಂತ? ಏನ್ ತೊಂದರೆ ಇಲ್ಲಲ್ಲ? ಹಾಕ್ಬೋದು, ಆದ್ರೆ ಅಂದ್ರೆ ಸ್ವೀಟ್ ಹಾಕಿದಾಗ ಹಾಕಿ. ಸ್ವೀಟ್ ಹಾಕುದಿಲ್ಲ ನಾನು. ಬಾದಾಮ್ ಮತ್ತೆ ಇದೆಲ್ಲ ಕ್ಯಾಶು ನಟ್ ಅನ್ನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೇನೆ. ಅದು ನಿಮ್ಮ ರುಚಿಗೆ ತೊಂದರೆ ಏನು ಪ್ರಾಬ್ಲಮ್ ಏನಿಲ್ಲ ತಾನೆ? ಪ್ರಾಬ್ಲಮ್ ಇಲ್ಲ. ಆದ್ರೆ ನಿಮಗೆ ಸುಲಭವಾಗಿ ಜೀರ್ಣವಾಗ್ಬೇಕು ಅಂದ್ರೆ ನೀವು ಇದಿಷ್ಟೇ ಹಾಕೋದು ತುಂಬಾ ಒಳ್ಳೇದು. ಅದು ಡ್ರೈ ಫ್ರೂಟ್ಸ್ ಎಕ್ಸ್ಟ್ರಾ ಡೈಜೆಷನ್ ಸ್ವಲ್ಪ. ಈ ಚಯಾಪಚಯ ಕ್ರಿಯೆ ಯಾರಿಗೆ ಕಡಿಮೆ ಇರುತ್ತೆ ಅಂದ್ರೆ ಮೆಟಬಾಲಿಸಮ್ ಇದು ಕಡಿಮೆ ಇರುತ್ತಲ್ಲ, ಬೇಗ ಜೀರ್ಣ ಆಗಲ್ವಲ್ಲ ಆಹಾರ, ಅಂತವರಿಗೆ ಡ್ರೈ ಫ್ರೂಟ್ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಅವರು ನೀರಲ್ಲಿ ನೆನ್ಸ್ಕೊಂಡ್ ತಿಂದ್ರೆ ಒಳ್ಳೇದು. ಅದ್ರ ಬದಲು ಇದಿಷ್ಟೇ ಹಾಕೋದು ಒಳ್ಳೇದು. ಅದು ಏನು ಇಲ್ಲ, ಜೀರಿಗೆ ಕಾಳುಮೆಣಸು ಹಾಕದೆ ಹೋದ್ರೂ ಪರವಾಗಿಲ್ಲ. ಕೇವಲ ಬೇಳೆ ಮತ್ತು ಅಕ್ಕಿ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ 1-2 ಜೀರಿಗೆ ಹಾಕಿ ಬೇಳೆ ಮತ್ತು ಅಕ್ಕಿ ಹಾಕಿ ಕೊಡ್ತಾರೆ. ಈ ಶಂಕು ಪ್ರಶನ ಅಂತ ಮಾಡಿಸ್ತಾರೆ ಆಯುರ್ವೇದ ನ್ಯಾಚುರೋಪತಿಯಲ್ಲಿ. ಅದು ಮಾಡಿದಾಗ ದೇಹ ಫುಲ್ ಅಂದ್ರೆ ಡಿಸೆಂಟ್ರಿಯಿಂದ ಹೋಗುತ್ತೆ, ವಾಮಿಟ್ ಇಂದ ಹೋಗ್ಬಿಡುತ್ತೆ. ದೇಹದಲ್ಲಿ ಇರೋದೆಲ್ಲ ಫುಲ್ಲು ಶಕ್ತಿಹೀನತೆ ಆಗ್ಬಿಟ್ಟಿರುತ್ತೆ. ಮತ್ತೆ ಕರುಳು ತುಂಬಾ ಲೂಸ್ ಆಗ್ಬಿಟ್ಟಿರುತ್ತೆ, ಅದು ಹೀರ್ಕೊಳ್ಳೋ ಇದಿರಲ್ಲ, ಅಂದ್ರೆ ಸೆನ್ಸಿಟಿವ್ ಆಗಿರುತ್ತ. ಆ ಶಕ್ತಿ ತುಂಬಲಿಕ್ಕೆ ಈ ಹೆಸರು ಬೇಳೆ ಅದು ಒಂಥರ ಸ್ಟಾರ್ಚ್ ತರ ಇರುತ್ತೆ ನೋಡಿ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅನುರಾಧ ಮೇಡಮ್, ನಿಮ್ದು ಯಾಕೆ ಅನ್ಮ್ಯೂಟ್ ಆಗ್ತಾ ಇಲ್ಲ ನೋಡಿ? ನಾನು ಕೋ ಹೋಸ್ಟ್ ಸಹ ಕೊಟ್ಟಿದ್ದೇನೆ, ನೀವು ಅನ್ಮ್ಯೂಟ್ ಮಾಡ್ಕೊಳ್ತೀರಾ ನೋಡಿ? ಆಗ್ತಾ ಇಲ್ವಾ? ಕೋ ಹೋಸ್ಟ್ ಕೊಟ್ಟಿದ್ದೇನೆ ನಾನು, ನಿಮ್ದು ಏನೋ ಪ್ರಾಬ್ಲಮ್ ಇದೆ ಹಾಗಾದ್ರೆ. ಓಕೆ, ವೇದಾವತಿ ಮ್ಯಾಮ್ ಮಾತಾಡಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಮಧುರ ಮೇಡಮ್, ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ತುಪ್ಪ, ಒಂಚೂರು ಹಿಂಗು ಹಾಕಿದ್ರೆ ಈ ಡೈಜೆಷನ್ ಇನ್ನೂ ಬೇಗ ಆಗುತ್ತೆ. ನಾವು ಅದೇ ಮತ್ತೆ ರೇವತಿ ಮೇಡಮ್ ಹೇಳ್ದಂಗೆ ಸ್ವಲ್ಪ ಗೋಡಂಬಿ ಮತ್ತೆ ಕೊಬ್ಬರಿ, ತೆಂಗಿನಕಾಯಿ ಸಣ್ಣ ಸಣ್ಣ ಅದು ಹಾಕಿದ್ರು ತುಂಬಾ ರುಚಿ ಇರುತ್ತೆ. ಅದ್ ನಮ್ಗೆ ಪೇಷಂಟ್ಗೆಲ್ಲ. ಮತ್ತೆ ಮತ್ತೆ ಈ ಕಿಚಡಿಗೂ ಮತ್ತೆ ಪೊಂಗಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಪೊಂಗಲ್ ನೀವು ಹೇಳಿದ್ರಲ್ಲ ಸೇಮ್ ರೆಸಿಪಿ. ಕಿಚಡಿಗೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ತಾರೆ, ಅದು ಕಿಚಡಿ. ಇದು ಪೊಂಗಲ್ ನನ್ಗೆ ಗೊತ್ತಿಲ್ಲ ಮೇಡಮ್. ನಾನು ಆಯುರ್ವೇದದಲ್ಲಿ ಕೇಳಿರೋದು ಕಿಚಡಿ ಪೊಂಗಲ್ ಎರಡು ಒಂದೇ. ನಮ್ಮ ಡಾಕ್ಟರ್ ಹೇಳೋದು ಆಯುರ್ವೇದದಲ್ಲಿ ಪೊಂಗಲ್ ಇದು ಸೇಮ್. ಕಿಚಡಿಗೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಒಂಥರ ಚಿತ್ರಾನ್ನ ತರ ಇರುತ್ತೆ, ಅಂದ್ರೆ ಸ್ವಲ್ಪ ಮೆತ್ತಿಗಿರುತ್ತೆ, ಸ್ವಲ್ಪ ಜಾಸ್ತಿ ನೀರ್ ಹಾಕಿರ್ತಾರೆ. ಈ ಪೊಂಗಲ್ ಅಂತದ್ದು ಇದು ಮೇಡಮ್.
ಅದೇ ಓಕೆ. ಓಕೆ ಅಂದ್ರೆ ಇದು ಅದ್ಭುತವಾದ ಫುಡ್. ಬೇಗ ಹೌದು ಬಿಸಿ ಬಿಸಿ ಇರೋಂಗೆ ತಿನ್ಬೇಕು. ತಣ್ಣಗಾದ್ರೆ ಒಳ್ಳೆ ಪೇಸ್ಟ್ ಆದಂಗ ಆಗೋಗ್ತದೆ. ತುಂಬಾ ಚೆನ್ನಾಗಿತ್ತು ಇವನ್ನ. ಅದೇ ನಮ್ ಟೇಸ್ಟಿಗೆ ಏನ್ ಬೇಕು ಎಲ್ಲಾ ತರಕಾರಿಗಳು ಹಾಕೊಳ್ಬಹುದು, ಎಲ್ಲ ಏನ್ ಬೇಕಾದ್ರೂ ಹಾಕೊಳ್ಬಹುದು. ಮೊದ್ಲು ಅದೆಲ್ಲ ಅಂದ್ರೆ ಸಿಗ್ತಾ ಡಾಕ್ಟರ್ ಇರ್ಲಿಲ್ಲಲ್ಲ, ಮೊದ್ಲು ಅದೆಲ್ಲ ಸಿಗ್ತಾ ಅದಕ್ಕೆ ಇರ್ಲಿಲ್ಲ. ಈಗ ಎಲ್ರಿಗೂ ಹಾ ಜನರಿಗೆ ಎಲ್ರೂ ಅರ್ನ್ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಅನ್ನ ತಗೊಳ್ಳುವಂಥದ್ದು, ವೆಜಿಟೇಬಲ್ ತಗೊಳ್ಳುವಂಥದ್ದು, ಅದೆಲ್ಲ ಶಕ್ತಿ ಇದೆ, ಅದಕ್ಕೋಸ್ಕರ ಹಾಕ್ತಾರೆ. ಮೊದ್ಲು ಏನು ಗೊತ್ತಿಲ್ಲ ಅಂದ್ರೂ ಹೆಸರು ಬೇಳೆನಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ಬಹಳ ಜೀರ್ಣಕ್ಕೆ ಬಹಳ ಸುಲಭ, ಜೊತೆಗೆ ಅಕ್ಕಿ ಹೌದು ಒಟ್ಟಿಗೆ ಸೇರೋದು ಸುಲಭ. ಅಂತ ಅಷ್ಟಕ್ಕೆ ಮಾಡ್ತಾ ಇದ್ರು. ಈಗ ಜನಗಳ ಇದು ಏನಿದೆ, ಜನಗಳಿಗೆ ಸೌಲಭ್ಯ ಅಥವಾ ಅವರಿಗೆ ಮತ್ತೆ ಎಷ್ಟು ಶಕ್ತಿ ಇದೆ ಅದರ ಮೇಲೆ ಹೋಗ್ತದೆ ಫುಡ್. ಬಟ್ ಇಟ್ ಈಸ್ ಹೆಸರು ಗುಡ್. ಬೇಳೆ ಹೆಸರು ಬೇಳೆ ಚೆನ್ನಾಗಿ ಒದಗುತ್ತೆ. ಸ್ವಲ್ಪ ಹಾಕಿದ್ರು ಅದೊಂಥರ ಅರಳುತ್ತೆ. ಇನ್ನೊಂದೇನು ಅಂತಂದ್ರೆ ಹೆಸರು ಬೇಳೆ ಇಂಟೆಲಿಜೆನ್ಸ್ಗೆ ಬಹಳ ಬಹಳ ಒಳ್ಳೆಯದು. ಒಳ್ಳೆ ಹೌದು, ಮೆದುಳಿಗೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೆಯದು. ಹೌದು. ಮತ್ತೆ Okay, ತುಪ್ಪ thank you. ಹಾಕಿರ್ತೀವಿ, ಅದಕ್ಕೆ ತುಪ್ಪದು ಮೆದುಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಳೆ ಬೇಳೆ ಅಂತೂ ಮೆದುಳಿಗೆ. ತಂಪು, ಅದು ದೇಹಕ್ಕೆ ತಂಪುನು ಕೊಡುತ್ತಲ್ಲ. ಎಸ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಜಾನಕಿ ದೇವಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು ಥ್ಯಾಂಕ್ ಮೇಡಮ್. ಯು. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್ ಎಲ್ರಿಗೂ. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ನಮಸ್ತೆ. ನನ್ನ ಪ್ರಶ್ನೆ ನಂದಿನಿ ಮೇಡಮ್ ಅವ್ರಿಗೆ. ಐಸ್, ವೆರಿ ನೈಸ್. ಹಾ, ಆ, ನಂದಿನಿ ಮೇಡಮ್ ಇದ್ದೀರಲ್ಲ? ನಂದಿನಿ ಮೇಡಮ್. ಹಾ ಮೇಡಮ್ ಇದೀನಿ. ಹಾ, ಎಸ್. ಹಾ, ನಮಸ್ಕಾರ ಮೇಡಮ್, ನಂದಿನಿ ಮೇಡಮ್ ನಮಸ್ಕಾರ. ಹಾ ನಮಸ್ತೆ ಮೇಡಮ್, ನಮಸ್ತೆ. ಆ, ನಾನು ಕೂಡ ರಂಗನಾಥ್ ಅವರ ಇದನ್ನ ಇದನ್ನ ಕೇಳಿ ನಾನು ಕೂಡ ಮಾಡ್ಕೊತಾ ಇದ್ದೀನಿ. ಅದರಿಂದ ನನಗೆ ತುಂಬಾನು ಅನುಕೂಲನೂ ಆಗಿದೆ. ಓಕೆ ಮೇಡಮ್. ಹೋದ್ ಸರಿ ಕಿವಿದು ಹೇಳಿದೆ, ನನಗೆ ಕಿವಿಗೆ ಮಿಷನ್ ಇಲ್ದವ್ರಿಗೆ ಕೇಳಿಸ್ತಿರ್ಲಿಲ್ಲ. ಸೊ ಅದನ್ನ ನಾನು ಕಿವಿಗೆ ಹಾಕತ್ತಿರೋದ್ರಿಂದ ನನಗೆ ಮಿಷನ್ ಇಲ್ದೆ ಹೋದ್ರು ಮ್ಯಾನೇಜ್ ಮಾಡ್ಬೋದು ಅಂತ ಗೊತ್ತಾಯ್ತು ಒಂದು. ಮತ್ತೆ ನಾನು ಆಯುರ್ವೇದ ಅಕ್ಯುಪಂಕ್ಚರ್ ಡಾಕ್ಟರ್ ಹತ್ರ ಹೋಗ್ತೀನಿ, ಅವರಲ್ಲಿ ಹೇಳ್ಕೊಂಡೆ ನಾನು ಹೀಗೆ ಅಂತಂದ್ಬಿಟ್ಟು. ನೀವು ಯಾತಕ್ಕೆ ಬಂದವ್ರಿಗೆಲ್ಲ ಹೇಳ್ಬಾರ್ದು ಅಂದ್ರೆ, ಅಯ್ಯೋ ಕೇಳಲ್ಲ ರೀ, ಆಮೇಲೆ ಅವ್ರು ಅಸಹ್ಯ ಪಟ್ಕೊತಾರೆ, ಹಂಗೆ ಹಿಂಗೆ, ಅದಕ್ಕೆ ಸುಮ್ಮನಾಗ್ತೀನಿ ಅಂದ್ರು. ನಾನು ಕೇಳಿದೆ, ಆಮೇಲೆ ಯಾವ ಟೈಮ್ನಲ್ಲಿ ತಗೋತೀರಾ ಅಂತಂದ್ರು. ನಾನು ಹೇಳಿದೆ 3-3:30 ಮಾತ್ರ ಮಾಡ್ಕೊಂಡು ತಗೋತೀನಿ ಅಂತ. ಅವ್ರು ಹೇಳಿದ್ರು ನನಗೆ, ತುಂಬಾ ದಿವಸ ತಗೋಬೇಡಿ, ಬಿಟ್ಟು ಬಿಟ್ಟು ತಗೋಬೇಕು, 15 ದಿವಸ ಬಿಡಿ, 15 ದಿವಸ ತಗೊಳ್ಳಿ ಅಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಓಕೆ. ನಂದಿನಿ ಮೇಡಮ್ ಮೇಡಮ್ ಇದರಿಂದ ನಾನ್ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಮೇಲೆ ನಮ್ಗೆ ಎಷ್ಟ್ ನಂಬಿಕೆ ಇರುತ್ತೆ, ನಮ್ಮ ಶಿವಾಂಬುಯಿಂದನೂ ಅಥವಾ ನಮ್ಮ ಸಮುದ್ರದಿಂದನೂ ನಾವು ಅಷ್ಟೇನೆ ನಂಬಿಕೆ ಇಟ್ಕೊಂಡಿರ್ತೀವಿ ಮೇಡಮ್. ಇದರಿಂದ ನಮಗೆ ಉಪಯೋಗ ಆಗುತ್ತೆ ಹೊರತು ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ನಾವು ನೋಡಿಲ್ಲ. ನಾನು ನೋಡಿಲ್ಲ ಮೇಡಮ್ ಇಲ್ಲಿವರೆಗೆ. ನಾನು ಫಾಸ್ಟಿಂಗ್ ಮಾಡಿದಾಗೆಲ್ಲ ನಾನು ಸಮುದ್ರ ಇದು ಮಾಡೋದು, ಫಾಸ್ಟಿಂಗೇ ಮಾಡೋದು, ನಾನು ಯೂರಿನ್ ಫಾಸ್ಟಿಂಗೇ ಮಾಡೋದು. ನಾನು ಏಕಾದಶಿಯಲ್ಲಿ ಫಾಸ್ಟಿಂಗ್ ಇರ್ತೀನಿ. ಫಾಸ್ಟಿಂಗ್ ಇದ್ದಾಗ ನಾನು ಸಮುದ್ರದಿಂದನೇ ನಾನು ಫಾಸ್ಟಿಂಗ್ ಮಾಡೋದು. ಅದು ನನ್ಗೆ ಎಷ್ಟು ಎನರ್ಜಿ ಕೊಟ್ಟಿರುತ್ತೆ ಅಂತಂದ್ರೆ, ನಾನು ಇವತ್ ಸಂಜೆ 7 ಗಂಟೆಗೆ ಊಟ ನಿಲ್ಸಿದ್ರೆ ಇನ್ನು ನಾನು ನಾಳೆ ಫುಲ್ಲು ಊಟ ಮಾಡಲ್ಲ, ಮತ್ತೆ ನಾಳಿದ್ ಬೆಳಿಗ್ಗೆ ನಾನು ಊಟ ಮಾಡೋದು. ಅಲ್ಲಿವರೆಗೂ ನನಗೆ ಅಷ್ಟು ಶಕ್ತಿ ಕೊಟ್ಟಿರುತ್ತೆ ಅದು. ಹಂಗಾಗಿ ಅದರಿಂದ ಸೈಡ್ ಎಫೆಕ್ಟ್ ಏನು ಆಗಲ್ಲ ಮೇಡಮ್. ನನಗೆ ನನ್ನ ಸ್ವ ಅನುಭವ ನಾ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಬುಕ್ಸ್ ರೆಫರ್ ಮಾಡಿರೋದ್ರಿಂದನೂ ಕೂಡ ನಾನು ಹೇಳ್ತೀನಿ ನನ್ನ ಧೈರ್ಯವಾಗಿ. ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ಮೇಡಮ್. ಅದು ನಮ್ದು ಬ್ಲಡ್ ಕೋ ಪ್ರಾಡಕ್ಟ್, ಅಂದ್ರೆ ನಮ್ಮ ರಕ್ತದ ಬೈ ಪ್ರಾಡಕ್ಟ್ ಆಗಿ ಅದು ಈಚೆ ಹೋಗೋದು. ಹಂಗಾಗಿ ನಾವು ಆಹಾರ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋದ್ರಿಂದ ನಮ್ಗೆ ಅದರಿಂದ ಏನು ದುಷ್ಪರಿಣಾಮ ಅಂತ ಆಗಲ್ಲ ಮೇಡಮ್. ಅಂದ್ರೆ ನಮ್ ಊಟನೇ ನಮ್ಮ ಇದಾಗಿರುತ್ತಲ್ವಾ, ನಮ್ಮ ಸಮುದ್ರ ಆಗಿರುತ್ತಲ್ವಾ. ಹಂಗಾಗಿ ಹೆಚ್ಚು ನೀರು ಕುಡಿಬೇಕು, ಸಾತ್ವಿಕ ಆಹಾರನ ತಗೋಬೇಕು, ಎಣ್ಣೆ ಪದಾರ್ಥ ಮತ್ತೆ ಜಾಸ್ತಿ ಮಸಾಲೆ ಪದಾರ್ಥ ಮತ್ತೆ ಇದು ನಮ್ಗೆ ಈ ಜಂಕ್ ಫುಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಅವಾಯ್ಡ್ ಮಾಡಿದ್ರೆ ನಿಮಗೆ ಸೇಮ್ ನೀರ್ನ ನೀವು ಹೆಂಗ್ ಕುಡ್ದಿರ ಇರುತ್ತೆ ಅದೇ ತರನೇ ಇರುತ್ತೆ ಮೇಡಮ್. ಅದರಲ್ಲಿ ವಾಸನೆ ಇರಲ್ಲ, ರುಚಿ ಇರಲ್ಲ, ಬಣ್ಣ ಇರಲ್ಲ. ಹಂಗಾಗಿ ನಾವು ನೀರ್ ಹೆಂಗ್ ಕುಡಿತೀವಿ ಹಂಗೆ ಕುಡಿಯೋದ್ರಿಂದ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ ಮೇಡಮ್, ಇವಾಗ ಮಧುರಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಯುರ್ವೇದಿಕ್ ಮನೆ ಮದ್ದೆಲ್ಲ, ಆತರ ನಮ್ಮ ಕರಳನ್ನೆಲ್ಲ ಕ್ಲೀನ್ ಮಾಡುತ್ತೆ. ಮತ್ತೆ ನಾವೇನಾದ್ರೂ ಮಾತ್ರೆ ತಗೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ. ಆ ಮಾತ್ರೆನ ನಾವ್ ಏನಕ್ ತಗೊಂಡಿರ್ತೀವಿ ಅನ್ನೋದು ನಮ್ಮ ಮೈಂಡ್, ಕರಳಿಗೂ ಮತ್ತೆ ಮೈಂಡ್ಗೆ ಕನೆಕ್ಷನ್ ಇರುತ್ತೆ. ಅದು ಮತ್ತೆ ಏನಾಗುತ್ತೆ, ಅದು ಬ್ಲಡ್ ಇಂದ ಪ್ಯೂರಿಫೈ ಆದಾಗ ಅದ್ರಲ್ಲಿರೋಂಥ ಕಂಟೆಂಟ್ ಮತ್ತೆ ನಮ್ಗೆ ಜೀರ್ಣಕ್ರಿಯೆ ಆಗುತ್ತೆ. ಆಗ ಅದು ಏನಪ್ಪಾ ಅಂತಂದ್ರೆ ನಮ್ಮ ಮನಸ್ಸಿನ ಕಾಮನೆಗಳು ಸಹ ಅರ್ಥ ಆಗುತ್ತೆ ಅದಕ್ಕೆ. ಹಂಗಾಗಿ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಮೇಡಮ್.
ಅಂದ್ರೆ ಪ್ರತಿದಿನ ತಗೋಬಹುದು. ಜಾನಕಿ ಮೇಡಮ್ ಒಂದೇ ಪ್ರಶ್ನೆ ಏನಂದ್ರೆ ಡೈಲಿ ತಗೋಬಹುದಾ ಅಥವಾ ತಗೋಬಹುದು ಬ್ರೇಕ್ ಮೇಡಮ್, ತಗೋಬಹುದು. ಆರೋಗ್ಯವಂತ ವ್ಯಕ್ತಿ 100 ml ಇಂದ 2 ಲೀಟರ್ ವರೆಗೂ ಕುಡಿಬಹುದು ಮೇಡಮ್. ಇದು ಪುಸ್ತಕದಲ್ಲೂ ಉಲ್ಲೇಖ ಇದೆ, ಮತ್ತೆ ವೈಜ್ಞಾನಿಕವಾದಂತಹ ಪ್ರೂಫ್ ಕೂಡ ಇದೆ ಮೇಡಮ್. ಓಕೆ ಓಕೆ. ನಾನು ಬೆಳಿಗ್ಗೆ 3:30 ತಗೊಳ್ಳೋ ಇದನ್ನ ಸುಮಾರು 1/4 ಲೀಟರ್ ಆದ್ರೂ ತಗೋತೀನಿ. Okay, madam. 2ನೇ ಸರಿ ಬಂದಿದ್ದನ್ನ ನಾನು ಸೇವ್ ಮಾಡ್ಬಿಟ್ಟು ಸ್ನಾನ ಮಾಡುವಾಗ ಮೈಗೆಲ್ಲ ಹಚ್ಕೊಂಡ್ಬಿಟ್ಟು ಅಲ್ಲೂ ಇಲ್ಲೂ ಉಜ್ಜೆಲ್ಲ ಆದ್ಮೇಲೆ ಅದು ಮತ್ತೆ ತೊಳ್ಕೊಂತೀನಿ. ಇಷ್ಟು ಮಾಡ್ತಾ ಇದ್ದೀನಿ. ಇನ್ನೇನಾದ್ರು madam. ಅಂದ್ರೆ ನಂದು ಏಜ್ ಏನಾದ್ರು ಅದಕ್ಕೆ ಇದಾಗುತ್ತಾ? ನಂದೀಗ 77 ವರ್ಷ. ಇಲ್ಲ ಆ ಇಲ್ಲ ಏಜ್ಗೂ ಅದಕ್ಕೂ ಏನಾದ್ರು ಇಲ್ಲ ಮೇಡಮ್, ಈಗ ಹಳೇದೆಲ್ಲ ಉದಾಹರಣೆ ಎಲ್ಲ ನೋಡಿದ್ರೆ, ಈ ಇವ್ರದ್ದು ಮುರಾರ್ಜಿ ದೇಸಾಯಿ ಅವ್ರದ್ದೆಲ್ಲ ನೋಡಿದ್ರೆ, ಮತ್ತೆ ನಮ್ಮ ಶಿವಾಂಬ ಪುಸ್ತಕ ಬರ್ದಿದ್ರಲ್ಲ, ಅವ್ರದ್ದೆಲ್ಲ ಏಜ್ ಎಲ್ಲ ನೋಡಿದ್ರೆ, ಅವರು ಪಾಪ ಒಂದ್ 80, 79 ಇಲ್ಲಿವರೆಗೂ ಅವ್ರು ತಗೊಂಡಿದ್ದಾರೆ. 90ವರೆಗೂ ಬದುಕಿರೋರು ಸಹ ತಗೊಂಡಿದ್ದಾರೆ. ಇನ್ನೂ ನಾವು ಆಧ್ಯಾತ್ಮಿಕವಾಗಿ ಎಲ್ಲ ತಗೊಂಡ್ರೆ ಶಿವಾಂಬು, ಡಮರುಗ ತಂತ್ರ ಮತ್ತೆ ಆ ತರದ್ರೊಳಗೆಲ್ಲ ಉಲ್ಲೇಖ ಇದೆ ಮೇಡಮ್. ಆ ತರದ್ದು ಏನು ಇಲ್ಲ ಮೇಡಮ್. ಆ ತರ ಇದ್ದಿದ್ರೆ ಇದು ಇಷ್ಟು ಪ್ರಚಲಿತನೂ ಆಗ್ತಾ ಇರ್ಲಿಲ್ಲ, ಮತ್ತೆ ಇಷ್ಟು ಜನ ಪ್ರಚಾರನೂ ಮಾಡ್ತಾ ಇಲ್ಲ. ಮೊದ್ಲೆಲ್ಲ ಅದನ್ನ ಮಾತಾಡಕ್ಕೆ ಸಂಕೋಚ ಪಡ್ಕೊತಾ ಇದ್ರು ಹೊರ್ತು, ಇತ್ತೀಚೆಗಂತೂ ತುಂಬಾ ಜನಪ್ರಿಯ ಆಗಿದೆ ಮೇಡಮ್. ಎಷ್ಟೊಂದ್ ಜನಕ್ಕೆ ವಿಚಾರಗಳು ಗೊತ್ತು. ನಮ್ಮನೇಲಿ ಕೂಡ ಈಗ ಅಸಹ್ಯ ಪಟ್ಕೊಂತಾರೆ. ಈಗ ನಾನೇನ್ ತಗೋತೀನಿ ಅಂತ ಹೇಳಿದ್ರೆ, ಅಜ್ಜಿ ಹತ್ರ ಹೋಗ್ಬೇಡ, ಅಜ್ಜಿ ಹತ್ರ ಹೋಗ್ಬೇಡ, ಅಜ್ಜಿ ಇದು ಮೂತ್ರ ಕುಡಿತಾರೆ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ ಅಂತ ನಾನು ನಮ್ಮ ಮನೇಲಿ ಓಪನ್ ಮಾಡಿಲ್ಲ. ನಾನು ಇಲ್ಲಿ ಹೇಳ್ಕೊತಾ ಇದ್ದೀನಿ ಅಷ್ಟೇ. ನನಗೆ ಮುಖ್ಯವಾಗಿ ಕಂಡಿದ್ದು ಅಂದ್ರೆ ಶುಗರ್ಗೆ 2 ಟ್ಯಾಬ್ಲೆಟ್ ತಗೋತಾ ಇದ್ದೆ. 2 ಟ್ಯಾಬ್ಲೆಟ್ ತಗೊಂಡ್ರು ನನ್ಗೆ 170, 180 ಇತ್ತು. ಈಗ ನಾನು ಯಾವಾಗ ಶುರು ಮಾಡಿದ್ದೀನಿ 1 ತಿಂಗಳಿಂದ ಅಂದ್ರೆ 120, 130 ಇದೆ. ಆದ್ರಿಂದ ಸಂಜೆ ಹೊತ್ತಿಂದ ನಾನು ಬಿಡ್ತಾ ಇದ್ದೀನಿ 1 ಟ್ಯಾಬ್ಲೆಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಶಿವಂಬ ಬಗ್ಗೆ ಯಾರಾದ್ರೂ ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ, ಯಾಕಂತಂದ್ರೆ ನಾನು ಬರ್ಕೊಳ್ತಾ ಇದ್ದೇನೆ. ಉದ್ದೇಶ ಏನು ಅಂತಂದ್ರೆ, ನಾಡಿದ್ದು ಭಾನುವಾರ 21ನೇ ತಾರೀಕು, ಈ ಭಾನುವಾರ ಅಲ್ಲ, ಮುಂದಿನ ಭಾನುವಾರ ಯೋಗ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ ಇದೆಯಲ್ಲ, ಆ ದಿನ ಉಡುಪಿಯಿಂದ ಸುಲೋಚನಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಅವರು ಇದೇ ಸ್ವಾಮೂತ್ರ ಥೆರಪಿಸ್ಟ್. ಅವರು ಸಾಕಷ್ಟು ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅವರು 80+ ಅವ್ರು ಇವಾಗ. ಜೊತೆಗೆ ಅವರು ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ಆ ಕಡೆ ದಕ್ಷಿಣ ಕನ್ನಡದವರು. ತುಳುನಲ್ಲಿ ಪುಸ್ತಕ ಬರೆದಿದ್ದಾರೆ, ಇಂಗ್ಲಿಷ್ನಲ್ಲಿ ಪುಸ್ತಕ ಬರೆದಿದ್ದಾರೆ, ಕನ್ನಡದಲ್ಲಿ ಸಹ ಪುಸ್ತಕ ಬರೆದಿದ್ದಾರೆ. ಸೊ ಅವರನ್ನ ನಾವು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೇವೆ. ಅವರು ಬರ್ತಾ ಇದ್ದಾರೆ 21ನೇ ತಾರೀಕು. ಸೊ ನೀವು ಕೇಳಿದಂತ ಪ್ರಶ್ನೆನ ನಾನು ಬರ್ಕೊಳ್ತೇನೆ. ನಾನು ಆ ದಿನ ಅಲ್ಲಿ ಇರ್ತೇನೆ. ಸೊ ಮೇಡಮ್ ಅವರಿಂದ ನಾವು ಉತ್ತರವನ್ನು ಪಡ್ಕೋಬಹುದು ಇನ್ನು ಹೆಚ್ಚಿನದು. ಅವರು ಹೇಳ್ತಾರೆ, ಅವರು ಅವರ ಅಜ್ಜಿ ಕಾಲದಿಂದ ಬಂದಂತ ಒಂದು ಪರಂಪರೆ ಅದು. ಸೊ ಅಲ್ಲಿಂದ ತುಂಬಾ ಜನ, ಅವ್ರು ಹೇಳ್ತಾರೆ, ಡಾಕ್ಟರ್ಸ್ ಬರ್ತಾರೆ ನನ್ನ ಹತ್ರ ಟ್ರೀಟ್ಮೆಂಟಿಗೆ. ಕೆಲವರೆಲ್ಲ ಅವರು ಟೀಚರ್ ಆಗಿದ್ದವರು, ಅವರ ಸ್ಟೂಡೆಂಟ್ಸ್ ಎಲ್ಲ ಫಾರಿನ್ ಅಲ್ಲಿ ಇದ್ದವರೆಲ್ಲ ಬರ್ತಾರಂತೆ. ಬಂದು ಇವ್ರ ಹತ್ರ ಆ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಅವ್ರದ್ದು ವಿಡಿಯೋ ಎಲ್ಲ ಶೇರ್ ಮಾಡಿದ್ದಾರೆ ಆಕ್ಚುಲಿ ನಮ್ಮ ಗ್ರೂಪ್ ಅಲ್ಲಿ. ಅದಲ್ಲದೇನು ಅವರು ತುಂಬಾ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ನಾವು ಕರೆದಿದಂದ್ರೆ, ಬಹಳ ಹೆಮ್ಮೆಯಿಂದ ಅವರು ನಾಡಿದ್ದು 21ನೇ ತಾರೀಕು ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಓಕೆ ಮ್ಯಾಮ್, ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಶ್ಯಾಮಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಂದಿನಿ ಮೇಡಮ್. ನಾನು ತಗೊಳ್ತೀನಿ ಮೇಡಮ್. ಸ್ವಲ್ಪ ಟೈಮ್ ಬಿಟ್ಟಿದ್ದೀನಿ, ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಚೆನ್ನಾಗಾಗತ್ತೆ. ಮೊದ್ಲೆಲ್ಲ 4 ಸರಿ ಒಂಥರ ಆಗ್ತಿತ್ತು, ಈಗ ಏನು ತೊಂದ್ರೆ ಆಗಲ್ಲ, ಚೆನ್ನಾಗಾಗುತ್ತೆ. ಕಾನ್ಫಿಡೆನ್ಸ್ ಬರೋದಂಕ ಮೇಡಮ್ ಅಷ್ಟೇ. ಕಾನ್ಫಿಡೆನ್ಸ್ ಬಂದ್ಮೇಲೆ ನೀವು ಬೇರೆಯವ್ರಿಗೂ ಬೇಕಂದ್ರೆ ನೀವು A to Z ಎಲ್ಲ ಹೇಳ್ತೀರಾ, ಅಷ್ಟು ನಮ್ಗೆ ನಂಬಿಕೆ ಬರುತ್ತೆ ಮೇಡಮ್. ಅದು ಏನು ಅನ್ಸಲ್ಲ. ಮೊದ್ಲು 2-3 ದಿವಸ ಅನ್ಸ್ತಿತ್ತು, ಈಗ ಏನು ಅನ್ಸಲ್ಲ, ಚೆನ್ನಾಗಾಗುತ್ತೆ. ಮತ್ತೆ ಮಧುರ ಮೇಡಮ್, ನಾವು ವಾರಕ್ಕೊಂದ್ಸರಿ ಮಾಡ್ತೀವಿ ಮೇಡಮ್ ಪೊಂಗಲ್. ಆದ್ರೆ ಕಾಯಿ ಹಾಲು ಹಾಕ್ತಿವಿ ನಾವು ಅದಕ್ಕೆ, ಚೆನ್ನಾಗಾಗುತ್ತೆ. ಮತ್ತೆ ಒಳ್ಳೇದು, ಕಾಯಿ ಹಾಲು ಒಳ್ಳೇದು ಮೇಡಮ್. ಹೌದು, ಮೊಸರು ಬಜ್ಜಿ ಹಾಕೊಂಡು ತಿಂತೀವಿ, ಚೆನ್ನಾಗಾಗುತ್ತೆ. ವಾರಕ್ಕೊಂದ್ಸರಿ ಮಾಡ್ತೀವಿ, ಚೆನ್ನಾಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸುಷ್ಮಾ ರಾಮಯ್ಯ. ರೇವತಿ ಮೇಡಮ್ ನಮಸ್ಕಾರ. ನಮಸ್ತೆ. ಇದು ಮೇಡಮ್ ನಂದಿನಿ ಮೇಡಮ್ ನವ್ರಿಗೊಂದು ಪ್ರಶ್ನೆ ಕೇಳ್ಬೇಕಿತ್ತು. ಕೇಳಿ ಮೇಡಮ್. ಅದು
ಸಮುದ್ರದ್ದು ಹೇಳಿದ್ರಲ್ಲ ಮೇಡಮ್, ಅದು ನನ್ಗೆ ಅಷ್ಟಾಗಿ ಗೊತ್ತಿಲ್ಲ, ಹೊಸಬ್ಳಲ್ವಾ ಓಕೆ ಹಾಗಾಗಿ. ಆ, ಅದು ಯಾವ ಟೈಮಲ್ಲಿ ತಗೋಬೇಕು ಮೇಡಮ್? ಮೇಡಮ್, ಸಮುದ್ರ ಚಿಕಿತ್ಸೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರಿ, ನಮ್ಮ ಮಹಾವತಾರ ಟಿವಿಯಲ್ಲಿ ತುಂಬಾ ವಿಡಿಯೋಸ್ ಇದೆ ಮೇಡಮ್. ವಿಡಿಯೋಸ್ಗಳಿದಾವೆ. ತುಂಬಾ ವಿಡಿಯೋಸ್ ಅಂದ್ರೆ ನಿಮ್ಗೆ ಎ ಇಂದ ಸ್ಟಾರ್ಟ್ ಮಾಡ್ಬೇಕಾ, ನೀವು ಆ ಇಂದ ಸ್ಟಾರ್ಟ್ ಮಾಡ್ಬೇಕಾ, ಅಲ್ಲಿಂದನು ಸ್ಟಾರ್ಟಿಂಗ್ ಇಂದನು ಝೆಡ್ ತನಕನೂ ಇದೆ ಮೇಡಮ್. ಅಪ್ ಟು ನಿಮ್ಗೆ ಕ್ಯಾನ್ಸರ್ ವರೆಗೂ, ಡಯಾಬಿಟಿಸ್ ವರೆಗೂ, ಆಮೇಲೆ ಪ್ರತಿಯೊಂದು ಕಾಯಿಲೆವರೆಗೂ ಹೆಂಗೆ ತಗೋಬೇಕು ಅನ್ನೋದು ಅಷ್ಟು ವಿಡಿಯೋಸ್ ಇದೆ ಮೇಡಮ್. ಅದು ನಿಮ್ದು ಮೊದಲನೇ ಒಂದು ಪ್ರಶ್ನೆಗೆ ಉತ್ತರ. ಇನ್ನೊಂದು ಪ್ರಶ್ನೆಗೆ ಮೇಡಮ್, ಅದು ಏನಪ್ಪಾ ಅಂತಂದ್ರೆ, ನೀವು ಫಸ್ಟ್ ನಿಮ್ಮ ಆಹಾರ ಶೈಲಿ ಚೆನ್ನಾಗ್ ಮಾಡ್ಕೋಬೇಕು ಮೇಡಮ್. ಆಹಾರ ಶೈಲಿ ಚೆನ್ನಾಗಿ ಮಾಡ್ಕೊಂಡು, ನೀವು ಬ್ರಾಹ್ಮಿ ಮುಹೂರ್ತ ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಸ್ವಾಮೂತ್ರ ಏನ್ ಬರುತ್ತೆ ಅದನ್ನ ಮೊದಲು ಬರುವಂತಹ ಒಂದು 10 ಹನಿಗಳನ್ನ ಬಿಟ್ಟು ಮದ್ಯದ ಸ್ವಲ್ಪ ಶೇಖರಣೆ ಮಾಡಿ ಕೊನೆಯಲ್ಲಿ ಬರುವಂತಹ ಹನಿಗಳನ್ನ ಬಿಡ್ಬೇಕು. ಅದು ಏನಕ್ಕೆ ಅಂದ್ರೆ ಅದ್ರೊಳಗೆ ಲವಣಾಂಶ ಜಾಸ್ತಿ ಇರುತ್ತೆ. ನಮ್ಮ ದೇಹದಲ್ಲಿ ನಾವು ಹೀರ್ಕೊಂಡಿರುತ್ತಲ್ಲ, ರಕ್ತದಿಂದ ಹೀರ್ಕೊಂಡಿರಂತ ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ಮೊದಲ ಹನಿಗಳು ಮತ್ತೆ ಕೊನೆಯ ಹನಿಗಳನ್ನ ಬಿಟ್ಟು ಮಧ್ಯದಲ್ಲಿ ನೀವು ಎಷ್ಟು ಬರುತ್ತೆ ಅದನ್ನ ಆರೋಗ್ಯವಂತ ವ್ಯಕ್ತಿ 100 ml ನಿಂದ 2 ಲೀಟರ್ ವರೆಗೆ ಅಥವಾ 1 ಲೀಟರ್ ವರೆಗೆ ಒಂದು ಬಾರಿ ಸೇವಿಸ್ಬೋದು, ಅಥವಾ ಸಂಜೆವರೆಗೂ ಸೇವಿಸ್ತಾ ಇರ್ಬೋದು. ಬರಂತ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಬಿಪಿನೂ ಇದೆ, ಶುಗರ್ ಇದೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹಂಗಾಗಿ ಯಾವ ಟೈಮಲ್ಲಿ ತಗೋಬಹುದು ಅಂತ ತಿಳುವಳಿಕೆ ಕೊಟ್ರೆ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಮೇಡಮ್. ಬೆಳಗ್ಗೆ ಫಸ್ಟ್ ಸ್ವಾಮೂತ್ರ ಏನ್ ಬರುತ್ತೆ ಅದರಿಂದ ಸ್ಟಾರ್ಟ್ ಮಾಡಿ, ಅದು ಒಳ್ಳೇದು. ನಿಮ್ಮ ರಾತ್ರಿ ಊಟ ಎಷ್ಟು ಅಂದ್ರೆ ಸಂಜೆ ಒಂದು 6 ಗಂಟೆ, ಜಾಸ್ತಿ ಅಂದ್ರೆ 7 ಗಂಟೆ ಅಷ್ಟ್ರೊಳಗೆ ಮುಗ್ದಿರ್ಬೇಕು ಮೇಡಮ್. ನಿಮ್ಮ ಇನ್ನು ನೆಕ್ಸ್ಟ್ ಊಟ ಏನಪ್ಪಾ ಅಂತಂದ್ರೆ ನೀರು ಬಿಸಿನೀರು ಮಲ್ಕೊಳ್ಳೋವರೆಗೂ ಆತರ ಇದ್ರೆ ನಿಮಗೆ ಫಸ್ಟ್ ಸರಿ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದಾಗ್ಲೂ ನಿಮ್ಗೆ ಏನು ಸಂಕೋಚ ಅನ್ಸಲ್ಲ, ಬೇಜಾರ್ ಅನ್ಸಲ್ಲ, ಏನಿಲ್ಲ. ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಮೇಡಮ್. ಬೆಳಿಗ್ಗೆ ತಗೊಳ್ಳಿ ಮ್ಯಾಮ್. ಸುಷ್ಮಾ ಮೇಡಮ್, ಓಕೆ ಮೇಡಮ್. ಬೆಳಿಗ್ಗೆ ತಗೊಳ್ಳಿ. ತಗೊಂತೀನಿ ಮೇಡಮ್. ಧನ್ಯವಾದಗಳು ಮೇಡಮ್ ಹೇಳಿದಕ್ಕೆ. ಹಂಗೇನೆ ಮಧುರಾ ಮೇಡಮ್ ಒಂದು ಪ್ರಶ್ನೆ ಮೇಡಮ್. ಅವರು ಪೊಂಗಲ್ ಬಗ್ಗೆ ಹೇಳಿದ್ರಲ್ಲ, ಅವ್ರಿಗೊಂದು ಪ್ರಶ್ನೆ ಮೇಡಮ್. ಹಾ ಕೇಳಿ. ಅದು ಪೊಂಗಲ್ಗೆ ಹೆಸರು ಬೇಳೆ ಹಾಕ್ತಾರಲ್ಲ ಮೇಡಮ್, ಅದು ರೋಸ್ಟ್ ಮಾಡಿ ಹಾಕ್ಬೇಕಾ, ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ? ನೆನ್ಸಿಟ್ಕೋಬೇಕು, ನೆನ್ಸಿಟ್ಕೊಳ್ಳಿ ಸ್ವಲ್ಪ ಮೊದ್ಲೇ. ರೋಸ್ಟ್ ಮಾಡೋ ಅಗತ್ಯ ಇಲ್ಲ ಅಂತ. ರೋಸ್ಟ್ ಮಾಡೋದೇನ್ ಬೇಡ. ನೀವು ಬಳಸೋಕ್ಕಿಂತ ಮೊದ್ಲು ಒಂದ್ ಅರ್ಧ ಗಂಟೆ ಮೊದ್ಲು ನೆನ್ಸಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಅದೇ ಮೇಡಮ್, ನಾವೆಲ್ಲ ರೋಸ್ಟ್ ಮಾಡಿ ಹಾಕ್ತಿದ್ವಿ, ಗೊತ್ತಿರ್ಲಿಲ್ಲ. ನಾನು ಸಹ ಹಂಗೆ ಮಾಡ್ತೇನೆ, ಸ್ವಲ್ಪ ರೋಸ್ಟ್ ಮಾಡ್ತೇನೆ. ಅದು ನೆನ್ಸಿಟ್ಕೊಂಡ್ರೆ ಅದ್ರಲ್ಲಿ ಒಂಥರ ನೊರೆ ಅನ್ನೋ ಬರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಅದು ಬೇಡದೇ ಇರೋದು, ತೊಳೆದಾಗ ಒಂಥರ ನೊರೆ ಅಂಶ ಬರುತ್ತಲ್ಲ, ಅದು ನಮ್ ದೇಹಕ್ಕೆ ಬೇಡ. ಕುದಿಸಿದಾಗೂ ಬರುತ್ತೆ ನೋಡಿ, ಅದೆಲ್ಲ ನಾವು ನೆನ್ಸಿದಾಗೆ ಹೋಗುತ್ತೆ. ಕೊಬ್ಬರಿ ತುರಿ ಸೇರ್ಸಿದ್ರೆ ಒಳ್ಳೇದಾ, ಕೊಬ್ಬರಿ ಸೇರ್ಸಿದ್ರೆ ಒಳ್ಳೇದಾ ಮೇಡಮ್? ಎಲ್ಲ ಒಂದೇ. ಆಕ್ಚುಲಿ ಅದು ನಾವು ಟೇಸ್ಟಿಗೆ ಹಾಕೊಳ್ಳೋದು, ಯಾವ್ದು ಸೇರ್ಸೋದು ಒಳ್ಳೇದಲ್ಲ. ತೆಂಗಿನ ಹಾಲು ಹಾ, ತೆಂಗಿನ ಹಾಲು ಒಳ್ಳೇದೇನೆ. ಅದು ದೇಹಕ್ಕೆ ನಮ್ಗೆ ಅಂದ್ರೆ ಎಣ್ಣೆ ಅಂಶ ಕೊಡುತ್ತಲ್ಲ, ತುಂಬಾ ಒಳ್ಳೇದೇನೆ. ಅದೇನು ಅದ್ರಲ್ಲಿ ತುಂಬಾ ಒಳ್ಳೆ ಹೆಲ್ದಿ ಇದೆ. ಬಟ್ ನಾವು ಅಂದ್ರೆ ನೀವು ಹೆಲ್ದಿ ಆಗಿದ್ದೀರಾ ಅಂದ್ರೆ ಬಳಸಿ. ಯಾರಾದ್ರೂ ಅಂದ್ರೆ ಆರೋಗ್ಯ ಸ್ವಲ್ಪ ಇದಾಗಿದೆ ಅಂತವ್ರಿಗೆ ಕೊಡ್ತಾ ಇದೀನಿ ಅಂದ್ರೆ ಅದೆಲ್ಲ ಬೆಳೆಸ್ಬೇಡಿ. ಬರೇ ಹೆಸರು ಬೇಳೆ ಅಕ್ಕಿ ಹಾಕಿ ಕೊಡೋದು ಒಳ್ಳೇದು. ಇಲ್ಲಿ 2 ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಆರೋಗ್ಯದು. ರುಚಿ, ನೀವು ಹೆಲ್ದಿ ಇದೀರಂದ್ರೆ ನೀವು ರುಚಿ ಬೇಕಾ ಯಾವ್ದಾದ್ರು ಹಾಕೊಳ್ಳಿ. ಆದ್ರೆ ಆರೋಗ್ಯ ಸರಿ ಇಲ್ಲ, ನಮ್ಗೆ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಹಾಗಾದ್ರೆ ಬಳಸ್ಕೊಳ್ಳಿ. ಯಾವ ಸೊಪ್ಪು ಹಾಕೊಳ್ಳಿ, ತರಕಾರಿ ಹಾಕೊಳ್ಳಿ, ಕಾಯಿ ತುರಿ ಬೇಕಾದ್ರೂ ಹಾಕೊಳ್ಳಿ, ಡ್ರೈ ಫ್ರೂಟ್ಸ್ ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ, ಚೆನ್ನಾಗಿ ಜೀರ್ಣ ಆಗುತ್ತೆ. ಅಂದ್ರೆ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ಈ ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ಅಥವಾ ಯಾವ್ದಾದ್ರು ಒಂದ್ ಸೊಪ್ಪು ಇರ್ಬೋದು ಅಥವಾ ತರಕಾರಿ, ಅವರಿಗೆ ಮಲಬದ್ಧತೆ ಆಗೋ ಚಾನ್ಸಸ್ ಇರುತ್ತೆ. ಕಾನ್ಸ್ಟಿಪೇಷನ್ ಅಂತ ಏನ್ ನಾವ್ ಹೇಳ್ತೀವ, ಅದಾಗತ್ತೆ ಒಬ್ಬೊಬ್ರಿಗೆ. ಸರಿಯಾಗಿ ಜೀರ್ಣ ಆಗಲ್ಲ ಒಂದೊಂದ್ ತರಕಾರಿಗಳು. ಆತರ ಇದೆ ಅಂತಲ್ಲ, ಅದು ಬಳಸ್ಬಾರ್ದು. ಬರೇ ನಮ್ಗೆ ಅಕ್ಕಿ ಮತ್ತೆ ಬೇಳೆ, ಅದ್ರ ಜೊತೆ ಒಂದ್ ಸ್ವಲ್ಪ ತುಪ್ಪ ಒಗ್ಗರಣೆಗೆ, ಆತರ. ಸ್ವಲ್ಪ ಜೀರಿಗೆ ಯಾಕೆ ಹಾಕ್ಬೇಕು, ಕಾಳ್ಮೆಣಸು, ಜೀರಿಗೆ ಅಥವಾ ಶುಂಠಿ ಅಂದ್ರೆ ಡೈಜೆಷನ್ ಆಗುತ್ತೆ, ಅದು ಗ್ಯಾಸ್ ಆಗಲ್ಲ ಅನ್ನೋ ಕಾರಣದಿಂದ ಚೂರ ಆಗ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರ, ಧನ್ಯವಾದಗಳು. ರೇವತಿ ಮೇಡಮ್, ಹೇಳಿ. ಅದು ಬುಕ್ಸ್ ಎಲ್ಲಿ ಸಿಗುತ್ತೆ ಮೇಡಮ್? ಅದೇ ಸ್ವಾಮೂತ್ರದ್ದು ಬುಕ್ಸ್ ಇದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಗುತ್ತೆ ನಂದಿನಿ ಮೇಡಮ್? ಸುಮಾರು ಬುಕ್ಸ್ ಇದೆ. ನಾನು ಆಕ್ಚುಲಿ ಕೆಲವೆಲ್ಲ ಕನ್ನಡದಲ್ಲಿ, ಇಂಗ್ಲಿಷ್ ಇದ್ದದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ದೇನೆ. ನೀವು ನೋಡಿದ್ರೆ ಸಿಗುತ್ತೆ. ಅಮೆಝಾನ್ ಅಲ್ಲಿ ಸಿಗುತ್ತೆ ಮೇಡಮ್, ಅಮೆಝಾನ್ ಅಲ್ಲಿ ಸಿಗುತ್ತೆ.
ಏನ್ ಮೇಡಮ್ ಬುಕ್ ಶಿವಾಂಬು ಅಂತ ಸಿಗುತ್ತೆ ಮೇಡಮ್. ಜಗದೀಶ್ ಬುಕ್ ನೇಮ್ ಆರ್ ಏನ್ ಮೇಡಮ್? ಗುರಾನಿ ಅವ್ರದ್ದು. ಜಗದೀಶ್ ಜಗದೀಶ್ ಆರ್ ಗುರಾನಿ ಅವ್ರದ್ದು ಗುರಾನಿ. ಬುಕ್ ಇದೆ. ಹಾ ಜಗದೀಶ್ ಗುರಾನಿ ಅವ್ರದ್ದು ಬುಕ್ ಇದೆ. ಸೊ ಅದು ನೀವು ಎಲ್ಲಾ ತರಿಸ್ಕೊಂಡ್ರೆ ಕಾಯಿಲೆಗಳಿಗೂ ಸಾಕು. ಸಾಮೋತ್ತರ ಚಿಕಿತ್ಸೆ ಅಂತ ಒಂದಿದೆ ಮೇಡಮ್. ಮತ್ತೆ ಶಿವಾಂಬು ಅಂತ ಇದೆ. ಮತ್ತೆ ಶಿವಾಂಬು ಅಂತಿದೆ. ಪ್ರತ್ಯೇಕವಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ಸಾಮೋತ್ತರ ಚಿಕಿತ್ಸೆ ಅಂತ ಇದೆ. ಮತ್ತೆ ಹಾ. ಇನ್ನು ತುಂಬಾ ಒಂದಷ್ಟು PDF ಮತ್ತೆ ಇದು ಬುಕ್ಸ್ ನ PDF ಮಾಡಿ ಕೂಡ ನಮ್ಮ ಗ್ರೂಪ್ ಅಲ್ಲಿ ರಂಗನಾಥ್ ಸರ್ ಕಳ್ಸಿದ್ದಾರೆ ಮೇಡಮ್. ತುಂಬಾ PDF ನಲ್ಲಿ ತುಂಬಾ ಹಾಕಿದೆಲ್ಲ ನಾನು video ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೇನೆ. PDF ನಲ್ಲಿ ಸುಮಾರು ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನೆಲ್ಲ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೇನೆ, ಗ್ರೂಪ್ ನಲ್ಲಿ ಹಾಕಿದ್ದೇನೆ. ಅದೂನು ಕೂಡ ಇನ್ನೊಂದ್ ಮತ್ತೆ ಸ್ವಲ್ಪ ಬ್ರೌಸ್ ಮಾಡಿ ಸಿಗುತ್ತೆ. ಪ್ಲೇ ಸ್ಟೋರ್ಗೆ ಹೋಗಿ ನೀವು ಹುಡುಕಿದ್ರೆ ಸುಮಾರು ಒಂದು 80 ತನಕನೂ ವಿಡಿಯೋಸ್ ಇದೆ ಮೇಡಮ್ ಹೇಳ್ಬೇಕಂತಂದ್ರೆ. ಸರಿ ಸಮುದ್ರ ಮೇಡಮ್, ಚಿಕಿತ್ಸೆ ಆಯ್ತು. ಮಹಾವತಾರ್ ಅದು ನಮ್ಮ ಟಿವಿನಲ್ಲಿ ಸುಷ್ಮಾ ಮೇಡಮ್, ಹೇಳಿ ಮಹಾವತಾರ್ ಮೇಡಮ್. ಟಿವಿಗೆ ಹೋದ್ರೆ ಅದರಲ್ಲಿ ಪ್ಲೇ ಲಿಸ್ಟ್ ಅಂತ ಮಾಡಿದ್ದಾರೆ. ಪ್ಲೇ ಲಿಸ್ಟ್ ಅಂದ್ರೆ Okay madam. ಎಲ್ಲ ವಿಡಿಯೋಗಳ ಲಿಸ್ಟ್ ಇದೆ, ಅದರಲ್ಲಿ ಸರಿ ನೀವು madam. ಬ್ರೌಸ್ ಮಾಡಿ ತಗೊಳ್ಳಿ. ಓಕೆ ಓಕೆ ಮೇಡಮ್. ಓಕೆ ಓಕೆ. ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. Thank you. ನಾಗರತ್ನ ಮೇಡಮ್. ನೀವು ಹೆಸರು ಬೇಳೆ ಹುರಿದು ಹಾಕ್ಬೇಕು ಅಂತಂದ್ರಲ್ಲ, ಯಾಕೆ ಹುರಿಬೇಕು Okay. ಅಂದ್ರೆ ಅದು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಹುರಿದು ಹಾಕ್ತಾರೆ. ಬಟ್ ಅದು ಅಂಟಾಗಿ ಹೌದಾ? ಅಂಟ್ಕೊಂಡಷ್ಟು ಒಳ್ಳೇದು ಅದು. ಚೆನ್ನಾಗಿರುತ್ತೆ, ದೇಹಕ್ಕೆ. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್. ಹಾ, Okay. ಅದಕ್ಕೋಸ್ಕರ. ಥ್ಯಾಂಕ್ ಯು. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವಾಗಾಗ್ಲೇ ಎಲ್ಲರಿಗೂ ತಿಳಿದಿರೋ ಹಾಗೆ ಅರೆ ಕಳ್ದೋಗ್ಬಿಟ್ರು. ಪೊಂಗಲ್ ತರಕ್ ಹೋದ್ರ ಅಂತ. ಇಲ್ಲ ಡೋನಟ್ ಮಾಡಕ್ಕೆ ಹೇಳಿ, ಮಾತಾಡಿ. ಮಗ ಬಂದ್ರಲ್ಲ ಡೋರ್ ಓಪನ್ ಮಾಡಕ್ ಸರಿ ಮೇಡಮ್. ಎಲ್ಲರೂ ಹೇಳಿದಾರೆ ಆಗ್ಲೇ ಶಿವಮೊಗ್ಗ ಬಗ್ಗೆ ಎಲ್ಲ ಕ್ವಶನ್ ಕೇಳಿದಾರೆ, ಅದ್ರ ಬಗ್ಗೆ ಎಲ್ಲ ಗೊತ್ತು. ನಾನು ಯೂಸ್ ಮಾಡಿದೀನಿ, ಅದರಿಂದ ಉಪಯೋಗ ಕೂಡ ಪಡ್ಕೊಂಡಿದೀನಿ. 2-3 ಸರಿ ಕ್ಲಾಸ್ ಕೂಡ ಕೊಟ್ಟಿದ್ದೀನಿ ನಾನು. ಮತ್ತೆ ಹುಬ್ಳಿನ ಸ್ಟೇಜ್ ಮೇಲೆ ಕುತ್ಕೊಂಡು ಕ್ಲಾಸ್ ಕೊಟ್ಟು ಬಂದಿದ್ದೀನಿ. ಹುಬ್ಳಿಯಲ್ಲಿ ಸ್ಟೇಜ್ ಮೇಲೆ ನೀವು ಡೆಮೋ ಮಾಡಿದೀರಾ? ಮಾಡಿದೀನಿ, ಅದಾಗ್ಲೇ ಎಲ್ಲರಿಗೂ ಹೌದು. ಮತ್ತೆ ಈಗ ಪೊಂಗಲ್ ಬಗ್ಗೆ ಹೇಳಿದಾಗ ನಾವು ಒಂದ್ಸರಿ ಮಾಮೂಲಿ ಮಾಡ್ತೀವಿ. ಜೊತೆಗೆ ಹೆಸರು ಬೇಳೆ ಹುರಿದಾಕ್ಬೇಕಂತ ಕೇಳ್ತಾರಲ್ವಾ, ನಾವು ಎಣ್ಣೆ ಎಲ್ಲ ಇಡ್ತೀವಲ್ಲ, ಸ್ವಲ್ಪ ಸಾಸಿವೆ ಹಾಕ್ತಾರಲ್ವ ಗೊತ್ತಿರಬಹುದು. ನಾವು ಎಣ್ಣೆ ಹಸಿಮೆಣಸಿಗೆಲ್ಲ ಇಡ್ಬೇಕಾದ್ರೆ ಅದ್ರ ಜೊತೆಗೆ ಗೋಡಂಬಿ ಎಲ್ಲ ಇಡ್ತೀವಲ್ಲ, ಆಗ್ಲೇ ಹೆಸರು ಬೇಳೆ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಹಿಂಗ್ ಕರ್ದು ಬಿಡ್ತೀವಿ, ಅದೇ ಕರ್ದಂಗೆ ಆಗುತ್ತೆ. ಅದೆಷ್ಟು ಅನಿಸ್ತು, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಡೈಜೆಷನ್ ಪವರ್ ತುಂಬಾ ಇರೋದ್ರಿಂದ ಬೇಗ ಡೈಸ್ ಆಗುತ್ತೆ. ಪೇಷಂಟ್ ಇಂದ ಹಿಡಿದು ಸಣ್ಣ ಮಕ್ಕಳಿಂದ ಎಲ್ಲ ತಿನ್ಬೋದು. ಸಾರ್ವಜನಿಕ ಆಹಾರ ಮೊದಲ ತುಂಬಾ ಫಂಕ್ಷನ್ ಮನೆಗಳಲ್ಲಿ ಮೊದ್ಲು ಮಾಡ್ತಿದ್ದೆ ಉಪ್ಪಿಟ್ಟು ಜೊತೆಗೆ ಪೊಂಗಲ್, ಟೇಸ್ಟಿ ಬಾತ್ 3 ಇರ್ತಿತ್ತು. ಅದರಿಂದ ಅದೇ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಹಸಿಮೆಣಸಾರು ಹಾಕಿ, ಈರುಳ್ಳಿಯಾರು ಹಾಕಿ, ಏನ್ ಬೇಕಾದ್ರೂ ಹಾಕೊಳ್ಳಿ, ಎಣ್ಣೆನಾರು ಹಾಕಿ ಮಾಡಿ. ನಾವು ಆರೋಗ್ಯ ಇಲ್ದವ್ರಿಗೆ ಕೊಡ್ತೀವಲ್ಲ, ಈಗ ಮಕ್ಳಿಗೆ ಕೊಡ್ಬೇಕಾದ್ರೆ ಎಣ್ಣೆ ಬೇಡ, ವೃದ್ಧರಿಗೆ ಕೊಡ್ಬೇಕಾದ್ರೆ ಎಣ್ಣೆ ಬೇಡ. ಅಂದ್ರೆ ಇರುತ್ತೆ, ಏನೋ ಒಂದ್ ಸ್ವಲ್ಪ ಜ್ವರ ಬಂದಿದೆ ಅಥವಾ ಏನೋ ಒಂದು ಮಲಬದ್ಧತೆ ಇದೆ, ಆತರ ಏನೋ ಒಂದು ಅಥವಾ ಯಾವ್ದೋ ಒಂದು ವಿರೇಚನ ಆತರ ಎಲ್ಲ ಈಗ ಆಯುರ್ವೇದದಿಂದ ಮಾಡ್ಸ್ಕೊಂಡ್ ಬಂದಿರ್ತಾರೆ, ನ್ಯಾಚುರೋಪತಿ, ಆಗ ಇದೆಲ್ಲ ಕೊಡ್ಬೇಕಾಗುತ್ತೆ. ಅಂದ್ರೆ ಇದೆಲ್ಲ ಹಾಕ್ಬಾರ್ದು, ಜಸ್ಟ್ ಜೀರಿಗೆ ಹಾಕಿ ಸ್ವಲ್ಪ ಬೇಳೆ ಹಾಕಿ ಮಾಡ್ಬೇಕು. ಆದಷ್ಟು ಬೇಳೆಯನ್ನು ನೆನೆಸಿಟ್ಕೊಂಡೆ ಉಪಯೋಗಿಸ್ಕೋಬೇಕು, ಹುರಿಬಾರ್ದು. ಅದರಲ್ಲಿ ಒಂದು ವಿಷಕಾರಿ ವಸ್ತು ಇರುತ್ತೆ, ಅದಕ್ಕೆ ಅದ್ರ ನೇಮ್ ವೈಜ್ಞಾನಿಕವಾಗಿ ಏನೋ ಹೇಳ್ತಾರೆ, ನಂಗೆ ಹೌದೌದು, ಬೇಳೆನಲ್ಲೂ ಇರುತ್ತೆ, ಹೆಸರು ಬೇಳೆನಲ್ಲೂ ಇರುತ್ತೆ. ಮೊದ್ಲಿನವ್ರು ಅಡಿಗೆ ಮಾಡುವಾಗ ಬೇಳೆ ಬೇಯಿಸುವಾಗ ಅದರ ಮೇಲೆ ಬಂದ ನೊರೆಯನ್ನ ತೆಗೆದು ಬಿಸಾಡಿ ಹಳ್ಳಿಯಲ್ಲಿ, ಆ ನಂತರ ಈಗ ಇವಾಗ್ಲೂ ಅಷ್ಟೇ ಅದಕ್ಕೆ ಬೇಳೆಯನ್ನು ಕುಕ್ಕರ್ ಅಲ್ಲಿ ಬೇಯಿಸಬಾರ್ದು, ಹಾಗೆ ಬೇಯಿಸ್ಬೇಕು, ತೆಗಿಬೇಕು ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಅದ್ ಹೇಳ್ತಾರೆ, ತೆಗೆದು ಹಾಕಿ ಅದನ್ನ ತಿನ್ನಬಾರ್ದು ಅಂತ, ಅದು ವಿಷಕಾರಿ ಅಂತ. ಅದ್ರಲ್ಲಿ ಬೇಡದೆ ಅದೊಂದು ಇದೆ, ಅದು ನನ್ಗೀಗ ನೆನಪಾಗ್ತಾ ಇಲ್ಲ, ನೆನಪಾದಾಗ ಒಮ್ಮೆ ಹೇಳ್ತೇನೆ. ಅದು ಇದೆ, ಅದು ತೆಗಿಬೇಕು ಅಂತ. ಅದಕ್ಕೋಸ್ಕರ ನೆನ್ಸಿ ಮಾಡಿ ಅಂತ. ಆದಷ್ಟು ಒಂದ್ ಅರ್ಧ ಗಂಟೆ ಮೊದಲು ಅಕ್ಕಿ ಇರ್ಬೋದು, ಬೇಳೆ ಎಲ್ಲ ನೆನ್ಸಿ ಮಾಡ್ಬೇಕು. ನೆನ್ಸು ಮಾಡಿದಷ್ಟು ಗ್ಯಾಸ್ ಆಗಲ್ಲ ನಮ್ಗೆ, ಇಲ್ಲ ಅಂದ್ರೆ ಗ್ಯಾಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯಶೋಧ ಮ್ಯಾಮ್. ನಮಸ್ತೆ. ನಮಸ್ತೆ ನಂದಿನಿ ಮೇಡಮ್ ನಮಸ್ತೆ. ಮದರ್ ಹೆಗಡೆ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಬಗ್ಗೆನೆ ಮಾತಾಡ್ಬಿಡ್ತೀನಿ, ಯಾಕೆ ಅಂತಂದ್ರೆ ಅದು ನಾನು ಕೂಡ ಉಪಯೋಗಿಸ್ತಿದೀನಿ. ನಾವು ಬುದ್ಧಿವಂತ ಜೀವಿಗಳು ಮಾನವರು, ಆದ್ರೆ ಪ್ರಾಣಿಗಳನ್ನ ನೋಡ್ಬೇಕು. ಪ್ರಾಣಿಗಳು ಹೆಂಗೆ ಅಂತಂದ್ರೆ, ಮೊನ್ನೆ ನಮ್ದೊಂದು ಹಸು ಕರು ಹಾಕಿದೆ. ಅದು ಹೆಂಗೆ ಅಂದ್ರೆ ಪೂರ್ತಿ ಹಸು ಕರು ಹಾಲು ಕುಡಿಯೋವರ್ಗುನು ಅದು ಮೂತ್ರ ಮಾಡ್ತಾನೆ ಇರುತ್ತೆ, ಅದ್ರ ಅಮ್ಮ ಅದ್ರ ಪಾಡಿಗೆ ಅದು ಮೂತ್ರ ಕುಡಿತಾನೆ ಇರುತ್ತೆ. ಆ ಪ್ರಾಣಿಗಳಿಗೆ ಚೆನ್ನಾಗ್ ಗೊತ್ತು ಅದರಿಂದ ಏನ್ ಉಪಯೋಗ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಬುದ್ಧಿ ಜೀವಿಗಳು ಇಷ್ಟೆಲ್ಲಾ ವೇದಿಕೆ ಮೇಲೆ ಹೇಳಿದ್ರು ಕೂಡ ಇನ್ನೂ ಅನುಮಾನ ಪಡ್ತಾನೆ ಇರ್ತೀವಿ, ಕುಡಿಬೇಕೋ ಬೇಡವೋ.
ಕುಡಿಬೇಕೋ ಬೇಡ ಅಂತ ಹೇಳ್ಬಿಟ್ಟು. ಅದರಿಂದ ಎಷ್ಟು ಹೆಲ್ಪ್ ಅಂತ ಹೇಳ್ಬಿಟ್ಟು ನಾವು ಅನುಭವ ಫಸ್ಟ್ ಮಾಡ್ಕೋಬೇಕು. 21 ದಿನ ಮಾಡಿದಾಗ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಏನು ಅಂತ ಹೇಳ್ಬಿಟ್ಟು. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಸಣ್ಣಗೌಡ್ರು ಸರ್, ಮಧುರಾ ಮೇಡಮ್ ಅವರೇ, ಬೆಣ್ಣೆ ಹಾಕಬಹುದಾ ಅಂತ ಪ್ರಶ್ನೆ ಮೆಸೇಜ್ ಮಾಡಿದ್ದಾರೆ. ಬೆಣ್ಣೆ ಹಾಕಬಾರ್ದು. ಬೆಣ್ಣೆ actually ಒಳ್ಳೇದಲ್ಲ. ತುಪ್ಪ ಬೆಣ್ಣೆ ಒಳ್ಳೇದಲ್ಲ. ಅದು ಅದು ಅದ್ರದ್ದು ನಿಜವಾದ ಬಣ್ಣ ಬಿಡಲ್ಲ, ತುಪ್ಪ ಆದ್ಮೇಲೆ ಬಿಡೋದು. ಹೇಗೆ ಮೊಸರು ಹೇಗೆ ತಗೋತೀವೋ, ಕಡ್ದಿರೋ ಮಜ್ಜಿಗೆಗೂ ವ್ಯತ್ಯಾಸ ಹೇಗಿದೆಯೋ ಬೆಣ್ಣೆ ತುಪ್ಪ ಹಾಗೇನೆ. ಬೆಣ್ಣೆ ಬೇಡ, ತುಪ್ಪ ಅದೇ ಕಡ್ದಿರೋ ಮಜ್ಜಿಗೆಯಲ್ಲಿ ಏನಿರುತ್ತೆ ಹೇಳಿ, ಅಷ್ಟು ಪವರ್ಫುಲ್. ಮೊಸರಲ್ಲಿ ಅಷ್ಟೇ ಅಂದ್ರೆ ಬೇಡ ನಮ್ಗೆ ಆತರ. ಬೆಣ್ಣೆ ಉಪಯೋಗಿಸ್ಲೇಬಾರ್ದು. ಬೆಣ್ಣೆ ಮಾಡ್ಕೊಳ್ಳಿ ರೊಟ್ಟಿ ತುಪ್ಪ ಅಂದ್ರೆ ಆತರ ಚಪಾತಿಗಳಿಗೆ. ಈ ಕಿಚಡಿ ಅಥವಾ ಪೊಂಗಲ್ ಮಾಡಿದಾಗ ಬೆಣ್ಣೆ ಬೇಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರದ್ದು ಹ್ಯಾಂಡ್ ರೈಸ್ ಮುಗೀತು. ಎಲ್ಲರ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಆಮೇಲೆ ಸುಲಭವಾದ ತಿಂಡಿ ಅಂದ್ರೆ ನಮ್ಮ ಗೃಹಿಣಿಯರಿಗೆ ಬೇಗ ಆಗುವಂತಹ ಒಂದು ತಿಂಡಿ ಅಂತಂದ್ರೆ ಪೊಂಗಲ್. ತುಂಬಾ ಅದ್ಭುತ. ಎಸ್ ಮ್ಯಾಮ್. ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಇದನ್ನ. ಅಂದ್ರೆ ಅದಕ್ಕೆ ವೆರೈಟಿ ಸ್ವಲ್ಪ ತರಕಾರಿ ಹಾಕಿದಾಗ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅಂದ್ರೆ ನಮ್ಗೆ ಸ್ವಲ್ಪ ನಮ್ ಹೆಲ್ತ್ ಅಪ್ಸೆಟ್ ಇದೆ ಅಂದಾಗ ನೋಡಿ, ಯಾವ ಹಳ್ಳಿನಲ್ಲಿ ಅದೇ ನೋಡಿ ಕೊಡೋದು ನಮ್ಗೆ. ಈಗ ಒಂದ್ ಸ್ವಲ್ಪ ಜ್ವರ ಬಂತು ಅಂದ ತಕ್ಷಣ ಸ್ವಲ್ಪ ಅಕ್ಕಿ ಗಂಜಿ ಮಾಡ್ತಾರೆ, ಅದಕ್ಕೊಂಚೂರು ಬೇಳೆ ಹಾಕ್ತಾರೆ. 6 ತಿಂಗಳು ಮಗು ಇರುತ್ತಲ್ಲ, ಮಗುಗ್ ಸಹಿತ ಆ ಫುಡ್ ಅತ್ಯುತ್ತಮವಾದ ಒಂದು ಫುಡ್ ಅಂತಾನೆ ಹೇಳ್ಬೋದು. 6 ತಿಂಗಳ ನಂತರ ಮಗುವಿಗೆ ಕೊಡ್ಲಿಕ್ಕೆ ಅದು ಪ್ರಿಪೇರ್ ಮಾಡಿ ಇಟ್ಕೊಳ್ತಾರೆ ಮನೆಯಲ್ಲಿ, ಅಥವಾ ಡೈಲಿ ಮಾಡಿ ಕೊಡ್ತಾರೆ. ಅತ್ಯುತ್ತಮವಾದ ಒಂದು ಅಂದ್ರೆ ಆಹಾರ ಅಂತಾನೆ ಹೇಳ್ಬೋದು. ಎಲ್ಲ ಮರ್ತು ಬಿಟ್ಟಿದೀವಿ ಆಧುನಿಕ ಫಾಸ್ಟ್ ಫುಡ್ ಹೋಗಿ ಹಳೆ ಪದ್ಧತಿ. ನಮ್ಮನೇಲಂತೂ ಇದೆ ಮೇಡಮ್. ನಾವು ವಾರಕ್ಕೆ 2 ಸತಿ ಅಥವಾ 3 ಸತಿ ನಾವು ಮಾಡ್ತೇವೆ. ನಮಗೆ ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ, ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಈ ಕಡೆದೆಲ್ಲ ಒಳ್ಳೊಳ್ಳೆ ಆಹಾರ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಅಂದ್ರೆ ಎಲ್ರು ಎಂಜಾಯ್ ಮಾಡ್ತಾರೆ. ಅದ್ರಲ್ಲಿ ಮಕ್ಕಳು ಕೂಡ ತಿಂತಾರೆ. ಬಾಕ್ಸಿಗೆ ಹಾಕೊಡು ಅಂತ ಹೇಳ್ತಾರೆ, ಬಾಕ್ಸಿಗೆ ಅದು ತಣ್ಣಗಾಗ್ಬಿಡುತ್ತೆ ಅಂತ ಕಾರಣ. ದಪ್ಪ ಗಟ್ಟಿ ದಪ್ಪ ಆಗುತ್ತೆ. ಇನ್ನೊಂದು ಬೆಳಗ್ಗೆ ರಾತ್ರಿ ಮತ್ತೆ ಬೇಗ ಜೀರ್ಣ ಆಗಲ್ಲ, ಅದು ಹೆವಿ ಆಗ್ಬಿಡುತ್ತಲ್ಲ. ಬೆಳಗ್ಗೆ ತಗೊಳ್ಳೋದು ತುಂಬಾ ಅತ್ಯುತ್ತಮವಾದ ಆಹಾರ ಅಂತಾನೆ. ರಾತ್ರಿ ಆದ್ರೆ ಸ್ವಲ್ಪ 7:30 ಒಳಗಡೆ ಅಥವಾ 8 ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು ತಿನ್ನೋದು. ಓಕೆ ವೇದಾವತಿ ಮ್ಯಾಮ್, ಮತ್ತೆ ಹ್ಯಾಂಡ್ ರೈಸ್ ಈ ಅಕ್ಕಿಗಿಂತಲೂ ನುಚ್ಚು ಹಾಕಿ ಮಾಡಿದ್ರೆ ಇನ್ನೂ ಬೇಗ ಜೀರ್ಣ ಆಗುತ್ತೆ. ಇದೊಂದು ಹೇಳಕ್ ಮರ್ತಿದ್ದೆ ಆಗ್ಲೇ. ನುಚ್ಚಿಗಿಂತಾನು ಕೆಂಪಕ್ಕಿ ಬಳಸಿ ಅಲ್ಲ, ನುಚ್ಚಿಗಿಂತಾನು ಕೆಂಪಕ್ಕಿ ಬಳಸಿ ಇನ್ನೂ ಒಳ್ಳೇದು. ಅಲ್ಲ, ಅದನ್ನ ಯೂಸ್ ಮಾಡದೇ ಇರೋರು ಅಕ್ಕಿಗಿಂತಲೂ ನುಚ್ಚು ಹಾಕಿದ್ರೆ ಇನ್ನು ಬೇಗ ಜೀರ್ಣ ಆಗುತ್ತೆ. ಅನುರಾಧ ಮೇಡಮ್ ಅನ್ಮ್ಯೂಟ್ ಆಗ್ತಾ ಇಲ್ಲ. ಆಯ್ತಾ? ಈಗೊಮ್ಮೆ ಆಗಿತ್ತಲ್ಲ, ಇಲ್ವಾ? ಆಯ್ತಾ? ಇಲ್ಲ, ಕೊಡ್ತೇನೆ, ಇನ್ನೊಮ್ಮೆ ಅನ್ಮ್ಯೂಟ್ ಮಾಡ್ತೇನೆ ನಾನೀಗ. ನೋಡಿ, ಏನೋ ಪ್ರಾಬ್ಲಮ್ ಆಗಿದ್ದೇನೆ, ಆಗ್ತಾ ಇಲ್ವಾ? ನೀವು ನಾಳೆ ಸರಿ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ನಾನು ಆಗದಿಂದ ಟ್ರೈ ಮಾಡಿದ್ದೇನೆ, ಹೋಸ್ಟ್ ಕೊಟ್ಟಿದ್ದೇನೆ, ಆದ್ರೂ ಯಾಕೋ ಆಗ್ತಾ ಇಲ್ಲ. ನೋಡಿ, ಹೋಸ್ಟ್ ಕೊಟ್ಟೆ ಮತ್ತೊಮ್ಮೆ. ನೋಡಿ, ಇಲ್ಲ, ನಿಮ್ದು ಆಗ್ತಾ ಇಲ್ಲ, ಅಲ್ಲಿ ಸಿಗ್ನಲ್ ಇಲ್ಲ, ನಿಮ್ದೇನೋ ಪ್ರಾಬ್ಲಮ್ ಇದೆ. ಓಕೆ, ನಾಳೆ ನೀವು ತೋರಿಸ್ಕೊಳ್ಳಿ. ರೀಜಾಯಿನ್ ಆಗ್ಬೇಕು ಮೇಡಮ್, ಮತ್ತೆ ರೀಜಾಯಿನ್ ಆಗ್ಬೇಕು. ನಾಗರತ್ನ ಮೇಡಮ್, ಧ್ಯಾನಕ್ಕೆ ಟೈಮ್ ಆಯ್ತು, ಏನಿದೆ ಬೇಗ ಮಾತಾಡ್ತೀರಾ? ಏನಿಲ್ಲ ಮೇಡಮ್, ಅದು ನಂದು ಫೋನ್ ಮಧ್ಯಾಹ್ನ ಎಲ್ಲ ಅದೇ ತರ ಆಗ್ತಿತ್ತು. ಅನ್ಯೂಟ್ಗೆಲ್ಲ ಅದಷ್ಟು ಕದೇ ಅನ್ಯೂಟ್ ಆಗ್ಬಿಡ್ತಿತ್ತು. ಅದು ಆಗುತ್ತೆ ಕೆಲವೊಮ್ಮೆ, ಇಟ್ ಈಸ್ ಎ ಟೆಕ್ನಿಕಲ್ ಇದಲ್ಲ, ಎಲ್ಲವೂ ಸಹ ಅಷ್ಟೇ ಆಗುತ್ತೆ, ಎಲ್ರಿಗೂ ಆಗುತ್ತೆ, ನೋ ಪ್ರಾಬ್ಲಮ್. ನಾನು ಎಲ್ರಿಗೂ ಆಗುತ್ತೆ. ಅನುರಾಧ ಮೇಡಮ್, ನೀವು ತೋರಿಸ್ಕೊಳ್ಳಿ ಆಯ್ತಾ, ರೆಡಿ ಮಾಡ್ಕೊಳ್ಳಿ ನಾಳೆಗೆ. ಓಕೆ ಓಕೆ ಮ್ಯಾಮ್. ನಾನು ಒಂದು ವಿಷಯವನ್ನ ಗಮನಕ್ಕೆ ತರಬೇಕು ಅಂತಿದ್ದೇನೆ. ಧ್ಯಾನಕ್ಕೆ ಕೂತ್ಕೊಳ್ಳೋ ಮೊದಲು ಸ್ಪೀಕರ್ಸ್ ಮಾತಾಡುವಾಗ ದಯಮಾಡಿ ಯಾರು ಸಹ ಮೆಸೇಜ್ ಅನ್ನ ಮಾಡಬೇಡಿ ಇನ್ನು ಮುಂದೆ. ನಾಳೆಯಿಂದನೇ ಇದನ್ನ ಫಾಲೋ ಮಾಡಿ. ನಾನು ಕೆಲವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ, ಕೆಲವು ಹಿರಿಯ ಮಾಸ್ಟರ್ಸ್ ಸ್ಪೀಕರ್ಸ್ ನನಗೆ ಫೋನ್ ಮಾಡಿ ಅದನ್ನ ಹೇಳಿದ್ದಾರೆ, ತುಂಬಾ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳ್ಕೊಂಡು, ನಮ್ಮ ಕಾನ್ಸಂಟ್ರೇಷನ್ ಅನ್ನ ಡೈವರ್ಟ್ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಸ್ಪೀಕರ್ಸ್ ಮಾತಾಡ್ತಾ ಇದ್ದಾಗ ನೀವು ದಯಮಾಡಿ ಮೆಸೇಜ್ ಹಾಕ್ಬೇಡಿ. ಇನ್ನೊಂದೇನಂದ್ರೆ, ಅವ್ರು ಅದನ್ನೇ ಹೇಳಿದ್ರು, ಇನ್ನೊಬ್ರಂತೂ ಬಹಳ ಸೀನಿಯರ್ ಅವರು, ಹೆಸರು ಹೇಳೋದಿಲ್ಲ ನಾನು, ಅವ್ರು ಹೇಳಿದ್ರು, ನಾವು ನಿಮ್ಮ ವೇದಿಕೆಯಲ್ಲಿ ಬಂದು ಜ್ಞಾನ ಹಂಚಿಕೆಯನ್ನ ಮಾಡಿದ್ರೆ ನಮ್ಗಿನ್ನ ಇನ್ನೂ ಬಹಳ ಉದ್ದದ ಮೆಸೇಜ್ ಅನ್ನ ಅವರವರೇ ಹಾಕ್ತಾ ಇರ್ತಾರೆ, ಅದು ಆಗ್ಬಾರ್ದು ಅಂತ ಹೇಳಿದ್ರು.
ಯಾರು ಜ್ಞಾನ ಹಂಚಿಕೆಗೆ ಬಂದಿದ್ದಾರೆ ಮಾಸ್ಟರ್ಸ್, ಅವರು ಮಾತಾಡೋದಕ್ಕೆ ನಾವು ಕರೆಸಿದ್ದು, ಅವರಿಗೆ ಅವಕಾಶವನ್ನ ಕೊಡಿ. ನೀವು ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮುಖಾಂತರ ಕೊಡಬೇಡಿ. ಒಂದು. ಎರಡನೇದು, ಅಲ್ಲಿ ಮಾತು ಸ್ಟಾರ್ಟ್ ಆಗೋಗ್ಲೇ ನಿಮ್ಮದು ಅದ್ಭುತ ಜ್ಞಾನ ಹಂಚಿಕೆ ಅಂತ ಹೇಳುದು, ಅದೇನು ಪ್ರಾರಂಭನೇ ಆಗಿದ್ದು, ಅದು ಮುಂದೆನೇ ಹೋಗಿಲ್ಲ, ಅಷ್ಟು ಬೇಗ ಹಾಕುದು. ಮತ್ತೆ ಆ ಫ್ಲೈ ಮಾಡಿ ಬಿಡತಕ್ಕಂಥದ್ದು, ಅದನ್ನೆಲ್ಲ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ನಮ್ಗೆ ನೀವು ನೋಡಿ, ಕೆಲವರನ್ನ ಸ್ಪೀಕರ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಆ ಮೆಸೇಜ್ ಬಂದ ತಕ್ಷಣ ಪಾಪ ಅವ್ರು ಹಿಂಗ್ ನೋಡ್ತಾರೆ, ಏನ್ ಮೆಸೇಜ್ ಬಂತು ಅಂತ. ಸೊ ಅಲ್ಲಿ ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ಡೋಂಟ್ ಡಿಸ್ಟರ್ಬ್. ನೀವು ಅವರ ಜ್ಞಾನ ಹಂಚಿಕೆ ಆದ ತಕ್ಷಣ ನೀವು ಏನ್ ಬೇಕಾದ್ರೂ ಮೆಸೇಜ್ ಅನ್ನ ಹಾಕಿ. ಆದ್ರೆ ಜ್ಞಾನ ಹಂಚಿಕೆ ಮಾಡುವಾಗ ದಯಮಾಡಿ ಯಾವ್ದೇ, ಕೆಲವರೀಗ ಫಾರ್ ಎಕ್ಸಾಂಪಲ್ ಕೋಟೇಶ್ವರ್ ಸರ್ ಬಂದಿದ್ರು, ಅವರು ಇಂಟರಾಕ್ಟಿವ್ ಮೆಥಡ್ ಅಲ್ಲಿ ಅವ್ರ ಕ್ಲಾಸ್ ಅನ್ನ ತಗೊಂಡ್ರು. ಅವರೇ ಅನ್ಮ್ಯೂಟ್ ಮಾಡ್ತಾ ಇದ್ರು, ಇದೇನು ಇದನ್ನ ಕೇಳಿದ್ರೆ ಅವರಿಗೆ ನೀವು ಆನ್ಸರ್ ಮಾಡಿ. ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡಿ. ಆದರೆ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅವಾಗ ಹನೆ ಅಂತ ಕೋಟೇಶ್ವರ ಸರೇ ಪಾಠ ಮಾಡಿದ್ದಾರೆ. ಮೊನ್ನೆ ಗಾಯತ್ರಿ ಮೇಡಮ್ ಹೇಳಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಹೇಗಿರ್ಬೇಕು ಅಂತ. ನಾವು ಧ್ಯಾನಕ್ಕೆ ಬಂದವರು, ಧ್ಯಾನದಲ್ಲಿರುವವರು, ಅದರ ಬಗ್ಗೆ ನಾವು ಜ್ಞಾನ ಹಂಚಿಕೆಯನ್ನ ಪಡ್ಕೊಳ್ಳುವಾಗ ನಾವು ಡಿಸ್ಟರ್ಬ್ ಆಗಬಾರ್ದು, ನಾವು ಡೈಲ್ಯೂಟ್ ಆಗಬಾರ್ದು, ಆ ಸ್ಪೀಕರ್ಸ್ಗೆ ಸಹ ನಾವು ತೊಂದರೆಯನ್ನ ಕೊಡಬಾರ್ದು. ದಯಮಾಡಿ ನೀವು ಅನ್ಯತಾ ಭಾವಿಸ್ಬೇಡಿ. 2 ದಿನ ನನಗೆ ಮಾಸ್ಟರ್ಸ್ ಫೋನ್ ಮಾಡಿದ್ದಾರೆ, ಒಂದಿಬ್ಬರ ಹತ್ರ ನಾನು ಇದನ್ನ ಹಂಚಿಕೊಂಡಿದ್ದೇನೆ. ಸೊ ಆದ ಕಾರಣ ದಯಮಾಡಿ ಬಂದವರಿಗೆ ಗೌರವ ಕೊಡುವುದನ್ನ ನಾವು ಕಲಿಬೇಕು. ಅವರು ಮಾತಾಡ್ತಾ ಇದ್ರೆ ನಮ್ದೇ ಅಭಿಪ್ರಾಯವನ್ನ ಹೇಳುವ ಅಗತ್ಯ ಇಲ್ಲ. ಅರ್ಥ ಆಯ್ತು? ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಬಟ್ ಜ್ಞಾನ ಹಂಚಿಕೆ ಮಾಡೋರು ಬಂದವರು ಅವರ ಕಾನ್ಸಂಟ್ರೇಷನ್ ಅಲ್ಲಿ ಅವ್ರ ಜ್ಞಾನವನ್ನು ಹಂಚಿರಿ. ಆಮೇಲೆ ಅವರ ಹಂಚಿಕೆ ಆದ್ಮೇಲೆ ನೀವು ಮೆಸೇಜ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸೊ ಧ್ಯಾನಕ್ಕೆ ಹೋಗೋಣ. ಸೊ ಅದರ ಮೊದಲು ನಂದಿನಿ ಮೇಡಮ್ ಹಾಗೆ ಮಧುರಾ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಅದ್ಭುತವಾದ ವಿಷಯ. ಶಿವಂಬು ಬಗ್ಗೆ ನಂದಿನಿ ಮೇಡಮ್ ನೆಕ್ಸ್ಟ್ ಮಂಡಲದಲ್ಲಿ ನಾನು ನಿಮಗೆ 40 ನಿಮಿಷದ ಅವಕಾಶವನ್ನು ಕೊಡ್ತೇನೆ. ಮತ್ತೊಮ್ಮೆ ಕೆಲವೊಬ್ರು ಹೊಸಬ್ರೆಲ್ಲ ಜಾಯಿನ್ ಆಗಿದ್ದಾರೆ, ಅವರಿಗೂ ಸಹ ಈ ಮಾಹಿತಿ ಅಗತ್ಯ ಇದೆ. ತಾವು ಸಿದ್ಧರಾಗಿ ಅಂತ ಹೇಳ್ತಾ ಇದ್ದೇನೆ. ಸಿದ್ಧರಂದ್ರೆ ಸಬ್ಜೆಕ್ಟ್ ಬಗ್ಗೆ ನೀವು ಸಿದ್ಧರಾಗುವ ಅಗತ್ಯ ಇಲ್ಲ, ನೀವು ಆಲ್ರೆಡಿ ಸಿದ್ಧರಿದ್ದೀರಾ. ಆದ್ರೆ ನಾನು ಕೇಳಿದ ದಿನ ನೀವು ಜ್ಞಾನ ಹಂಚಿಕೆಯನ್ನು ಕೊಡ್ಲಿಕ್ಕೆ ಸಿದ್ಧರಾಗಬೇಕು ಅಂತ ನಾನು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೇನೆ. ಮಧುರಾ ಮೇಡಮ್ ಅಷ್ಟೇ, 40 ಮಿನಿಟ್ಸ್ದು ನಿಮ್ದೆಲ್ಲ ಜ್ಞಾನಗಳು ನಮಗೆ ಬೇಕು. ನಮ್ಮ ಮಾಸ್ಟರ್ಸ್ಗೆ ಅಂತ ಪ್ರತಿ ವಾರದಲ್ಲಿ ಒಂದೊಂದು ದಿನ ನಾನು ಮೀಸಲಿಟ್ಟಿದ್ದೇನೆ. ನಮ್ಮ ಎಲ್ಲ ಮಾಸ್ಟರ್ಸ್ ಹೊರಗಿಂದ ಮಾತ್ರ ಅಲ್ಲ, ನಮ್ಮ ಮಾಸ್ಟರ್ಸ್ಗಳಿಗೂ ಸಹ ಎಲ್ಲರೂ ಪ್ರವೀಣರಿದ್ದೀರಾ, ಕೌಶಲ್ಯ ಇದೆ, ಆ ಸ್ಕಿಲ್ ಅನ್ನ ನೀವಿಲ್ಲಿ ಹಂಚಿಕೊಳ್ಬೇಕು ಅಂತ. ಸೊ ಇಬ್ಬರಿಗೂ ಸಹ ಧನ್ಯವಾದಗಳು. ಈ ವೇದಿಕೆಯ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಗಿಬ್ಬರಿಗೂ ಅನಂತ ಧನ್ಯವಾದವನ್ನ ಹೇಳ್ತೇನೆ. ಸೊ ಧ್ಯಾನಸ್ಥರಾಗೋಣ. ಮಾಸ್ಟರ್ಸ್, ಎಲ್ರಿಗೂ ಧ್ಯಾನದ ಬಗ್ಗೆ ಅನುಭವ ಈಗಾಗಲೇ ಇದೆ. ಎಲ್ಲರೂ 1 ಲೋಟ ನೀರನ್ನ ಸೇವಿಸಿ, 1 ಲೋಟ ನೀರನ್ನ ತಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನದ ನಂತರ ಪ್ರಾಣಶಕ್ತಿಯನ್ನು ಹೊಂದಿರತಕ್ಕಂತ ನೀರನ್ನ ದಯಮಾಡಿ ಸೇವಿಸ್ಕೊಳ್ಳಿ. ಕನ್ನಡಕ ಧರಿಸಿದಂತ ಪಕ್ಷದಲ್ಲಿ ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನದ ನಂತರ ನೀವು ಧರಿಸ್ಕೊಳ್ಳಿ. ಎಲ್ಲರೂ ಸಹ ನಿರಾಳ ಮನಸ್ಸಿನಿಂದ, ಯಾವುದೇ ದೇಹದಲ್ಲಿ ಬಿಗಿತ್ವ ಇಲ್ಲದೆ, ಸೋಫಾ ಅಥವಾ ಕುರ್ಚಿ ಅಥವಾ ಮಂಚದ ಮೇಲೆ ಕುಳಿತಿರುವವರು, ಅಂದ್ರೆ ಕಾಲನ್ನ ಕೆಳಗೆ ನೀಡಿ ಕೂತಿರುವವರು ತಮ್ಮ ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳಿ. ಹಾಗೇನೆ ಕೈ ಬೆರಳುಗಳನ್ನ ಜೋಡಿಸಿ ಲಾಕ್ ಮಾಡ್ಕೊಳ್ಳಿ. ಉಶಾಸ್ ಮುದ್ರೆಯಲ್ಲಿ ಎಲ್ಲರೂ ಸಹ ಕೂತ್ಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಅದರ ಮೊದಲು ಎಲ್ಲರೂ ಸಹ ತಮ್ಮ ರೂಮನ್ನ ಕತ್ತಲೆ ಮಾಡ್ಕೊಳ್ಳಿ. ಕೆಳಗೆ ಕೂತಿರುವವರು ಖಾಲಿ ನೆಲದ ಮೇಲೆ ಕೂರದೆ ಒಂದು ಬಟ್ಟೆ ಅಥವಾ ಒಂದು ಮೃದುವಾದ ಮ್ಯಾಟನ್ನು ಹಾಕೊಂಡು ಅದರ ಮೇಲೆ ಕೂತ್ಕೊಳ್ಳಿ. ತಾವು ಸುಖಾಸನ ಅಥವಾ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತಿದ್ದಂಥ ಪಕ್ಷದಲ್ಲಿ ಅದೇ ಸ್ಥಿತಿಯಲ್ಲಿ ಕೂತು ತಮ್ಮ 2 ಕೈಗಳನ್ನು ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಯಾವುದೇ ಬಿಗಿತ್ವ ಬೇಡ. ಹಾಗೇನೆ ತಮ್ಮ 2 ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಹಾಗೆ ತಮ್ಮ ಮನಸ್ಸನ್ನು ಸಹ ಮೃದುವಾಗಿ, ತಟಸ್ಥವಾಗಿ, ಶಾಂತ ರೀತಿಯಲ್ಲಿ ಮುಚ್ಕೊಳ್ಳಿ. ಯಾಕಂತಂದ್ರೆ ಆಲೋಚನೆ ಬರುವುದು ಸಹಜ, ಆದರೆ ಈ ಆಲೋಚನೆಯನ್ನ ಹಿಂಬಾಲಿಸಬೇಡಿ ಯಾರು ಸಹ. ಆಲೋಚನೆ ಬಂದರೆ ಅದಕ್ಕೊಂದು ಧನ್ಯವಾದವನ್ನ ಹೇಳಿ ತಾವು ಎಲ್ಲರೂ ಸಹ ತಮ್ಮ ಉಸಿರನ್ನೇ ಗಮನಿಸಿ ತಟಸ್ಥ ಮನಸ್ಸಿನಿಂದ ಧ್ಯಾನವನ್ನ ಮಾಡಿ. ಧ್ಯಾನದಿಂದ ನಮಗೆ ಅನಂತ ಪ್ರಾಣಶಕ್ತಿ ಸಿಗುತ್ತೆ. ಧ್ಯಾನದಿಂದ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಧ್ಯಾನದಿಂದ
ನಮ್ಮ ಮನಃಶಾಂತಿ ಬರುತ್ತೆ. ಧ್ಯಾನದಿಂದ ನಮ್ಮ ಮಾನಸಿಕ ದ್ವಂದ್ವ, ಚಿಂತೆ, ಬೇಡದ ನಕಾರಾತ್ಮಕ ಆಲೋಚನೆ ಇದು ಎಲ್ಲದಿಂದನೂ ಸಹ ನಾವು ದೂರ ಆಗ್ತೇವೆ. ಆದ್ದರಿಂದ ನಾವು ಆಡುವ ಉಸಿರನ್ನವೇ ನಾವು ಗಮನಿಸೋಣ. ಉಸಿರೇ ನಮ್ಮ ಗುರು, ಉಸಿರೇ ನಮ್ಮ ಪ್ರಾಣ, ಉಸಿರೇ ನಮ್ಮ ಈ ದೇಹ. ಆದ ಕಾರಣ ಎಲ್ಲರೂ ಸಹ ಆರೋಗ್ಯವಾಗಿ ಚೈತನ್ಯದ ಜೀವನವನ್ನು ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ಧ್ಯಾನ ಬಹಳ ಬಹಳ ಮುಖ್ಯ. ಆದ ಕಾರಣ ತಟಸ್ಥ ಮನಸ್ಸಿನಿಂದ ಸಂಗೀತವನ್ನ ಕೇಳುತ್ತಾ 30 ನಿಮಿಷ ಸಂಗೀತ ಧ್ಯಾನವನ್ನ ಮಾಡೋಣ. ತದನಂತರ 10 ನಿಮಿಷ ನಾವು ಶೂನ್ಯ ಧ್ಯಾನವನ್ನ ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 2 ನಿಮಿಷಗಳ ಮೌನ ಧ್ಯಾನವನ್ನ ಮುಂದುವರಿಸೋಣ. ಮಾಸ್ಟರ್ಸ್, ಕೇವಲ 10 ಸೆಕೆಂಡುಗಳ ಶೂನ್ಯ ಧ್ಯಾನ. ಎಲ್ಲರೂ ಸಹ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. ಎಲ್ಲರೂ ಧ್ಯಾನದಿಂದ ದೇಹ ಎಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ತೆರೆಯಬೇಡಿ. 5, 4, 3, 2, 1, 0. ನಿಧಾನವಾಗಿ ತಮ್ಮ ಕೈ ಕಾಲುಗಳನ್ನು ಬಿಡಿಸಿಕೊಂಡು ತಮ್ಮ 2 ಕೈಗಳ ಹಸ್ತವನ್ನ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಮುಗುಳ್ನಗುವಿನೊಂದಿಗೆ ತಮ್ಮ 2 ಹಸ್ತಗಳನ್ನು ನೋಡುತ್ತಾ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನು ಮುಂದುವರಿಸುವವರು ಮುಂದುವರಿಸಬಹುದಾಗಿದೆ. ಧ್ಯಾನದಿಂದ ಎಚ್ಚರಿಕೆಗೊಂಡವರು ತಮ್ಮ ರೂಮಿನ ಲೈಟ್ ಹಾಗೂ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ.
ಅದ್ಭುತವಾದ ಧ್ಯಾನವನ್ನ ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಹಾಗೇನೆ ಈ ದೇಹಕ್ಕೆ ನಾವು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಾಳೆ ವಿಶೇಷ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಏನೇನು ತಾವು ಪ್ರಯೋಜನವನ್ನು ಪಡ್ಕೊಂಡಿದ್ದೀರಾ, ಮಹಾವತಾರ್ ಫೌಂಡೇಶನ್ ನಲ್ಲಿ ಕೊಡತಕ್ಕಂಥ ಜ್ಞಾನದಿಂದ, ಧ್ಯಾನದಿಂದ ಇದನ್ನ ಹಂಚಿಕೊಂಡು ತಮ್ಮ ಕಲೆ ಪ್ರದರ್ಶನವನ್ನ ನಾಳೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ರಿಗೂ ಸ್ವಾಗತ. 9 ಗಂಟೆಯಿಂದ ಇಲ್ಲಿಯವರೆಗೆ ಅದ್ಭುತ ಜೀವನ ಶೈಲಿಯ ಜ್ಞಾನವನ್ನ ನೀಡಿದಂತಹ ನಂದಿನಿ ಪ್ರಸನ್ನ ಮೇಡಮ್ ಅವರಿಗೆ ಹಾಗೂ ಮಧುರಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೇನೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂಥ ಮಾವತಾರ್ ಫೌಂಡೇಶನ್ ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೂ ಸಹ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ತಮ್ಗೆಲ್ಲರಿಗೂ ಧನ್ಯವಾದವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಶುಭರಾತ್ರಿ.